ಜಿಎಸ್ಟಿ ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ದಿನಸಿ ದಿನಬಳಕೆ ಎಲೆಕ್ಟ್ರಾನಿಕ್ಸ್ ಕಾರ್ ಬೈಕ್ ಯಾವ ವಸ್ತು ಜಾಸ್ತಿ ಆಗುತ್ತೆ, ಯಾವ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ, ಹಾಗೆ ಜಿಎಸ್ಟಿ ಬಗ್ಗೆ ಜನಸಾಮಾನ್ಯರಿಗಿರುವಂತಹ ಗೊಂದಲ ಏನು? TV9 ಸ್ಟುಡಿಯೋದಲ್ಲಿ ತಜ್ಞರು ಬಗೆಹರಿಸ್ತಾರೆ ನಿಮ್ಮ ಗೊಂದಲ. ಇದೇ ಹೊತ್ತಿನ ವಿಶೇಷ ಜಿಎಸ್ಟಿ ಭೂತ. ನಾಡಿದ್ದಿಂದ ಅಂದ್ರೆ ಜುಲೈ 1ನೇ ತಾರೀಕಿನಿಂದ ಜಿಎಸ್ಟಿ ಜಾರಿಗೆ ಬರ್ತಾ ಇದೆ. ಸಹಜವಾಗಿ ಈ ಜಿಎಸ್ಟಿ ಜಾರಿಗೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ಗೊಂದಲಗಳಿದೆ. ಪ್ರಮುಖವಾಗಿ ಜನಸಾಮಾನ್ಯರಿಗಿರುವಂತಹ ಗೊಂದಲ ಅಂತಂದ್ರೆ ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು, ಯಾವ ವಸ್ತುಗಳ ಬೆಲೆ ಕಡಿಮೆ ಆಗಬಹುದು ಅನ್ನುವಂಥದ್ದು. ಜೊತೆಗೆ ಮತ್ತೊಂದು ಇಷ್ಟು ಗೊಂದಲ ಅಂತಂದ್ರೆ ಈಗ ಆಲ್ರೆಡಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಸಿಟಿಯಲ್ಲಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಶಾಪ್ಗಳಾಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಆಫರ್ಗಳು ನಡೀತಾ ಇದೆ. ಹೀಗಾಗಿ ಈಗಲೇ ತೆಗೆದುಕೊಂಡ್ಬಿಟ್ರೆ ಒಳ್ಳೇದು, ಜಿಎಸ್ಟಿ ಬಂದ ನಂತರದಲ್ಲಿ ಬಹಳಷ್ಟು ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಂತಹ ಅನಿಸಿಕೆ ಅಭಿಪ್ರಾಯದಲ್ಲೂ ಕೂಡ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಸತ್ಯ ಅನ್ನುವಂಥದ್ದು ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಬಹಳಷ್ಟು ವಸ್ತುಗಳು ಜಿಎಸ್ಟಿ ಜಾರಿಯಾದ ನಂತರದಲ್ಲಿ ಕಡಿಮೆ ಆಗುತ್ತೆ. ಅದು ಈಗ ಆಫರ್ ನಲ್ಲಿ ನಡೀತಾ ಇರುವಂತಹ ವಸ್ತುಗಳ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ಅದನ್ನು ಕೂಡ ಇಲ್ಲಿ ಜನಸಾಮಾನ್ಯರು ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರ. ಹಾಗೆ ನಾವೀಗ ಕಾರ್ಯಕ್ರಮದ ಹೆಸರು ಕೂಡ ಅಂದ್ರೆ ಜಿಎಸ್ಟಿ ಭೂತ ಅನ್ನುವಂಥದ್ದು. ಸಹಜವಾಗಿ ಕೆಲವೊಂದು ವಸ್ತುಗಳಿಗೆ ನಿಜಕ್ಕೂ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಹೌದು ಒಂದು ರೀತಿ ಇದು ಜಿಎಸ್ಟಿ ಭೂತ ಅನ್ನುವಂಥ ರೀತಿಯಲ್ಲಿ ಅನ್ಸುತ್ತೆ. ಆದ್ರೆ ಜಿಎಸ್ಟಿ ನಿಜಕ್ಕೂ ಕೂಡ ಭೂತಾನ ಅಥವಾ ಇಲ್ಲಿ ಗ್ರಾಹಕರಿಗೆ ನಾವು ವಿಚಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಗ್ರಾಹಕರ ಮಿತ್ರನ ಇದನ್ನ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಗೊಂದಲಗಳು ಏನಾದರೂ ಇದ್ರೆ ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗೊಂದಲಗಳೇನಾದ್ರೂ ಇದ್ರೆ ನೀವು ಬಗೆಹರಿಸಿಕೊಳ್ಬಹುದು. ನಮ್ಮ ತಜ್ಞರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಕೆ ಗುರುರಾಜ್ ಅವರಿದ್ದಾರೆ. ಜೊತೆಗೆ ಜಂಟಿ ಕಾರ್ಯದರ್ಶಿ ಹಾಗೆ ಸದಸ್ಯ ಬೆಂಗಳೂರು ದವಸ ಧಾನ್ಯ ವ್ಯವಸಾಯ ಸಂಘ ಹಾಗೆ ಎಪಿಎಂಸಿ ಸಾಯಿರಾಮ್ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಪವನ್ ಹುಂಡೈ ಎಂಡಿ ಆಗಿರುವಂತಹ ಅಲೋಕ್ BS ಅವರಿದ್ದಾರೆ. ಜೊತೆಗೆ FKCCI ಅಧ್ಯಕ್ಷರಾಗಿರುವಂತಹ MC ದಿನೇಶ್ ಅವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಜ್ಞರ ಜೊತೆಗೆ ನೀವು ನಿಮ್ಮ ಸಮಸ್ಯೆಯನ್ನ ಅಥವಾ ನಿಮ್ಮ ಗೊಂದಲಗಳನ್ನ ಇಲ್ಲಿ ಅಥವಾ ಪ್ರಶ್ನೆಗಳನ್ನ ನೀವು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದಾಗಿರುತ್ತೆ. ಹಾಗೆ ಸಹಜವಾಗಿ ಜನಸಾಮಾನ್ಯರಿಗಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ನಮ್ಮ ತಜ್ಞರ ಮುಂದೆ ಇಡೋಣ. ಹಾಗೆ ಆ ಪ್ರಶ್ನೆಗಳು ಏನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ಜಿಎಸ್ಟಿ ಅಂದ್ರೆ ಏನು, ಹೊಸ ತೆರಿಗೆ ಪದ್ಧತಿ ಜಾರಿ ಯಾಕೆ ಅನ್ನುವಂತಹ ಗೊಂದಲ ಸಹಜವಾಗಿ ಇಲ್ಲಿ ಜನಸಾಮಾನ್ಯರಿಗೆ ಇರುವಂತದ್ದು. ಈ ಏಕರೂಪ ತೆರಿಗೆ ವ್ಯವಸ್ಥೆ ಅಂದ್ರೆ ಏನಿದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನಾವು ನಮ್ಮ ಜೊತೆಗೆ ಗುರುರಾಜ್ ಅವರು ಇದ್ದಾರೆ. ಗುರುರಾಜ್ ಅವರು, ಈಗ ಬಹಳ ಗೊಂದಲ ಜನಸಾಮಾನ್ಯರಿಗೆ ಅಂದ್ರೆ ಈ ಜಿಎಸ್ಟಿ ಯಾಕೆ ಬೇಕಪ್ಪ ಈ ಸಂದರ್ಭದಲ್ಲಿ ಅನ್ನುವಂಥದ್ದು, ಏನಿದು ಜಿಎಸ್ಟಿ ಅನ್ನುವಂಥ ಗೊಂದಲ ಇರುತ್ತೆ. ಸೊ ಇದನ್ನು ಸರಳವಾಗಿ ಹೇಳೋದಾದ್ರೆ ಏನು ಉತ್ತರ ಅಂತ? ಜಿಎಸ್ಟಿ ಅಂತ ಹೇಳಿದ್ರೆ ಗೂಡ್ಸ್ ಮತ್ತು ಸರ್ವಿಸ್ ಮೇಲೆ ಬೀಳುವಂತಹ ಟ್ಯಾಕ್ಸ್. ಇಷ್ಟುವರೆಗೆ ಒಂದು ವ್ಯಾಪಾರಿಗೆ ಸುಮಾರು ರೀತಿಯ ಟ್ಯಾಕ್ಸ್ ಬೀಳ್ತಾ ಇತ್ತು. ಅದನ್ನ ವ್ಯಾಟ್ ಅಂತ ಹೇಳ್ತಾ ಇದ್ವಿ. ಸರ್ವಿಸ್ ಅಂದ್ರೆ ಸೇಲ್ ಮಾಡೋನಿಗೆ ವ್ಯಾಟ್, ಮ್ಯಾನುಫ್ಯಾಕ್ಚರ್ ಮಾಡೋನಿಗೆ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ನಮ್ಮಂತ ಆಫೀಸ್ನಲ್ಲಿ ನಾವು ಸರ್ವಿಸ್ ಕೊಟ್ರೆ ಸರ್ವಿಸ್ ಟ್ಯಾಕ್ಸ್, ಒಂದು ಹೋಟೆಲ್ನಲ್ಲಿ ಹೋಗಿ ನೀವು ಸ್ಟೇ ಮಾಡಿದ್ರೆ ಲಕ್ಸುರಿ ಟ್ಯಾಕ್ಸ್ ಅಂತ ಹೇಳಿ ಬೇರೆ 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 ಹೆಸರು. ಅಂದ್ರೆ ಒಂದು ಸಿಟಿ ಒಳಗೆ ಎಂಟರ್ ಆದ್ರೆ ಎಂಟ್ರಿ ಟ್ಯಾಕ್ಸ್, ಇಷ್ಟೆಲ್ಲ ಬೇರೆ ಬೇರೆ ಟ್ಯಾಕ್ಸ್ಗಳು ಕೊಡ್ತಾ ಇದ್ರು. ಈಗ ಇದನ್ನೆಲ್ಲ ಸೇರಿ ಒಂದೇ ಟ್ಯಾಕ್ಸ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅದಕ್ಕೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೆಸರು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬೀಳುವಂತ ಅವಶ್ಯಕತೆ ಇಲ್ಲ. ಇದು ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಒಂದು ದೇಶ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ. ಅದ್ಯಾಕೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಈಗ ಎಷ್ಟೋ ಜನ, ಈಗ ಪವನ್ ಹುಂಡೈ ಅವರು ಕೂಡ ಹೇಳ್ತಾರೆ, ಬೆಂಗಳೂರಿನಲ್ಲಿ ನಾನು ಕಾರ್ ತಗೊಂಡ್ರೆ ಕಾಸ್ಟ್ಲಿ ಆಗ್ತಾ ಇತ್ತು, ನಾವು ಪಾಂಡಿಚೇರಿಗೆ ಹೋಗಿ ಕಾರ್ ತಗೊಂಡು ಬರ್ತಾ ಇದ್ವಿ. ಸೊ ಅಂದ್ರೆ ಒಂದು ಸ್ಟೇಟ್ ನಲ್ಲಿ ಕಾರ್ ಚೀಪ್ ಇತ್ತು, ಇನ್ನೊಂದು ಸ್ಟೇಟ್ ನಲ್ಲಿ ಕಾರ್ ಕಾಸ್ಟ್ಲಿ ಆಗಿತ್ತು. ಯಾಕಂದ್ರೆ ಆ ಸ್ಟೇಟ್ ನಲ್ಲಿ ಆ ಟ್ಯಾಕ್ಸ್ ಬೀಳ್ತಾ ಇತ್ತು. ಈಗ ಜಿಎಸ್ಟಿ ಬಂದ ಮೇಲೆ ಒನ್ ನೇಷನ್, ಇಡೀ ದೇಶದಲ್ಲಿ ಒಂದೇ ಟ್ಯಾಕ್ಸ್ ರೇಟ್, ಒಂದೇ ಟ್ಯಾಕ್ಸ್ ಪ್ರಾವಿಷನ್, ಒಂದೇ ಟ್ಯಾಕ್ಸ್ ಪ್ರೊಸೀಜರ್, ಒಂದೇ ಟ್ಯಾಕ್ಸ್ ಫಾರ್ಮ್ ಇರೋದ್ರಿಂದ ಇದನ್ನ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇದರಿಂದ ಸದ್ಯಕ್ಕೆ ತೊಂದರೆಗಳಿದೆ, ಅದನ್ನ ನಾನು ಆಮೇಲೆ ಮಾತಾಡ್ತೇನೆ. ಬಟ್ ಬಿಸ್ನೆಸ್ ಅವರಿಗಂತೂ ತುಂಬಾನೇ ಗೊಂದಲ ಈ ಒಂದು ಟೈಮ್ ನಲ್ಲಿ ಸುಮಾರು. ಅಂಡ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದಂತೂ ಕನ್ಸ್ಯೂಮರ್ಗೆ ಈಗ ಕುತೂಹಲ ಹೆಚ್ಚು, ಅವನಿಗೆ ಏನಾಗುತ್ತೋ ಅಂತ ಹೇಳಿ. ನಾನು ಒಂದೇ ಹೇಳ್ತೇನೆ, ಅವನು ಹೆಚ್ಚು ಕುತೂಹಲ ಬಿಡುವಂತ ಪರಿಸ್ಥಿತಿ ಇಲ್ಲ. ಅವನಿಗೆ ಏನಿದ್ರು ಇದು ಎಂಟೈರ್ ಟ್ಯಾಕ್ಸ್ ನಲ್ಲಿ 1 to 2% ಅವರಿಗೆ ಹೆಚ್ಚು ಕಡಿಮೆ ಆಗಬಹುದು. ಅವರಂತೂ ಹೆದರುವ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಹೆದರಬೇಕಾದರೂ ಬಿಸ್ನೆಸ್ ಪೀಪಲ್. ಅಂದ್ರೆ ಬಿಸ್ನೆಸ್ ಅವರು ಅವರಿಗೆ ತುಂಬಾನೇ ಚೇಂಜಸ್ ಕಂಡು ಬರ್ತಾ ಇದೆ. ಅದಕ್ಕೆ 30ನೇ ತಾರೀಕು ಜುಲೈ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯೋತ್ಸವ ತರ 12 ಗಂಟೆಗೆ ಪಾರ್ಲಿಮೆಂಟ್ ನಲ್ಲಿ
ಫೈನಾನ್ಸ್ ಮಿನಿಸ್ಟರ್ ಪ್ರೈಮ್ ಎಲ್ಲ ಸೆಷನ್ ಕರೆದು ಒಂದು ದೊಡ್ಡ ರೀತಿಯಲ್ಲಿ ಇದನ್ನು ಘೋಷಣೆ ಮಾಡುವಂತ ಒಂದು ಪ್ರಸಂಗ. ಅದರಿಂದ ಬಿಸ್ನೆಸ್ ಮ್ಯಾನ್ ಅವರಿಗೆ ಮಾತ್ರ they have to be greatly ready because complete system is going to change. ಏನು ಒಂದು ಸಿಸ್ಟಮ್ ಅಂದ್ರೆ, ಈಗ ನಾನು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದೇನೆ, ನಾನು ಇವರಿಂದ ನಾನು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಂದ್ರೆ ಅವ್ರ ಕಂಪ್ಯೂಟರ್ ಅಲ್ಲಿ ಡಿಪಾರ್ಟ್ಮೆಂಟ್ ಹೋಗ್ಬಿಡುತ್ತದೆ, ಆಚಾರ್ಯ ಅವರು ಇಷ್ಟು ಇವ್ರ ಹತ್ರ ಪರ್ಚೇಸ್ ಮಾಡಿದ್ರು ಅಂತ ಹೇಳಿ. ಸೊ ನಾನು ಅದನ್ನ ನನ್ನ ಅಕೌಂಟ್ ಅಲ್ಲಿ ತೋರಿಸಲೇಬೇಕು, ನನ್ನ ತೋರಿಸದೆ ಇರುವ ಹಾಗೆ ಸಾಧ್ಯನೇ ಇಲ್ಲ ಆಸ್ ಎ ಬಿಸ್ನೆಸ್ ಮ್ಯಾನ್. ಮತ್ತೆ ನಾನು ಸೇಲ್ ಮಾಡಿದ್ರೆ ಅದು ಮತ್ತೆ ನನ್ನ ಕಂಪ್ಯೂಟರ್ ಅಲ್ಲಿ ನಾನು ನಿಮಗೆ ಎಂಟರ್ ಮಾಡ್ತೇನೆ. ಸಪೋಸ್ ನಾನು ಮಧ್ಯದಲ್ಲಿ ನಾನು ಎಂಟ್ರೇ ಮಾಡಲಿಲ್ಲ ಅಂತ ಹೇಳಿದ್ರೆ, ಆಚಾರ್ಯ ಹ್ಯಾಸ್ ಪರ್ಚೇಸ್ಡ್ ಫ್ರಮ್ ಸಮಥಿಂಗ್ ವಿಚ್ ಹ್ಯಾಸ್ ನಾಟ್ ಸೋಲ್ಡ್ ಅಂತ ಹೇಳಿ ಕಂಪ್ಯೂಟರ್ ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇರ್ತದೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೂಲಕ ಎಲ್ಲ ಒಂದು ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಗೆಟ್ಸ್ ಅಕೌಂಟೆಡ್. ಸೊ ದ ವೆರಿ ಪರ್ಪಸ್ ಆಫ್ ದ ಗವರ್ಮೆಂಟ್ ಇದು ಯಾಕೆ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ, ಎಲ್ಲ ಒಂದು ಬಿಸ್ನೆಸ್ ಆಗ್ತಿರುವಂತದ್ದು ಪ್ರತಿಯೊಂದನ್ನು ಅಕೌಂಟ್ ಆಗಿ ನೀಟಾಗಿ ಬರಬೇಕು. ಇನ್ ದ ಲಾಂಗ್ ರನ್ ಇವತ್ತು ಟ್ಯಾಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ಕ್ರಮೇಣ ಎಲ್ಲರೂ ಟ್ಯಾಕ್ಸ್ ನೆಟ್ ಅಲ್ಲಿ ಬಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗಿ, ಆದ್ದರಿಂದ ಟ್ಯಾಕ್ಸ್ ರೇಟ್ ಕಮ್ಮಿ ಆಗಬೇಕು ಅಂತ ಹೇಳಿ. ಈ ಗೊಂದಲಗಳು ಬೇಡ, ಒಂದೇ ಸರಿಯಾದಂತ ರೀತಿ ಮಾರ್ಗದಲ್ಲಿ ಎಲ್ಲವೂ ಕೂಡ ಹೋಗ್ಲಿ ಅನ್ನುವಂಥದ್ದು. ಸೊ ಅಲೋಕ್ ಅವರೇ, ಈಗ ತಾನೇ ಹೇಳ್ತಾ ಇದ್ರು ಗುರುರಾಜ್ ಅವ್ರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಬಹಳ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತೀವಿ. ಒಂದು ಸಿಟಿಯಲ್ಲಿ ಹೋಗ್ತಾ ಇದ್ರೆ ಬಹಳಷ್ಟು KL ರಿಜಿಸ್ಟ್ರೇಷನ್ ಕಾರ್ಗಳನ್ನ ನೋಡ್ತೀವಿ, ಅಥವಾ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಕಾರ್ಗಳನ್ನ ನೋಡ್ತೀವಿ. ಎಷ್ಟು ಕಾರ್ಗಳಿದೆಯಲ್ವ ಆ ಸ್ಟೇಟ್ ಅವರು ಪರ್ಟಿಕ್ಯುಲರ್ಲಿ 2 ಸ್ಟೇಟ್ ಅವ್ರದ್ದು ಅಂತ ನೋಡಿದ ಸಂದರ್ಭದಲ್ಲಿ ಇಲ್ಲ ಅಲ್ಲೆಲ್ಲ ಟ್ಯಾಕ್ಸ್ ಕಮ್ಮಿ ಅಂತೆ, ರೋಡ್ ಟ್ಯಾಕ್ಸ್ ಕಡಿಮೆ ಅಂತೆ ಅನ್ನುವಂಥದ್ದೆಲ್ಲ ನಮ್ಗೆ ಹೇಳ್ತಾರೆ. ಸೊ ಈ GST ನ ನೀವು ಯಾವ ರೀತಿಯಾಗಿ ಎದುರು ನೋಡ್ತಾ ಇದ್ರ ಅಂತ ಹೇಳಿ, ಅಥವಾ ಈ ವಾಹನ ತಯಾರಿಕಾ ಉದ್ಯಮಕ್ಕೆ ಸಂಬಂಧಪಟ್ಟಂತವ್ರು ಅಥವಾ ಆ ವಲಯಕ್ಕೆ ಸಂಬಂಧಪಟ್ಟಂತವ್ರು ಯಾವ ರೀತಿ ನೋಡ್ತಾ ಇದ್ರ? ಸರ್, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹಲವಾರು ಟ್ಯಾಕ್ಸ್ಗಳಿದೆ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇವಾಗ ಕಟ್ತಾ ಇರುವಂತ ಪರಿಸ್ಥಿತಿಲೂ ಇದೀವಿ ನಾವು. ಸೊ ಇವಾಗ ಮುಂದಕ್ಕೆ ಏನಾಗುತ್ತೆ, ಎಲ್ಲ ಒಂದು ಟ್ಯಾಕ್ಸ್ ಅಂತ ಆದಾಗ, ಯಾಕಂದ್ರೆ ನಮ್ಮ ಪ್ರೊಡಕ್ಷನ್ ಏನಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ಲ ಕರ್ನಾಟಕದಲ್ಲೇ ಇರಲ್ಲ. ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲಿ ಇರುವಾಗ ಇವಾಗ ಪರಿಸ್ಥಿತಿಯಲ್ಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟು ತಂದು ಇಲ್ಲಿ ನಾವು ಮತ್ತೆ ಲೋಕಲ್ ವ್ಯಾಟ್ ಅಂತ ಹೇಳಿ ಮಾರ್ತಾ ಇದೀವಿ. ಸೊ ಆವಾಗ ಏನಾಗುತ್ತೆ, ಕಂಪೇರ್ ಟು ಪಾಂಡಿಚೇರಿ ವಿಚ್ ಇಸ್ ಯೂನಿಯನ್ ಟೆರಿಟರಿ ಅಂತ ನಾವೇನ್ ಕರಿತೀವಿ, ಅಲ್ಲಿ ಟ್ಯಾಕ್ಸ್ ಸ್ಟ್ರಕ್ಚರ್ ಕಂಪೇರ್ ಮಾಡಿದಾಗ ನಮ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಗ್ರಾಹಕರು ಏನ್ ಮಾಡ್ತಾರೆ, ಅಲ್ಲಿ ಕಾರ್ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಿಸ್ತಾರೆ. ಹೌದು. ಇವಾಗ ಏನಾಗುತ್ತೆ ನೆಕ್ಸ್ಟ್, ಇಟ್ ಇಸ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂದಾಗ, ಯೂನಿಫಾರ್ಮಿಟಿ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಬಂದಾಗ ಥಿಂಗ್ಸ್ ವಿಲ್ ಬಿ ಈಸಿಯರ್. ಎಲ್ಲ ಒಂದು ಟ್ರಾನ್ಸಾಕ್ಷನ್, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಫ್ ಗುಡ್ ಆರ್ ಸರ್ವಿಸ್ ಎಲ್ಲ ಟ್ರ್ಯಾಕ್ ಆಗಿರುತ್ತೆ. ಸೊ ಟ್ಯಾಕ್ಸ್ ಬರ್ಡನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಟ್ಯಾಕ್ಸ್ ಬೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇವಾಗ ಕಮ್ಮಿ ಎಷ್ಟು ಜನ ಕಟ್ತಾ ಇದಾರೆ ಟ್ಯಾಕ್ಸ್, ಆ ಟ್ಯಾಕ್ಸ್ ಬೇಸ್ ಅನ್ನೋದು ನಾವು ಪ್ಲಾಟ್ಫಾರ್ಮ್ ಏನ್ ಕರಿತೀವಿ, ಆ ಪ್ಲಾಟ್ಫಾರ್ಮ್ ದೊಡ್ಡದಾಗುತ್ತೆ. ಸೊ ಎವ್ರಿ ಒಂದು ಪರ್ಸನ್ ಇನ್ ಸಿಟಿಸನ್ ಆಫ್ ಇಂಡಿಯಾ ಅಲ್ಲಿ ಟ್ಯಾಕ್ಸ್ ಏನ್ ಕಟ್ತಾ ಇದಾರೆ ಸ್ವಲ್ಪ ಮಟ್ಟಿಗೆ ಅದು ಇಳಿಕೆ ಆಗುತ್ತೆ ಅದು. So I think that will be a benefit. Okay. ಮತ್ತೊಂದು ವಿಚಾರ ಅಂತಂದ್ರೆ, ನಿಮ್ಮ ವಾಹನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಯಾವ ಕಾರ್ ಬೆಲೆ ಜಾಸ್ತಿ ಆಗುತ್ತೆ, ಯಾವ ಕಾರ್ ಬೆಲೆ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಾರ ಇರುತ್ತೆ. ಅದನ್ನ ನಿಮ್ಮ ಹತ್ರ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ GST ಇಂದ ಜೇಬಿಗೆ ಕತ್ರಿ ಬೀಳುತ್ತಾ ಅಥವಾ ಉಳಿತಾಯವಾಗುತ್ತಾ, ಇದು ಸಾಮಾನ್ಯ ಗ್ರಾಹಕ ಯೋಚನೆ ಮಾಡುವಂತಹ ರೀತಿ. ಅವರಿಗೆ ಉದ್ಯಮಕ್ಕೆ ಏನಾದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಂಡ್ ಆಫ್ ದ ಡೇ ನಮಗೇನಾದ್ರೂ ಇದರಿಂದ ಹೊಡೆತ ಜಾಸ್ತಿನಾ ಅಥವಾ ಹೊರೆ ಬೀಳುತ್ತಾ ಅಥವಾ ಉಳಿತಾಯ ಆಗುತ್ತಾ ಅಂತ ಹೇಳಿ. ಅಕಸ್ಮಾತ್ ಉಳಿತಾಯ ಆಗೋದಾದ್ರೆ ಯಾವ್ಯಾವ ವಸ್ತುಗಳಲ್ಲಿ, ಅಕಸ್ಮಾತ್ ಹೊರೆ ಬೀಳೋದಾದ್ರೆ ಯಾವ್ಯಾವ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಗ್ರಾಹಕರು ಯೋಚನೆ ಮಾಡ್ತಾ ಇರುವಂತಹ ರೀತಿ. ಸರ್, ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ? ಸರ್, ಇದೊಂದು ತಾವು ಏನು ಟೈಟಲ್ ಕೊಟ್ಟಿದ್ದೀರಿ, ಇದೊಂದು ಭೂತಾನೆ. GST ಅನ್ನೋದು ಒಂದು ಭೂತ. ಆದರೆ ಸಮಗ್ರವಾಗಿ ನಾವು ನೋಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿನ ಒಂದು ದಾರಿನಲ್ಲಿ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಗೊಂದಲಗಳು, ತುಂಬ ಗೊಂದಲಗಳಿದೆ. ಜನಸಾಮಾನ್ಯರಲ್ಲೂ ಗೊಂದಲ ಇದೆ, ಮತ್ತೆ ಬಿಸ್ನೆಸ್ ಪೀಪಲ್ ನಮ್ಮ ಸ್ನೇಹಿತರು ಹೇಳಿದಾಗೆ ಸಾಕಷ್ಟು ಗೊಂದಲಗಳಿದೆ. ಟಿಲ್ ಇನ್ನು 30ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಇವತ್ತವರೆಗೂ ನಮ್ಮ ಸ್ಟಾಕ್ಗಳನ್ನ ನಾವು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದನ್ನ ಇನ್ನೂ ನಮಗೆ ಕ್ಲಿಯರ್ ಇನ್ನೂ ಕೊಟ್ಟಿಲ್ಲ. ನಾನು ರೀಸೆಂಟಾಗಿ ರಿತೀಶ್ ಪಾಂಡೆ ಅವ್ರನ್ನು ಕೂಡ ಭೇಟಿ ಮಾಡಿದ್ವಿ, ಚೇಂಬರ್ ಆಫ್ ಕಾಮರ್ಸ್ಗೆ ಕರೆಸಿದ್ವಿ. ಅಲ್ಲಿ ಕೂಡ ಅವರು ಕೂಡ ಹೇಳಿದ್ರು ಅವರಲ್ಲೂ ಸ್ವಲ್ಪ ಗೊಂದಲಗಳಿದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ 27ನೇ ತಾರೀಕು ಒಂದು ನೋಟಿಫಿಕೇಶನ್ ನಮಗೆ ಬರ್ತಾ ಇದೆ, ಆ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀವಿ 28ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದುವರೆಗೂ ನಮಗೆ ಯಾವ ನೋಟಿಫಿಕೇಶನ್ ಬಂದಿಲ್ಲ. ಹಾಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ಇದು ಸ್ವಾತಂತ್ರ್ಯ ದಿನಾಚರಣೆ ರಾತ್ರಿ 12 ಗಂಟೆಗೆ ಏನ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗ್ಬಿಡ್ತೀವಿ. ಕರೆಕ್ಟ್. ಈಗ ಒಂದಷ್ಟು ಸ್ಲ್ಯಾಬ್ ಗಳನ್ನ ನಮ್ಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. 5% ಅಷ್ಟು, ಜೊತೆಗೆ 12, 18, 28% ಅಷ್ಟು ಟ್ಯಾಕ್ಸ್ ಗಳನ್ನ ನಾವು ಆಯಾ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಹೇರ್ತೀವಿ ಅಂತ ಹೇಳಿ. ಈಗ ಜನಸಾಮಾನ್ಯರ ಆಂಗಲ್ ಅಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಇದು ಕತ್ರಿ ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಉಳಿತಾಯ ಆಗುವಂತ ರೀತಿಲಿದೆ ಅಂತ ಅನ್ಸುತ್ತಾ ಅಂತ? ಸರ್, ದವಸ ಧಾನ್ಯಗಳ ವಿಷಯದಲ್ಲಿ ತಗೊಂಡ್ರೆ ಇದು ದೊಡ್ಡ ಕತ್ರಿ ಆಗ್ತಾ ಇದೆ ಸರ್. ಯಾಕೆಂತಂದ್ರೆ
ನಮ್ಮಲ್ಲಿ ಈಗ ಅಕ್ಕಿಗಾಗ್ಲಿ ಅಕ್ಕಿ ಬೇಳೆ ಗೋಧಿ ಯಾವುದಕ್ಕೂ ನಮ್ಗೆ ತೆರಿಗೆ ಇರಲಿಲ್ಲ. ತೆರಿಗೆಯಿಂದ ನಾವು ಹೊರಪಡಿಸಿದ್ವಿ. ಈಗ ಏನಾಗಿದೆ ಅಂತಂದ್ರೆ ಏಕಾಏಕಿ ನಮ್ಗೆ ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳಿದ್ದು ಸಡನ್ ಆಗಿ ಈಗ 5% ಸ್ಲಾಬ್ ನಲ್ಲಿ ನೀವು ಇದ್ದೀರಾ ಅಂತ ಹೇಳಿ ನಮ್ಗೆ ಒಂದು ಆರ್ಡಿನೆನ್ಸ್ ಬಂದ್ಬಿಟ್ಟಿದೆ. ಇದು ನಾನು ಕರೆಕ್ಟ್ ಮಾಡಬೇಕು. ಈಗ ಜನ ಸಾಮಾನ್ಯರು ತಗೊಳ್ಳುವಂತ ಅಕ್ಕಿ ಬೇಳೆ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ವೆಜಿಟೇಬಲ್ಸ್ ಇರ್ಬೋದು ಅಥವಾ ಹಾಲ್ ಇರ್ಬೋದು ಅಥವಾ ಕೋಳಿ ಮೊಟ್ಟೆ ಇರ್ಬೋದು, ಇದ್ರ ಮೇಲೆಲ್ಲ 0% ಟ್ಯಾಕ್ಸ್. ಇವ್ರು ಹೇಳಿದ 5% ಟ್ಯಾಕ್ಸ್ ಯಾವ್ದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಬ್ರಾಂಡೆಡ್ ಪ್ರಾಡಕ್ಟ್ಸ್, ಪ್ಯಾಕ್ಡ್ ಅಂಡ್ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇದ್ರೆ ಮಾತ್ರ ಅದ್ರ ಮೇಲೆ 5% ಬರುತ್ತೆ ಅಂತ ಹೇಳಿ. ಕರೆಕ್ಟ್. ಇದು ಹೇಗೆ ಮತ್ತೆ ಅನ್ಬ್ರಾಂಡೆಡ್ ಯಾವ ರೀತಿ ನಾವು ನೋಡ್ಬೇಕು? ಬ್ರಾಂಡೆಡ್ ಅಂತಂದ್ರೆ ತಾವು ಹೇಳ್ತೀರಿ TM ಅಂತಂದ್ರೆ ಟ್ರೇಡ್ ಮಾರ್ಕ್ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅದು ಬ್ರಾಂಡೆಡ್ ಅಂತ ತಾವು ಹೇಳ್ತಿದ್ದೀರಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಸರ್ 2 ತರ ಇದೆ. ಒಂದು ನಾವು ಬ್ರ್ಯಾಂಡ್ ಮಾಡದೆ ಮಾಡ್ಲಿಕ್ಕೆ ಆಗೋಲ್ಲ. ಇದು ಯಾವ ರೀತಿ ನಾನು ಹೇಳ್ಬೇಕಂದ್ರೆ ನಾವೊಂದು ಶರ್ಟ್ ಹೊಲ್ಸ್ಕೊಂಡ್ರೆ ಬಟನ್ ಹಾಕೊಂಡ್ರೆ ನಿಂಗೆ ಟ್ಯಾಕ್ಸ್ ಇದೆ, ಬಟನ್ ಹಾಕೊಳ್ದೆ ಇದ್ರೆ ಟ್ಯಾಕ್ಸ್ ಇಲ್ಲ ಅಂತಂದ್ರೆ ಶರ್ಟ್ನ ನಾವು ಹಾಗೆ ಇಟ್ಕೊಳ್ಳಿಕ್ಕೆ ಆಗೋಲ್ಲ. ಹಳೆ ಕಾಲದಲ್ಲಿ ನಾವು 1 kg 2 kg 5 kg ಬ್ಯಾಗ್ ಗೋಣಿಚೀಲ ತಗೊಂಡು ಹೋಗ್ತಾ ಇದ್ರು, ತುಂಬ್ಕೊಂಡು ಬರ್ತಾ ಇದ್ರು. ಈಗ ಪ್ರತಿಯೊಂದು ಪ್ಯಾಕ್ ಸಿಸ್ಟಮಿಗೆ ಬಂದಿದೆ. ಪ್ಯಾಕ್ ಸಿಸ್ಟಮಿಗೆ ಬಂದಾಗ ಅವ್ರವ್ರದ್ದಾಗಿದ್ದಂತ ಅವ್ರವರೇ ಬ್ರ್ಯಾಂಡ್ಗಳು ಮಾಡ್ಕೊಂಡಿದ್ದಾರೆ. ಈಗ ನಾವು ಅದಕ್ಕೆ 5% ಟ್ಯಾಕ್ಸ್ ಕೊಡ್ಬೇಕಾ ಕೊಡಬಾರ್ದಾ ಅಂತ ಒಂದು ಕಾನೂನಲ್ಲಿ ಹೇಳುತ್ತೆ, ನೀವು ಬ್ರ್ಯಾಂಡ್ ಮಾಡಿನೇ ಮಾಡ್ಬೇಕಂತ FSS ಆಕ್ಟ್ ಹೇಳ್ತಾ ಇದೆ. ವಿತೌಟ್ ನೀವು ಲೂಸ್ ಮಾರೋಗೆ ಇಲ್ಲ. ಮತ್ತೊಂದು ವಿಚಾರ ಅಂದ್ರೆ ಈಗ ನಾನು ಒಂದು ಗೊಂದಲ ಈಗ ನನಗಿರುವಂಥದ್ದು, ಈಗ ನಾನು ಯಾವುದೋ ಕಿರಾಣಿ ಅಂಗಡಿಲಿ ಹೋಗ್ಬಿಟ್ಟು 1 kg ಅಕ್ಕಿಯನ್ನ ತೆಗೆದುಕೊಳ್ತೀನಿ. ಅದೇ ಇಲ್ಲ ಅಂತಂದ್ರೆ ಬ್ರ್ಯಾಂಡಿಂಗ್ ಇರುವಂತಹ ಒಂದು 50 kg ಒಂದು ಅಕ್ಕಿ ಮೂಟೆ ತೆಗೆದುಕೊಂಡು ಬರ್ತೀನಿ. ಸೊ ಈ GST ಬಂದ ನಂತರದಲ್ಲಿ ಆ ಬೆಲೆಯಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ನಾನು ತೆಗೆದುಕೊಳ್ತಾ ಇದ್ದಂತ ಲೂಸ್ ಅಕ್ಕಿಗೂ ಜೊತೆಗೆ ಈ ಪ್ಯಾಕ್ಡ್ ಅಕ್ಕಿಗೂ ಅಂತ ಹೇಳಿ ನಿಮ್ ಕೆಜಿಗೆ ಏನಿಲ್ಲ ಅಂದ್ರೂ 3 ರಿಂದ 4 ರೂಪಾಯಿ ಜಾಸ್ತಿ ಪ್ಯಾಕ್ಡ್ ಅಕ್ಕಿ ತಗೊಳ್ಳೋದ್ರ ಮೇಲೆ ಬೀಳುತ್ತೆ. ಈಗ 50 ರೂಪಾಯಿ ಕೆಜಿ ಅಕ್ಕಿ ಇದೆ ಅಂತಂದ್ರೆ 5% ಸ್ಲಾಬ್ ಸೇರಿಸಿದ್ರೆ 2.5 ರೂಪಾಯಿ ಜಾಸ್ತಿ ಆಗುತ್ತೆ. ನೇರವಾಗಿ ಗ್ರಾಹಕನಿಗೆ ಹೊಡ್ತಾ ಬೀಳುತ್ತೆ. ಸೊ ನಾವು ಈಗ ಏನಂತಂದ್ರೆ GST ಇರೋದ್ರಿಂದ ನಮ್ಗೆ ಯಾರು ಕಳಿಸ್ತಾರೆ ಅವರಿಂದ ನಾವು ಕಲೆಕ್ಟ್ ಮಾಡ್ತೀವಿ ಮತ್ತೆ ನಾವು ಕ್ಲೈಮ್ ಮಾಡ್ಕೊಳ್ತೀವಿ. ಬಟ್ ನೇರವಾಗಿ ಗ್ರಾಹಕನಿಗೆ 2.5 ರಿಂದ 3 ರೂಪಾಯಿ ಜಾಸ್ತಿ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಬೇಳೆ ತಗೊಳ್ಳಿ, ಕಳೆದ ವರ್ಷ 200 ರೂಪಾಯಿ ಆಗಿತ್ತು. 200 ರೂಪಾಯಿಗೆ 5% ಟ್ಯಾಕ್ಸ್ ಅಂದ್ರೆ 10 ರೂಪಾಯಿ 1 kgಗೆ ಬೇಳೆ ಜಾಸ್ತಿ ಆಗುವಂತ ಸಂಭವಗಳು ಜಾಸ್ತಿ ಆಗ್ತವೆ. ಯಾಕೆಂತಂದ್ರೆ ಈಗ ಬೆಳೆ ರೇಟ್ ಕಮ್ಮಿ ಆಗಿದೆ. ಅದು ತಾವು ಹೇಳ್ತಾ ಇದ್ದೀರಿ, ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ಅದು ಓನ್ಲಿ ಬ್ರಾಂಡೆಡ್ ಅಂತಾರೆ. ನಾವು ಯಾವ್ದನ್ನ ಬ್ರಾಂಡೆಡ್ ಯಾವ್ದು ಅನ್ಬ್ರಾಂಡೆಡ್ ಅಂತ ಇನ್ನು ಇದುವರೆಗೂ ಸ್ಪೆಸಿಫಿಕೇಶನ್ ಸಿಕ್ಕಿಲ್ಲ. ಇದ್ರಲ್ಲಿ ಒಂದಷ್ಟು ಗೊಂದಲಗಳು ಸಹಜವಾಗಿ ಇದ್ದೇ ಇದೆ. ನಾನು ಮೊದಲೇ ಹೇಳಿದಾಗೆ ಸಣ್ಣ ಪುಟ್ಟ ಅಂಗಡಿಲಿ ಹೋಗಿ ತೆಗೆದುಕೊಳ್ಳುವಂತಹ ನಾವು ಲೂಸ್ಡ್ ಐಟಮ್ ಏನಿರುತ್ತೆ ಅದಕ್ಕೆ ನಾವು ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಪ್ಯಾಕ್ಡ್ ಐಟಮ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಒಂದು ವಿಚಾರ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಇದೇ ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಇಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಪ್ಯಾಕ್ಡ್ ಐಟಮೇ ತೆಗೆದುಕೊಳ್ಳೋದು ಬೇಡಪ್ಪ, ನಾವು ಲೂಸ್ ಐಟಮೇ ತೆಗೆದುಕೊಳ್ಳೋಣ ಅನ್ನುವಂಥ ಮನಸ್ಥಿತಿಗೂ ಕೂಡ ಗ್ರಾಹಕರು ಈ ಸಂದರ್ಭದಲ್ಲಿ ಒಂದು ಲೆಕ್ಕದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಗೊಂದಲ ಯಾಕೆ? ಜೊತೆಗೆ ಈ GST ಪೂರಕ ಅಂದ್ರೆ GST ಬಂದ ನಂತರದಲ್ಲಿ ಸೊ ಆಗುವಂತ ಲಾಭಗಳೇನು ನಷ್ಟಗಳೇನು ಗ್ರಾಹಕನ ವಿಚಾರವಾಗಿ ನೋಡೋದು, ಅದನ್ನು ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. GST ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಿಲ್ಲಿ ಬ್ರಾಂಡೆಡ್ ಐಟಮ್ ಯಾವುದು ಜೊತೆಗೆ ಲೂಸ್ ಐಟಮ್ ಯಾವುದು ಅಥವಾ ವ್ಯತ್ಯಾಸ ಏನಾಗುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಗಮನಿಸ್ತಾ ಇದ್ವಿ. ಮತ್ತೊಂದು ಗೊಂದಲ ಜನರಲಿ ಈ ಸಂದರ್ಭದಲ್ಲಿ ಇರೋದು ಅಂತ ಅಂದ್ರೆ ದಿನಬಳಕೆ ವಸ್ತುಗಳೇನಿರುತ್ತೆ, ನಾವು ಡೈಲಿ ಯೂಸ್ ಮಾಡುವಂತಹ ಒಂದಷ್ಟು ವಸ್ತುಗಳು ಅದರ ಬೆಲೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ ಹೇಳಿ. ಅದು ಹಾಲು, ಲಸ್ಸಿ, ಬೇರೆ ಬೇರೆ ವಿಚಾರಗಳಿರಬಹುದು, ಜೊತೆಗೆ ಡ್ರೈ ಫ್ರೂಟ್ಸ್ ಈ ರೀತಿಯಾದಂತಹದ್ದಿರ್ಬೋದು, ಮೊಸರು ತುಪ್ಪ ಈ ರೀತಿಯಾದಂತಹದ್ದಿರ್ಬೋದು, ಟೂತ್ ಪೇಸ್ಟ್, ಸೋಪ್, ಇದ್ರ ಬೆಲೆ ಎಲ್ಲ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ಹೇಳಿ. ಅಂದ್ರೆ ಹಿಂದೆ ಇದ್ರ ಮೇಲೆ ವಿಧಿಸಲಾಗ್ತಾ ಇದ್ದಂತ ಟ್ಯಾಕ್ಸ್ ಗಿಂತ ಹೆಚ್ಚಿನ ದರವನ್ನ ಏನಾದ್ರೂ ವಿಧಿಸಲಾಗುತ್ತಾ GST ಬಂದಂತ ನಂತರದಲ್ಲಿ ಅನ್ನುವಂಥ ಒಂದು ಗೊಂದಲ ಸಹಜವಾಗಿ ಇದ್ದೇ ಇದೆ. ಸೊ ಗುರುರಾಜ್ ಅವರೇ, ಸೊ ಈಗ ದಿನಬಳಕೆ ವಸ್ತುಗಳು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಆ ಸ್ಲ್ಯಾಬ್ ಅನ್ನ ನೋಡಿದಂತ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಹೊರಗಿಟ್ಟಿರೋದು ತೆರಿಗೆ ರಹಿತ ವಸ್ತುಗಳು ಅನ್ನುವಂತ ನಾವು ನೋಡಿದ್ದೀವಿ. ಸೊ ಓವರ್ ಆಲ್ ನಾವು ನೋಡಿದಂತ ಸಂದರ್ಭದಲ್ಲಿ ಹೊರತಾ ಬೀಳುತ್ತಾ ಹೇಗೆ ಅಂತ ದಿನಬಳಕೆ ವಸ್ತುಗಳು? ನಿಮ್ಮ ಕ್ವಶನ್ ಹೇಳೋ ಮುಂಚೆ ನಾನು ಸಾಯಿರಾಮ್ ಪ್ರಸಾದ್ ಅವ್ರು ಹೇಳಿದ ಒಂದು ವಿಷಯ ಹೇಳಬೇಕು. ನಾನು ಅಂಗಡಿಯಲ್ಲಿ ಹೋಗಿ ಅಕ್ಕಿ ಬೇಕು ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ನನಗೆ ಅಂಗಡಿಯಲ್ಲಿ ಹೋಗಿ ಭಾಗ್ಯಲಕ್ಷ್ಮಿ ಅಕ್ಕಿ ಬೇಕು, ಸಮೃದ್ಧಿ ಅಕ್ಕಿ ಬೇಕು, ಅಥವಾ ಇನ್ನೊಂದು ಏನೋ ತಾಜ್ ಮಹಲ್ ಬ್ರ್ಯಾಂಡ್ ಬಾಸ್ಮತಿ ಅಕ್ಕಿ ಬೇಕು ಅಂತ ಹೇಳಿ ಹೇಳಿದ್ರೆ ಅವಾಗ ಅದಕ್ಕೆ 5% ಇದೆ. ಅದು ವೆರಿ ಕ್ಲಿಯರ್. ಸೊ ಎಲ್ಲ ವೆಜಿಟೇಬಲ್ಸ್, ಎಲ್ಲ ಗ್ರೈನ್, ಫುಡ್ ಗ್ರೈನ್ಸ್ ಮೇಲೆ ಟ್ಯಾಕ್ಸ್ ಬೀಳಲ್ಲ. ನಾನು ಒಂದು ಹೆಸರು ಹೇಳಿ ಈ ಅಕ್ಕಿಗೆ ಒಂದು ಹೆಸರು ಕೊಟ್ರೆ ಅವಾಗ ಅದ್ರ ಮೇಲೆ 5% ಬರುತ್ತೆ. ಒಂದು ವಿಚಾರ ಅದೇ, ಈಗ ಬ್ರ್ಯಾಂಡ್ ಯಾವುದು ಅಥವಾ ಪ್ಯಾಕ್ಡ್ ಯಾವುದು ಅಂತ ಹೇಳಿ ಅಂದ್ರೆ ಬ್ರ್ಯಾಂಡ್ ಅದು ಹೇಗಾಗುತ್ತೆ, ಅಥವಾ ಕೆಲವೊಂದು ವಿಚಾರ ಹಾಗೆ ಲೂಸ್ ಪ್ಯಾಕೆಟ್ ಇಲ್ಲೇ ಲೋಕಲ್ಸ್ ಅವರು ಮಾಡ್ತಾ ಇರ್ತಾರೆ, ಅದು ಕೂಡ ಬ್ರ್ಯಾಂಡಿಗೆ ಸೇರುತ್ತೆ. ನಾವು ಅದು ಎಂಟೈರ್ ಚಾರ್ಟ್ ಆಫ್ ಅಕೌಂಟ್ಸ್ ಅಂತ ಹೇಳಿದ್ರೆ ನಾವು ಚಾರ್ಟ್ ಅಲ್ಲಿ ನೋಡಿದ್ರೆ ರಿಜಿಸ್ಟರ್ಡ್ ಬ್ರ್ಯಾಂಡ್ ನೇಮ್ ಪ್ಯಾಕ್ಡ್ ವಿತ್ ದ ರಿಜಿಸ್ಟರ್ಡ್ ಬ್ರ್ಯಾಂಡ್ ನೇಮ್ 5% ಅಂತಿದೆ. ಸೊ ವಿ ಪ್ರಿಸ್ಯೂಮ್ ದಟ್, ಐ ಮೀನ್ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಗವರ್ಮೆಂಟ್ ಒಂದು ಗೊಂದಲ ಇದೆ ಸರ್. ಪ್ಯಾಕ್ಡ್ ಅಲ್ಲಿ ಒಂದು ಗೊಂದಲ ಏನಂತಂದ್ರೆ ರಿಜಿಸ್ಟರ್ಡ್
ಪ್ಯಾಕ್ಡ್ ಮತ್ತೆ TM ಈ 3 ತರ ಬಂದಿದೆ. ಟ್ರೇಡ್ ಮಾರ್ಕ್ ಈಗ ಏನಾಗಿದೆ ಅಂದ್ರೆ ಹಳೆ ಕಾಲದಲ್ಲಿ ತಾವು ಗೋಣಿ ಚೀಲ ನೋಡಿರ್ಬೇಕು, ಸೂಜಿ ದಾರದಲ್ಲಿ ಹೊಲ್ದ್ಬಿಟ್ಟು ತಗೊಂಡ್ಬರ್ತಾ ಇದ್ರು. ಅದು ಅನ್ಪ್ಯಾಕ್ಡ್ ಅಂತ ನಮ್ಮ ಎಲ್ಲರೂ ತಿಳ್ಕೊಂಡಿರೋದು. ಈಗೆಲ್ಲ ಮಿಷನ್ಗಳು ಬಂದಿದೆ, 1 ಸೆಕೆಂಡ್ಗೆ ಸ್ಟಿಚ್ ಮಾಡ್ತಾರೆ. ಸ್ಟಿಚ್ ಮಾಡಿದ ತಕ್ಷಣ ದಟ್ಸ್ ಕಾಲ್ಡ್ ಪ್ಯಾಕ್ಡ್. ಸೊ ಅವ್ರ ಲೆಕ್ಕದಲ್ಲಿ ನಾವು ಕೇಳೋದಾದ್ರೆ ಅದು ಪ್ಯಾಕ್ಡ್ ಆದಾಗ ಅದಕ್ಕೆ 5% ಬಿತ್ತು ಟ್ಯಾಕ್ಸ್. ಬರೀ ಪ್ಯಾಕ್ಡ್ ಅಂತ ಬರಲ್ಲ. ಅದಕ್ಕೆ ಅದನ್ನ ಆ ಗೊಂದಲನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಈಗ ಅಂದ್ರೆ ಅದಕ್ಕೆ ಯಾವ್ದೇ ಒಂದು ಬ್ರ್ಯಾಂಡ್ ಹೆಸರು ಏನೋ ಕೊಟ್ಟಿರ್ತಾರೆ, ಅದು ನಿಜವಾದ ಬ್ರ್ಯಾಂಡೆಡ್ ಅಥವಾ ಏನು ಅನ್ನುವಂತ ನಮ್ಗೆ ಅದು ಗೊತ್ತಿರಲ್ಲ. ಅಂತ ಪ್ರಾಡಕ್ಟ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದಂತಿದೆ, ಅಕ್ಕಿನ ಜೋಬಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಒಂದು ಚೀಲದಲ್ಲಿ ಇರಬೇಕು, ಒಂದು ಗೋಣಿ ಚೀಲದಲ್ಲಿ ಇರಬೇಕು, ಒಂದು ಪ್ಯಾಕೆಟ್ ಅಲ್ಲಿ ಇರಬೇಕು. ಅದಕ್ಕೆ ತೊಂದರೆ ಇಲ್ಲ. ಆ ಪ್ಯಾಕೆಟ್ ಒಂದು ಹೆಸರು ಹಾಕಿ ಆ ಅಕ್ಕಿ ಒಂದು ಹೆಸರು ಅಂತ ಹೇಳಿ ಬಂದ್ರೆ ಅವಾಗ 5% ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ನಮ್ಮ ಅನಿಸಿಕೆ. ದಟ್ ಇಸ್ ಹೌ ಇಟ್ ಇಸ್ ಆಸ್ ಫರ್ ದ ರೀಡಿಂಗ್ ಆಫ್ ದ ಬುಕ್. ಈಗ ಈ ಧಾನ್ಯಗಳು ವಿಚಾರಕ್ಕೆ ಬಂದಂತ ನಂತರದ ದಿನಗಳಲ್ಲಿ ಸೊ ಪ್ರತಿಯೊಂದನ್ನು ಬ್ರ್ಯಾಂಡ್ ಆಗಿ ಮಾಡಬೇಕು ಅಥವಾ ಒಂದು ಅಕೌಂಟಬಿಲಿಟಿ ಇರಲೇಬೇಕು ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಮಾಡುವಂತ ಸಾಧ್ಯತೆ ಇದೆಯಾ? ಅದು ನಮ್ಮ GST ಅಲ್ಲಿ ಏನ್ ಹೇಳಲ್ಲ. ಸಾಯಿರಾಮ್ ಪ್ರಸಾದ್ ಅವರು ಆ ತರದ್ದು ಏನಾದ್ರೂ ಬೆಳವಣಿಗೆ ಏನಾದ್ರು ನಡೀತಾ ಇರೋದು ಸರ್? ಈಗ ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಏನೋ ಒಂದು ಹೊಸ ಕಾನೂನು ಪಾಸ್ ಮಾಡಿದ್ದಾರೆ. ಅದು ಬಹಳ ವರ್ಷಗಳಿಂದ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರ್ಲಿಲ್ಲ. ಈಗ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ್ಮೇಲೆ ಪ್ರತಿಯೊಬ್ಬ ವರ್ತಕ, ಪ್ರತಿಯೊಬ್ಬ ರೋಡ್ ನಲ್ಲಿ ಸ್ಟ್ರೀಟ್ ವೆಂಡರ್ ಕೂಡ ಅದು ಲೈಸೆನ್ಸ್ ತಗೊಳ್ಬೇಕು ಅಂತ ಮಾಡಿದ್ದಾರೆ. ಈಗಾಗಲೇ ಅದು ಪ್ರೆಷರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ದಿನ ಸಾವಿರಾರು ಲೈಸೆನ್ಸ್ಗಳು ಡೈಲಿ ತಗೊಳ್ತಾ ಇದ್ದಾರೆ. ಅದರ ಆಕ್ಟ್ ಅನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋಲ್ಲ. ಒಬ್ಬ ಪಾನಿಪುರಿ ಮಾಡೋನು ಕೂಡ ಅವನಿಗೊಂದು ಕ್ವಾಲಿಟೀಸ್ ಇದೆ, ಈ ರೀತಿ ಇರ್ಬೇಕು, ಈ ರೀತಿ ಇರ್ಬೇಕಂತ. ಅದು ಪ್ಯಾಕ್ ಮಾಡಿನೇ ಮಾರಬೇಕು. ಒಂದು ಪ್ಯಾಕ್ ಮಾಡಿದ್ರೆ ಅದಕ್ಕೆ 5% ಟ್ಯಾಕ್ಸ್ ಬೀಳುತ್ತೆ. ಓಕೆ, ಸೊ ಈಗ ಇದ್ರದ್ದು ನಂತರದ ದಿನಗಳಲ್ಲಿ ಬಹುಶಃ ಅದು ನಿರೀಕ್ಷೆ ಮಾಡಬಹುದು ಅನ್ಸುತ್ತೆ. ಎಲ್ಲವನ್ನೂ ಕೂಡ ಪ್ಯಾಕ್ಡ್ ಆಗೇ ಮಾಡಬೇಕು ಅಥವಾ ಅದಕ್ಕೊಂದು ಬ್ರ್ಯಾಂಡ್ ಇರಲೇಬೇಕು ಅನ್ನೋ? ಬ್ರ್ಯಾಂಡ್ ಇರಬೇಕು ಅಂತ ಹೇಳಿ ನಾನು ಒಪ್ಲಿಕ್ಕಿಲ್ಲ. ಪ್ಯಾಕ್ ಮಾಡಬೇಕು ಅಂತ ಹೇಳಿ ಪ್ಯಾಕ್ ಮಾಡಿದ್ರು ಈ 5% ಒಂದು 5% ಅಪ್ಲೈ ಆಗಲ್ಲ ಅಂತ ನನ್ನ. ಅಲ್ಲ, ಅದಕ್ಕೆ ವ್ಯತ್ಯಾಸ ಏನು ಬರಲ್ಲ ಅವಾಗ? ಪ್ಯಾಕ್ ಮಾಡಿದ ಕೂಡಲೇ 5% ಇಲ್ಲ. ಹೌದು, ನಾನು ಹೇಳಿದಾಗೆ ಪ್ಯಾಕಿಂಗ್ ಇರಲೇಬೇಕು. ಬಿಕಾಸ್ ಯು ಕೆನಾಟ್ ಕ್ಯಾರಿ ಇದೆಲ್ಲ ಫುಡ್ ಗ್ರೇನ್ಸ್ ಜೋಬಲ್ಲಿ ಅಥವಾ ಕೈಯಲ್ಲಿ ಹೀಗೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಟೂತ್ ಪೇಸ್ಟ್ ತಗೊಂಡು ಹೋದಾಗ ಅದಕ್ಕೂ ಒಂದು ಕವರಿಂಗ್ ಇರಬೇಕು ಎಟ್ಸೆಟ್ರಾ. ಸೊ ಪ್ಯಾಕ್ಡ್ ಗೆ ಪ್ರಶ್ನೆ ಇಲ್ಲ, ಬ್ರಾಂಡೆಡ್ ಗೆ ಪ್ರಶ್ನೆ. ಸೊ ಪ್ಯಾಕ್ ಆಗಿ ಮೊನ್ನೆ 24ನೇ ತಾರೀಕು 24ನೇ ತಾರೀಕು ನಾವು ಒಂದು ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡಿದ್ದಾಗ ಪ್ಯಾಕ್ ಮತ್ತೆ ಬ್ರ್ಯಾಂಡು TM ಮಾರ್ಕ್ ಅಂತ ಏನಿತ್ತು ಇದೆಲ್ಲದಕ್ಕೂ ಇದೆ ಅಂತ ಹೇಳ್ತಾ ಇದ್ರು. ಈಗ ತಾವು ಹೇಳಿದಾಗೆ ಮತ್ತೆ ಮೊನ್ನೆ ನಾನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಇಟ್ ಇಸ್ ಅ ಪ್ಯಾಕೇಜ್ ಬರೋದಿಲ್ಲ, ಓನ್ಲಿ ದಟ್ಸ್ ಬ್ರಾಂಡೆಡ್ ಮಾತ್ರ ಬರುತ್ತೆ ಅಂತ. ಈಗ ಬ್ರ್ಯಾಂಡ್ ಯಾವುದು ಅನ್ಬ್ರ್ಯಾಂಡ್ ಯಾವುದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಬಹಳ ಗೊಂದಲಗಳಿದೆ. ಇದು ಜನಸಾಮಾನ್ಯರಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡೋರಿಗೆ ದಿನನಿತ್ಯ ಗೊಂದಲ ಇದೆ. ಬೆಳಗ್ಗೆ ನಾವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ, ಇದೇ ರೀತಿ ಏನಾದ್ರು ಮುಂದುವರೆದ್ರೆ ಇನ್ 3-4 ದಿವಸ ಆಹಾರ ಪದಾರ್ಥಗಳು ಕೂಡ ತುಂಬಾ ಕ್ಲಿಷ್ಟಕರ ಕಷ್ಟ ಆಗುತ್ತೆ. ಯಾಕೆಂದ್ರೆ ಪರ್ಚೇಸ್ ಮಾಡೋದು ನಾವು ನಿಲ್ಲಿಸ್ತಾ ಇದೀವಿ. ಯಾಕೆಂತಂದ್ರೆ ನಾಳೆ ಪರ್ಚೇಸ್ ಮಾಡಿದ್ಮೇಲೆ ಟ್ಯಾಕ್ಸ್ ನಾನು ಕ್ಲೈಮ್ ಮಾಡಬೇಕಾ ಅಥವಾ ಅವನು ಇವಾಗ ನಾನು ಪರ್ಚೇಸ್ ಮಾಡಿದ್ರೆ ಅವ್ನು ಕ್ಲೈಮ್ ಮಾಡಕ್ ಕೊಡೋದಿಲ್ಲ. ಕರೆಕ್ಟ್. ಮತ್ತೊಂದು ವಿಚಾರ ಅಂದ್ರೆ ಈಗ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದ್ವಿ, ಇಷ್ಟೊಂದಕ್ಕೆ ಕಿರಾಣಿ ಅಂಗಡಿಯಲ್ಲಿ ಸಿಗೋ ಲೂಸ್ ವಿಚಾರವಾಗಿ ನೋಡಿದ್ವಿ. ಇನ್ ಸೂಪರ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಇದೇ ರೀತಿಯಾಗಿ ದೊಡ್ಡ ಡ್ರಮ್ ಅಲ್ಲೆಲ್ಲ ಹಾಕಿಟ್ಟಿರ್ತಾರೆ, ಅಕ್ಕಿ ಆಗಿರ್ಬೋದು, ಬೇರೆ ದವಸ ಧಾನ್ಯಗಳು. ಸೊ ಅದನ್ನ ನಾವೇ 1 kg ಅಷ್ಟು ಮಾಡ್ಕೊಳ್ತೀವಿ, ಆ ನಂತರದಲ್ಲಿ ಬಂದು ಬಿಲ್ ಮಾಡಿಸ್ಕೊಳ್ತೀವಿ. ಸೊ ಅಲ್ಲೇನ್ ಕತೆ ಹಾಗಾದ್ರೆ? ಸರ್, ಅವರು ಪರ್ಚೇಸ್ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡುವಾಗ GST ಒಳಪಟ್ಟು ಏನಾದ್ರು ಮಾಡಿದ್ರೆ ಅವ್ರು ಲೂಸ್ ಮಾಡಿದ್ರು ಕೂಡ ಅವ್ರು ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಓಕೆ, ತಾವ್ ಹೇಳ್ಬೇಕು ಸರ್, ಅದ್ರ ಮೇಲೆ ಬರ್ಲಿಕ್ಕಿಲ್ಲ. ಬಿಕಾಸ್ ನೀವು ಹೇಳಿದ ಡ್ರಮ್ ಅಂತೇಳಿ ಅವರು ಲೂಸ್ ಅಲ್ಲಿ ಇಟ್ಟಿರ್ತಾರೆ, ನಾವೇ ತಗೊಳ್ತೇವೆ, ನಾವೇ ಸೀಲ್ ಮಾಡ್ಕೊಳ್ತೇವೆ. ಅದು ಸೀಲ್ ಬಿಕಾಸ್ ನಾನು ಹೇಳಿದಾಗೆ ಅಕ್ಕಿನ ಒಂದು ಯಾವ್ದನ್ನ ಒಂದು ಪಟ್ಟಣದಲ್ಲಿ ತಗೊಳ್ಳೇಬೇಕು, ಅದು ಹಾಗೆ ತಗೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಒಂದು ಪಟ್ಟಣದಲ್ಲಿ ತಗೊಂಡು ಅದನ್ನ ನಾವು ತಗೊಂಡು ಹೋದಾಗ 5% ಬರಲೇಬಾರ್ದು. ಸೊ ಆ ಕ್ವಶನೇ ಬರಲ್ಲ. ಸೊ ನೆಕ್ಸ್ಟ್ ಅವ್ರು ಶೆಲ್ಫ್ ನಲ್ಲಿ ಕೆಲವು ಅಕ್ಕಿ ಇಟ್ಟಿರ್ತಾರೆ, ತಾಜ್ ಮಹಲ್, ಭಾಗ್ಯಲಕ್ಷ್ಮಿ, ಸಮೃದ್ಧಿ ಆ ತರ ಎಲ್ಲ ಇಟ್ಟಿದ್ದು. ಅವಾಗ ನಾನು ತಗೊಂಡು ನನ್ನ ಬ್ಯಾಗ್ ಅಲ್ಲಿ ಸ್ಟ್ರೇಟ್ ಇನ್ನೊಂದು ಬ್ಯಾಗ್ ಒಳಗೆ ಹಾಕಿದ್ರೆ ಅವಾಗ ಅದು ಬ್ರ್ಯಾಂಡ್ ಆಗುತ್ತೆ, ಅದ್ರ ಮೇಲೆ 5% ಬರುತ್ತೆ. ಕರೆಕ್ಟ್. ಓಕೆ, ಸೊ ನಾವು ಒಂದು ಕ್ವಶನ್ ಅನ್ನ ನೋಡಿದ್ವಿ, ಅಂದ್ರೆ ಓವರ್ ಆಲ್ ಆಗಿ ದಿನಬಳಕೆ ವಸ್ತುಗಳ ಬೆಲೆ ಮೇಲೆ ಏನೇನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಈಗ GST ತೆರಿಗೆ ರಹಿತ ವಸ್ತುಗಳು ಬಹಳಷ್ಟಿದೆ. ಅದು ಹಾಲು ಜೊತೆಗೆ ಲಸ್ಸಿಯಿಂದ ಹಿಡಿದು ತಂಪು ಪಾನೀಯ. ಹೌದು. ಹಾಗೆ ಇನ್ನು 5% ತೆರಿಗೆಗೆ ಬಹಳಷ್ಟು ಇದನ್ನ ಬಹುಶಃ ಈ ಸ್ಲಾಬಿಗೆ ಸೇರಿಸಿದ್ದಾರೆ. ಈ ಟೂತ್ ಪೇಸ್ಟ್ ಆಗಿರ್ಬೋದು, ಸೋಪ್ಗಳಾಗಿರ್ಬೋದು, ಟೂತ್ ಪೇಸ್ಟ್ ಎಲ್ಲ 18% ಹೋಗುತ್ತೆ. ಸೊ ಅದು ಹೆಚ್ಚಾಗುತ್ತಾ ಹೇಗೆ ಕಡಿಮೆ ಆಗುತ್ತಾ ಅಂತ ಹೇಳಿ ದಿನಬಳಕೆ? ಇದು ಸಾಯಿರಾಮ್ ಪ್ರಸಾದ್ ಹೇಳಿದಾಗೆ ಈ ಟೂತ್ ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅವ್ರು 18% ನಮಗೆ ಚಾರ್ಜ್ ಮಾಡ್ತಾರೆ. ಹೌದು. ಅವರು ಟೂತ್ ಪೇಸ್ಟ್ ಮಾಡುವಾಗ ಏನೆಲ್ಲ ಐಟಮ್ಸ್ ಖರೀದಿ ಮಾಡಿರ್ತಾರೆ, ಒಂದು ಟ್ಯೂಬ್ ಪರ್ಚೇಸ್ ಮಾಡಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಕೆಮಿಕಲ್ಸ್ ಪರ್ಚೇಸ್ ಮಾಡಿರ್ಬೋದು, ಅದಕ್ಕೆ ಬೇಕಾಗಿರೋ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿರ್ಬೋದು, ಅದ್ರ ಮೇಲೆಲ್ಲ ಅವರಿಗೆ ಇನ್ಪುಟ್ ಅಂದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಅವ್ರು ಕೊಟ್ಟಿರ್ತಾರೆ ಪರ್ಚೇಸ್ ಮಾಡುವಾಗ. ಆ ಪರ್ಚೇಸ್ ಮಾಡಿರುವಾಗ ಏನ್ ಕೊಟ್ಟಿರ್ತಾರೋ ಅದನ್ನ ಇವ್ರಿಗೆ 18% ಈಗ ಗಿರಾಕರಿಗೆ ಚಾರ್ಜ್ ಮಾಡುವಾಗ ಈ ಕಟ್ಟಿರೋದನ್ನ ಮುರ್ಕೊಂಡು ಕಟ್ಬೋದು. ಅದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೇವೆ. ಸೊ ಅದನ್ನ ಕಳೆದು ಬಿಟ್ಟು ಕಟ್ಟಿದ್ರೆ ಸಾಕು.
ಇದು ಯಾವಾಗ ಕಳೆದ್ಬಿಟ್ಟು ಕಟ್ತಾರೋ ಅವಾಗ ಏನಾಗಬೇಕು, ಅವ್ರ ಒರಿಜಿನಲ್ ಪ್ರೈಸ್ ಅವರಿಗೆ ಕಾಸ್ಟಿಂಗ್ ಕಮ್ಮಿ ಆಗಬೇಕು. ಬಿಕಾಸ್ ಈ ಪರ್ಚೇಸ್ ಮಾಡುವಾಗ ಏನೇನು ಟ್ಯಾಕ್ಸ್ ಕಟ್ಟಿರ್ತಾರೋ ಅದು ಕಾಸ್ಟ್ ಅಲ್ಲೇ ಅಲ್ಲ ಅವ್ರಿಗೆ. ಸೊ ಆ ಕಾಸ್ಟ್ ನ ಅವ್ರಿಗೆ ರೆಡ್ಯೂಸ್ ಆಗುತ್ತೆ. ಆ ರೆಡ್ಯೂಸ್ ಆಗಿರೋ ಕಾಸ್ಟ್ ನ ಮುಂಚೆನೂ ಅದು ಆಗ್ತಾ ಇತ್ತು, ಬಟ್ ಆಗ್ತಾ ಇತ್ತು ಹೇಗಾಗ್ತಾ ಇತ್ತು ಅಂದ್ರೆ ಎಕ್ಸೈಸ್ ಮೇಲೆ ಎಕ್ಸೈಸ್, ವ್ಯಾಟ್ ಮೇಲೆ ವ್ಯಾಟ್. ಇವಾಗ ನಮ್ಮ ಆಫೀಸ್ ನಲ್ಲಿ ನನ್ನ ಆಫೀಸ್ ನಲ್ಲಿ ಸರ್ವಿಸ್ ಟ್ಯಾಕ್ಸ್ ಚಾರ್ಜ್ ಮಾಡ್ತೇನೆ ನಮ್ಮ ಕ್ಲೈಂಟ್ಸ್ಗೆ. ಅವಾಗ ನಾನು ಯಾವ್ದಾದ್ರು ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ವ್ಯಾಟ್ ಹಾಕ್ತಾ ಇದ್ರು ಅದ್ರ ಮೇಲೆ, ಅಥವಾ ನನ್ನ ಆಫೀಸ್ಗೆ ಒಂದು ಟೇಬಲ್, ಫರ್ನಿಚರ್, ಏನೋ ಒಂದು ಲೈಟಿಂಗ್ ಪರ್ಚೇಸ್ ಮಾಡಿದ್ರೆ ವ್ಯಾಟ್ ಬರ್ತಾ ಇತ್ತು. ಆ ವ್ಯಾಟ್ ಎಲ್ಲ ನನಗೆ ಕಾಸ್ಟ್ ಆಗ್ತಾ ಇತ್ತು. ಈಗ ಏನಾಗ್ತದೆ, ನಾನು ಸರ್ವಿಸ್ ಟ್ಯಾಕ್ಸ್ ನನ್ನ ಕಸ್ಟಮರ್ ಇಂದ ಕಲೆಕ್ಟ್ ಮಾಡಿ ನಾನು ಈ ಕಂಪ್ಯೂಟರ್ ಅಲ್ಲಿ ಅಥವಾ ಲೈಟ್ ಅಲ್ಲಿ ಅಥವಾ ಏನ್ ತಗೊಂಡ್ರು ಅದ್ರ ಮೇಲೆ ವ್ಯಾಟ್ ಬಂದಾಗ ಅದನ್ನ ನಾನು ಡಿಡಕ್ಷನ್ ಆಗಿ ತಗೊಂಡು ನನ್ನ ಸರ್ವಿಸ್ ಟ್ಯಾಕ್ಸ್ ನಾನು ಎಷ್ಟು ಕಸ್ಟಮರ್ ಇಂದ ಕಲೆಕ್ಟ್ ಮಾಡಿರ್ತೀನೋ ಅದನ್ನ ಮುರ್ಕೊಂಡು, ಈ ವ್ಯಾಟ್ ನ ಮುರ್ಕೊಂಡು ನಾನು ಅವಾಗ ವ್ಯಾಟ್ ಅಂತ ಹೇಳಲ್ಲ, ಇದಕ್ಕೂ GST ಅಂತಾನೆ ಹೇಳ್ತೇನೆ. ಎಂಡ್ ಆಫ್ ದ ಡೇ ಏನಾಗುತ್ತೆ, ದ ಕಾಸ್ಟ್ gets reduced because of the input credit that I get. ನನ್ನ ಇನ್ಪುಟ್ ಕ್ರೆಡಿಟ್ ಸಿಗೋದ್ರಿಂದ ನನಗೆ ಟ್ಯಾಕ್ಸ್ ಸ್ವಲ್ಪ ಹೆಚ್ಚಾದ್ರೂ ಫೈನಲ್ ಕಾಸ್ಟ್ ಆನ್ ಮೈ ಇನ್ಪುಟ್ಸ್ ವಿಲ್ ಕಮ್ ಡೌನ್ ಬಿಕಾಸ್ ಆಫ್ ದ ಕ್ರೆಡಿಟ್. ಆದ್ರಿಂದ ಐ ಶುಡ್ ಪಾಸ್ ಆನ್ ದ ಬೆನಿಫಿಟ್. ನನ್ನ ಒಂದು ನಾನೇ ಚಾರ್ಟರ್ಡ್ ಅಕೌಂಟ್ ಇರ್ಬೋದು, ನಾನು ಯಾವ್ದು 1 ಲಕ್ಷ ಕೆಲಸ ಮಾಡ್ತಿದ್ನೋ ಅದನ್ನ ನಾನಿನ್ನ 90,000 ಮಾಡಬೇಕು. ಅದೇ ಲೆಕ್ಕ ನೀವು ಟೂತ್ ಪೇಸ್ಟ್ ತಗೊಂಡ್ರೆ ಮುಂಚೆ ನಾವು 40 ರೂಪಾಯಿ ಮೇಲೆ ಲೆಟಸ್ 15% ಇದ್ರೆ ಈಗ 41 ರೂಪಾಯಿ ಆಗ್ಬೋದು, ಅದ್ರ ಮೇಲೆ 18%, ಅಂದ್ರೆ ಪ್ರೈಸ್ ಈಗ 40 ಇರೋದನ್ನ 38 ರೂಪಾಯಿ ಮಾಡ್ಕೊಂಡು 38 ಮೇಲೆ 18% ಚಾರ್ಜ್ ಮಾಡಿ ಒಟ್ಟಾರೆ ಅದೇ ಫಿಗರ್ ಬರುವಂಗೆ ಇಡ್ತಾರೆ. ಅಲ್ಲ, ಈ ಗ್ರಾಹಕನಿಗೆ ಏನ್ ಹಾಗಾದ್ರೆ ಕಮ್ಮಿ ಆಗುತ್ತೆ? ನನ್ನ ಲೆಕ್ಕದಲ್ಲಿ ಗ್ರಾಹಕರಿಗೆ 1-2% ಹೆಚ್ಚು ಕಡಿಮೆ ಆಗ್ಬೋದು, 1-2%. ಬಿಕಾಸ್ ಈ ರೇಟ್ ಬಂದಾಗ್ಲೂ ಹೇಗ್ ಬಂದಿದೆ ಅಂತ ಹೇಳಿದ್ರೆ, ಮುಂಚೆ ವ್ಯಾಟ್ 12%, ಎಕ್ಸೈಸ್ 14% ಇದ್ರೆ 12 + 14 26. ಆ 26ನ ನಿಯರೆಸ್ಟ್ ರೇಟ್ ತಗೊಂಡು 28%, ಅಥವಾ 12 + 8 ಅದು ನಿಯರೆಸ್ಟ್ ತಗೊಂಡು 18. ಸೊ ಹಾಗಾಗಿ ಫಿಟ್ಮೆಂಟ್ ಅಂತ ಹೇಳಿ ಮಾಡಿದ್ದಾರೆ. ಸೊ ಹೆಚ್ಚು ಕಡಿಮೆ ಈ ಫಿಟ್ಮೆಂಟ್ ಲೆಕ್ಕದಲ್ಲಿ 1-2% ಹೆಚ್ಚೇ ಆಗ್ಬೋದು, ಕಮ್ಮಿ ಆಗ್ಲಿಕ್ಕಿಲ್ಲ, ಅದು ನಾನು ಒಪ್ಕೊಳ್ತೇನೆ, ಹೆಚ್ಚೇ ಆಗ್ಬೋದು. ಬಟ್ ಇನ್ ದ ಹೋಲ್ ಪ್ರಾಸೆಸ್ 1-2% ಹೆಚ್ಚಾಗ್ಬೋದು. ಸೊ ಇಲ್ಲಿ ನಾವು ದಿನಬಳಕೆಯ ವಸ್ತುಗಳನ್ನ ನೋಡಿದ್ವಿ. ಹಾಗೆ ಮತ್ತೊಂದು ವಿಚಾರ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡುದು, ಅದೇನಂದ್ರೆ ಬಹಳಷ್ಟು ಕಡೆ ಈಗ ಆಫರ್ಗಳನ್ನ ನಾವು ನೋಡ್ತಾ ಇದೀವಿ. GSTಗೂ ಮುನ್ನ ಬಹಳಷ್ಟು ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆಫರ್ಗಳನ್ನ ಇದಾವೆ. ಜೊತೆಗೆ ವೆಹಿಕಲ್ಸ್ಗೂ ಸಂಬಂಧಪಟ್ಟಂತೆ ಅದು 2 ವೀಲರ್ 4 ವೀಲರ್ ಶೋರೂಮ್ಗಳಲ್ಲೆಲ್ಲ ನಾವು ಬಹಳಷ್ಟು ಆಫರ್ಗಳನ್ನ ನೋಡ್ತಾ ಇದೀವಿ. ಸೊ ಅವರನ್ನ ಮೊದಲಿಗೆ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ, ನಾಡ್ದಿಂದ GST ಬರ್ತಾ ಇದೆಯಲ್ಲ, ಸೊ ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಈಗ ಎಲ್ಲ ನಾವು ಸ್ಟಾಕ್ ಕ್ಲಿಯರ್ ಮಾಡ್ಕೊಳ್ತಾ ಇದೀವಿ, ಸೊ ಈಗ ಕಡಿಮೆ ಬೆಲೆ ಇದು ತೆಗೆದುಕೊಂಡು ಹೋಗಿ ಅನ್ನುವಂತ ರೀತಿಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಒಳಮರ್ಮ ಏನು ಅನ್ನುವಂಥದ್ದು, ಯಾಕಂದ್ರೆ ಕೆಲವರು ಹೇಳ್ತಾ ಇರುವ ಪ್ರಕಾರವಾಗಿ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ಜೊತೆಗೆ ವಾಹನಗಳ ಬೆಲೆಯಲ್ಲಿ ಕಮ್ಮಿ ಆಗುತ್ತೆ ನಿಮ್ಗೆ ಈಗಿರುವಂತ ಪ್ರೈಸ್ಗಿಂತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾಕೆ ಈಗ ಆಫರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮೂಡುವಂತ ಒಂದು ಪ್ರಶ್ನೆ. ಸೊ ಅಲೋಕ್ ಅವರೇ, ಈ ವಿಚಾರ ಯಾಕೆ ಅಂತ ಹೇಳಿ ಅಂದ್ರೆ ನೀವು ಕೂಡ ನಾವು ನೋಡ್ತೇವೆ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಆಫರ್ಸ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿಗೆ ಕೂಡ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಆಫರ್ಗಳು ನಡೀತಾ ಇದೆ ಅದರಲ್ಲಿ 3-4 ದಿವಸದಿಂದ. ಸೊ ಏನಿದ್ರು ಒಳಮರ್ಮ ಅಂತ ಸರ್? ಇವಾಗ ಆಟೋಮೊಬೈಲ್ಸ್ ಅಲ್ಲಿ ಕಾರಲ್ಲಿ ಏನಾಗುತ್ತೆ ಎಸ್ಪೆಷಲಿ ಮಾತಾಡಬೇಕು ಅನ್ನೋದಾದ್ರೆ, ಕ್ಯಾಟಗರೀಸ್ ಮಾಡ್ತಾರೆ ಗವರ್ಮೆಂಟ್ ಇಂದ. ಸಬ್ 4 ಮೀಟರ್ SUV ಕಾರ್ಗಳು ಅಂತ, 4 ಮೀಟರ್ ಇಂತ ಲೆಂತ್ ಕಮ್ಮಿ ಇರುವಂತ ಕಾರ್ಗಳು, 4 ಮೀಟರ್ನ ಹೆಚ್ಚಿಗೆ ಇರುವಂತ ಕಾರ್ಗಳು, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತ ಕರಿತೀವಿ. ಆಮೇಲೆ ಹೈಬ್ರಿಡ್ ವೆಹಿಕಲ್ಸ್ ಅಂತ 4 ಕ್ಯಾಟಗರೀಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ನ ಇವರು 28% ಅನ್ನೋದನ್ನ ಬೇಸಿಕ್ ಟ್ಯಾಕ್ಸ್ ಅಂತ ಮಾಡಿ ಅದ್ರ ಮೇಲೆ ಸೆಸ್ ಅನ್ನು ಇನ್ಬೈಬ್ ಮಾಡಿದ್ದಾರೆ. ಸ್ಮಾಲ್ 4 ಮೀಟರ್ ಒಳಗಡೆ ಇರುವಂತ ಪೆಟ್ರೋಲ್ ಕಾರ್ಗೆ 1% ಸೆಸ್ ಅಂತ ಹಾಕಿದ್ದಾರೆ. 4 ಮೀಟರ್ ಒಳಗಡೆ ಡೀಸೆಲ್ ಕಾರ್ಗೆ 3% ಸೆಸ್ ಅಂತ ಹಾಕಿದ್ದಾರೆ. ಅಂಡ್ SUVs ಗೆ ಕಂಪೇರ್ ಮಾಡಿದ್ರೆ 15% ಸೆಸ್ ಅಂತ ಹಾಕಿದ್ದಾರೆ. ನಾವು ಅವಾಗಲೇ ಹೇಳಿರೋ ಪ್ರಕಾರ ಇವತ್ತಿನ ಪ್ರೆಸೆಂಟ್ ಟ್ಯಾಕ್ಸ್ ಸಿಚುಯೇಷನ್ಸ್ ಅಲ್ಲಿ ಟ್ಯಾಕ್ಸ್ ತುಂಬಾ ಇದ್ದು ಅದ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ತಾ ಇದೀವಿ. ಸೊ ಟು ಒನ್ ಎಕ್ಸ್ಟೆಂಟ್ ಪ್ರೈಸಸ್ ನಾವು ಕಮ್ಮಿ ಆಗ್ಬೇಕು ಅಂತ ಒಂದು ನಿರೀಕ್ಷೆಯಲ್ಲೇ ಇರೋದು. ಸೊ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡಿದ್ದಾರೆ, ಆ ಒಂದು ಪ್ರೈಸ್ ಬೆನಿಫಿಟ್ ನಾಳೆ ಏನ್ ಸಿಗುತ್ತೆ ಅದನ್ನ ಗ್ರಾಹಕರಿಗೆ ಇವಾಗ ಕೊಡೋಣ ಅಂತ ಹೇಳಿನೇ ಪ್ರೈಸಸ್ ಅಲ್ಲಿ ಆಫರ್ಸ್ ನ ಇವಾಗ ಈ ಮಂತ್ ರೋಲ್ ಔಟ್ ಮಾಡಿದ್ದಾರೆ. ಸೊ ದಟ್ ಆಫರ್ GST ಆಫರ್ ಅಂತ ಏನಿದೆ, ಯಾಕಂದ್ರೆ ಕರೆಕ್ಟ್ ಕ್ಯಾಲ್ಕುಲೇಷನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಮಾರಕ್ ಆಗ್ತಾ ಇಲ್ಲ. ಬಿಕಾಸ್ ಒಂದು ಗೈಡ್ ಲೈನ್ ಅನ್ನೋದು ಏನ್ ಹೇಳ್ತೀವಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಕರೆಕ್ಟ್ ಆಗಿ ಬಂದಿಲ್ಲ. ಒಂದು ಕ್ಯಾಲ್ಕುಲೇಷನ್ ಮೇಲೆ ಒಂದು ಆಫರ್ ನ ರೋಲ್ ಔಟ್ ಮಾಡಿ ಈ ಮಂತ್ ಅಲ್ಲಿ ಸ್ಕೀಮ್ ಹೋಗ್ಲಿ ಅಂತ ಹೇಳಿ ಒಂದು ಕಸ್ಟಮರ್ ಗೆ ಬೆನಿಫಿಟ್ ಆಗಬೇಕು ಅಂತ ಒಂದು ನಿರೀಕ್ಷೆಗೆ ಮಾಡಿರೋದು. ಸರ್, ಈಗ ಒಂದು ವಿಚಾರ ಅಂದ್ರೆ GST ಬಂದ ನಂತರದಲ್ಲಿ ವೆಹಿಕಲ್ಸ್ ಬೆಲೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಸರ್? ಸಬ್ 4 ಮೀಟರ್ ಇಲ್ಲ ಚಿಕ್ಕ ಕಾರ್ಗಳು +or-2% ಅಲ್ಲಿ ಇರುತ್ತೆ ಅಂತಾನೆ ಒಂದು ನಿರೀಕ್ಷೆ ಇದೆ. ಅಂದ್ರೆ ಜಾಸ್ತಿ ಆಗುತ್ತೆ ಅಂತ, ಜಾಸ್ತಿ ನಾವು 2% ಜಾಸ್ತಿ ಆಗ್ಬೋದು, ಇಲ್ಲ 2% ಕಮ್ಮಿ ಆಗ್ಬೋದು. ಸೊ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ನಿಂತಿದೆ, ಅದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಲಕ್ಸುರಿ ವೆಹಿಕಲ್ಸ್ ಕಮ್ಮಿ ಆಗಬೇಕು, ಕಮ್ಮಿ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲೇ ಇರೋದು ಸರ್. ಸೊ ಇಲ್ಲಿ ಒಂದು ವಿಚಾರ ಅಂತಂದ್ರೆ ಈಗಿನ ತನಕ ನಾವು ನೋಡಿದ್ರೆ ವ್ಯಾಟ್ ಜೊತೆಗೆ ನಾವು ಇಲ್ಲಿ ಎಕ್ಸೈಸ್ ಏನ್ ಕೊಡ್ತಾ ಇದ್ವಿ. ಸೊ ಈಗ 1500cc ಗಿಂತ ದೊಡ್ಡ ವೆಹಿಕಲ್ ಅಂದ್ರೆ SUV ವೆಹಿಕಲ್ ಸೊ 41.5
ಮತ್ತೆ ಅಥವಾ ಅಲ್ಲಿಂದ 44.5 ತನಕ ನಾವು ಈಗ ಕಟ್ತಾ ಇದ್ದಂಥದ್ದು. ಸೊ ಈಗೇನಾದ್ರೂ ಇದು ಬಂದ್ರೆ GST ದರ 28% ಪ್ಲಸ್ 15 ಅಂತ ಹೇಳಿ ಅಲ್ಲಿಗೆ ಬಹಳಷ್ಟು ಕಡಿಮೆ ಲಕ್ಸುರಿ ವೆಹಿಕಲ್ಸ್ 43% ಬರುತ್ತದು. ಮ್ಯಾನುಫ್ಯಾಕ್ಚರರ್ ಪಾಯಿಂಟ್ ಇಂದಾನೆ ಲಿವಿ ಆಗುತ್ತೆ ಆ ತರ ಕ್ಯಾಲ್ಕುಲೇಷನ್. ಓಕೆ, ಇನ್ನು ಸಣ್ಣ ಕಾರ್ಗಳಿಗೆ ಬಂದ್ರೆ ಈಗ 25ರಿಂದ 27% ಅಷ್ಟು ಕಟ್ತಾ ಇದ್ವಿ. GST ಏನಾದ್ರು ಬಂದ್ರೆ 28+1 ಅಂದ್ರೆ ಒಂದು 2% ಜಾಸ್ತಿ ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ ಸರ್. ಆದ್ರೆ ಒಂದು ಗ್ರಾಹಕರ ಒಂದು ಯೋಚನೆಯಲ್ಲಿ ಒಂದು ಸಣ್ಣ ಕಾರನ್ನು ತಗೊಳ್ಳುವ ಕಸ್ಟಮರ್ ಗಳಿಗೆ ಯಾರಿದ್ದಾರೆ, ಸೊ ಅದನ್ನ ಲೆಕ್ಕ ಮಾಡಿ ಮ್ಯಾನುಫ್ಯಾಕ್ಚರರ್ಸ್ ಅದಕ್ಕೆ ಸಪೋರ್ಟ್ ಮಾಡಿ ಗವರ್ಮೆಂಟ್ ಅದಕ್ಕೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಅದರಲ್ಲೂ ಪ್ರೈಸ್ ಇಳಿಕೆ ಆಗುವ ಒಂದು ಸಾಧ್ಯತೆ ಇರಬಹುದು. ಬಟ್ ಇವತ್ತಿನ ಸಿಚುವೇಶನ್ ಅಲ್ಲಿ ಅದು ಏರಿಕೆ ಆಗುವಂತ ಸಂಭವ ಇದೆ. ಓಕೆ, ಸೊ ಗುರುರಾಜ್ ಅವರೇ, ಈಗ ಬಹಳಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿಗೆಲ್ಲ ಈ ರೀತಿಯಾಗಿ ಆಫರ್ಸ್ ಕೊಡ್ತಾ ಇದಾರಲ್ಲ, ಇದು ಏನಿದ್ರು ಒಳಮನ್ಮ ಅಂತ. ಇನ್ನೊಂದು ವಿಚಾರ ಅಂತಂದ್ರೆ, ಈಗ ನನ್ನ ಹತ್ರ ಒಂದಷ್ಟು ಗೂಡ್ಸ್ ಇದೆ, ನನ್ನ ಹತ್ರ ಈಗ ನನ್ನೊಂದು ಶಾಪ್ ಇದೆ, ಅಷ್ಟೊಂದು ಗೂಡ್ಸ್ ಇದೆ. ಸೊ ಈ ಗೂಡ್ಸ್ ನಾನು GST ದರ ಬಂದ ನಂತರದಲ್ಲಿ ಸೊ ಹೇಗೆ ಮಾರಾಟ ಮಾಡಬೇಕು ಅಂತ ಹೇಳಿ, ಯಾವ ದರಕ್ಕೆ ಅನುಗುಣವಾಗಿ ಮಾರಾಟ ಮಾಡ್ಬೇಕು. ಕೆಲವರು ಹೇಳ್ತಾರೆ ಆ ನಂತರದಲ್ಲಿ ಅದು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ರೀತಿಯಲ್ಲೂ ಕೂಡ ಹೇಳ್ತಾರೆ. ಅದು ಎಸ್ಪೆಷಲಿ ಈ ಔಷಧಿಗಳಿಗೆ ಸಂಬಂಧಪಟ್ಟಂತದೆಲ್ಲ ಹೇಳ್ತಾರೆ. ಹೊಸ ಗ್ರಾಹಕರಿಗೆ, ಐ ಮೀನ್ ಉದ್ಯಮಿಗಳಿಗೆ ಒಂದು ಹೇಳ್ತೇನೆ, ಟ್ರೇಡರ್ಸ್ಗೆ ಇರೋ ಸ್ಟಾಕ್ ನ ಖಂಡಿತವಾಗಿ ಮಾರಬಹುದು. ಅದೇನು ಅಂದ್ರೆ ಅದು ಯಾವ ದರದಲ್ಲಿ ಜೂನ್ಗೆ ಆಲ್ ಗೂಡ್ಸ್ ಇನ್ ಯುವರ್ ಫ್ಯಾಕ್ಟರಿ ಬಿಕಮ್ಸ್ ಎಕ್ಸ್ಪೈರ್ಡ್ ಅಂತ ಹೇಳಿ ಲೆಕ್ಕ ಅಲ್ಲ. ಟ್ಯಾಕ್ಸೇಷನ್ ರೂಲ್ಸ್ ವಿಲ್ ಚೇಂಜ್. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 30th ಜೂನ್ ವರೆಗೆ ವ್ಯಾಟ್ ಅಥವಾ ಎಕ್ಸೈಸ್ ಡ್ಯೂಟಿ, ಟ್ರೇಡರ್ಸ್ ಅಂತೂ ವ್ಯಾಟ್ ಕಟ್ತಾ ಇರ್ತಾರೆ, ಮ್ಯಾನುಫ್ಯಾಕ್ಚರರ್ಸ್ ಎಕ್ಸೈಸ್ ಡ್ಯೂಟಿ ಕಟ್ತಾ ಇರ್ತಾರೆ. 1st ಜುಲೈಯಿಂದ GST ಚಾರ್ಜ್ ಮಾಡಬೇಕು. ಅದೇನ್ ರೇಟ್ ಕೊಟ್ಟಿದ್ದಾರೆ ಆ ರೇಟ್ ಪ್ರಕಾರ ಚಾರ್ಜ್ ಮಾಡಬೇಕು. ಇನ್ನ ಕ್ವಶನ್ ಬಂದ್ಬಿಟ್ಟು, ಉಳಿದಿರುವಂತಹ ಸ್ಟಾಕ್ ನ ಮಾರ್ಬೋದಾ? ಖಂಡಿತವಾಗಿಯೂ ಮಾರ್ಬೋದು. ಉಳಿದಿರುವಂತಹ ಸ್ಟಾಕ್ ನ ಮಾರ್ಲೇಬೇಕು, ಮಾರ್ಲಿಕ್ಕೆ ಇಟ್ಕೊಂಡಿರೋದು. ಸೊ ಮಾರ್ಲೇಬೇಕು, 1st ಜುಲೈಯಿಂದ ಮಾರ್ತಾರೆ ಅವರು. ಸೊ ಈ ಇರೋ ಸ್ಟಾಕ್ ನ ಈಗಲೇ ವಾಪಸ್ ಕೊಟ್ಬಿಡ್ಬೇಕಾ, ಯಾರು ನನಗೆ ಕೊಟ್ಟಿದ್ದಾರೋ ಅವರಿಗೆ ವಾಪಸ್ ಕೊಟ್ಬಿಡ್ಬೇಕಾ, ಅಥವಾ ನಾನೊಂದು ಕಮ್ಮಿ ಬೆಲೆಯಲ್ಲಿ ಆದಷ್ಟು ತಲೆಬಿಸಿ ಅಂತ ಹೇಳಿ ಮಾರ್ಬಿಡ್ಬೇಕಾ, ಗಿರಾಕಿ 10% ಡಿಸ್ಕೌಂಟ್ ಆಫರ್ ಕೊಟ್ಟ ನಾನು ಮಾರ್ಬಿಡ್ಬೇಕಾ ಅಂತ ಹೇಳಿದ್ರೆ ಅದು ಅವ್ನ ಕ್ಯಾಲ್ಕುಲೇಷನ್. ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಬಟ್ ಏನ್ ಕರೆಕ್ಟ್ ಅಂತ ಹೇಳಿದ್ರೆ, ಅವನ ಹತ್ರ ಗೂಡ್ಸ್ 30th ಜೂನ್ ಇದ್ರೆ ಮುಂಚಿತವಾಗಿ ಅದಕ್ಕೆ ಎಕ್ಸೈಸ್ ಡ್ಯೂಟಿ ಅಥವಾ ವ್ಯಾಟ್ ಬಿಲ್ ಅಲ್ಲಿ ಅವನಿಗೆ ಟ್ರೇಡರ್ಗೆ ಇದ್ರೆ ಅದನ್ನ ಅವನು ಕ್ಯಾರಿ ಫಾರ್ವರ್ಡ್ ಮಾಡಬಹುದು. 1st ಜುಲೈ ನಂತರ ಎಕ್ಸೈಸ್ ಡ್ಯೂಟಿ ಇನ್ಪುಟ್ ಅಂತ ಹೇಳಿ ಅವ್ರಿಗೆ ಲೆಡ್ಜರ್ ನಲ್ಲಿ ಇರ್ತದೆ. ಆ ಲೆಡ್ಜರ್ ನಲ್ಲಿ ಎಕ್ಸೈಸ್ ಡ್ಯೂಟಿ ಇನ್ಪುಟ್ ಅಂತ ಹೇಳಿದ್ರೆ ಅದನ್ನ GST ಎನ್ವಿರಾನ್ಮೆಂಟ್ ನಲ್ಲಿ ಕೂಡ ಹಿ ಕ್ಯಾನ್ ಗೋ ಅಂಡ್ ಕ್ಲೇಮ್ ಇಟ್ ಆಸ್ CGST. ಅದನ್ನ ನಾವು GST ಅಲ್ಲಿ ಮುಂದೆ ಮಾತಾಡ್ತಾ 3 ವಿಚಾರ ಇದೆ, 3 ಟೈಪ್ಸ್ ಆಫ್ ಟ್ಯಾಕ್ಸ್. ಒಂದು CGST, ಒಂದು SGST, ಇನ್ನೊಂದು IGST. ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಕರ್ನಾಟಕದಲ್ಲೇ, ನಾನು ಮಾಲ್ತೇಶಿಗೆ ಒಂದು ನನ್ನ ಎಲೆಕ್ಟ್ರಾನಿಕ್ ಐಟಮ್ ನಾನು ಮಾರ್ತೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮಾರಿದ್ರೆ ನಾನು ಅದಕ್ಕೆ CGST ಅಂಡ್ SGST ಅಂತ ಹೇಳಿ ಚಾರ್ಜ್ ಮಾಡಿ ಮಾರ್ತೇನೆ. ಅದು 18% ಇದ್ರೆ 9% CGST, 9% SGST ಅಂತ ಹೇಳಿ ಮಾರ್ತೇನೆ. ಅದೇ ನಾನು ಯಾವ್ದಾದ್ರು ಒಂದು ಹೈದರಾಬಾದ್ ನಲ್ಲಿ ಇರುವಂತಹ ಗಿರಾಕಿಗೆ ಮಾರಿದ್ರೆ IGST ಅಂದ್ರೆ 18% IGST ಅಂತ ಹೇಳಿ ಮಾರ್ತೇನೆ. ಸೊ ಈ CGST ಮತ್ತು IGST ಗೋಸ್ ಟು ಅರುಣ್ ಜೇಟ್ಲಿಸ್ ಮಿನಿಸ್ಟ್ರಿ, ಸೆಂಟ್ರಲ್ ಗವರ್ಮೆಂಟ್. ವೆರಸ್ SGST ಗೋಸ್ ಟು ಸಿದ್ದರಾಮಯ್ಯಸ್ ಗವರ್ಮೆಂಟ್. ಸೊ ಇದು ಸ್ಟೇಟ್ ಹೋಗುತ್ತೆ, ಅದು ಸೆಂಟರ್ ಹೋಗುತ್ತೆ. ಸೊ ಎಕ್ಸೈಸ್ ಡ್ಯೂಟಿ ಇಷ್ಟುವರೆಗೆ ಸೆಂಟರ್ ಹೋಗ್ತಾ ಇತ್ತು, ವ್ಯಾಟ್ ಎಲ್ಲ ಸ್ಟೇಟ್ ಹೋಗ್ತಾ ಇತ್ತು. ಸೊ ಈ ನನಗೆ ನಾನು ಪರ್ಚೇಸ್ ಮಾಡುವಾಗ ಎಕ್ಸೈಸ್ ಬಿಲ್ ಇದ್ರೆ ನನ್ನ ಎಕ್ಸೈಸ್ ಇನ್ಪುಟ್ ಏನೇನಿದೆಯೋ ಅದನ್ನ ನಾನು IGST ಅಥವಾ CGST ಅಲ್ಲಿ ನಾನು ಆಫ್ಸೆಟ್ ತಗೋಬಹುದು, ಇನ್ಪುಟ್ ಕ್ರೆಡಿಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬಹುದು. ಅದೇ ತರ ನನಗೆ ವ್ಯಾಟ್ ಇನ್ಪುಟ್ ಕ್ರೆಡಿಟ್ ಇದ್ರೆ ನನ್ನ ಬುಕ್ಸ್ ನಲ್ಲಿ, ಇನ್ವಾಯ್ಸ್ ನಲ್ಲಿ, ಅದನ್ನ ನಾನು CGST ಅಲ್ಲಿ ಸ್ಟೇಟ್ GST ಅಲ್ಲಿ ನಾನು ಅದನ್ನ ಇನ್ಪುಟ್ ತಗೊಂಡು ಹೋಗ್ಬೋದು. ಇವಾಗ ಕ್ವಶನ್ ಏನ್ ಬರುತ್ತೆ, ನನ್ನ ಬಿಲ್ ಅಲ್ಲಿ ನಾನು ಪರ್ಚೇಸ್ ಮಾಡುವಾಗ, ಎಲೆಕ್ಟ್ರಾನಿಕ್ ಪರ್ಚೇಸ್ ಮಾಡುವಾಗ ಅಥವಾ ಏನಾದ್ರೂ ಕಂಪ್ಯೂಟರ್ ಪರ್ಚೇಸ್ ಮಾಡುವಾಗ ನನ್ನ ಬಿಲ್ ನಲ್ಲಿ ವ್ಯಾಟ್ ಆಗ್ಲಿ ಎಕ್ಸೈಸ್ ಆಗ್ಲಿ ಇಲ್ಲ. ಸೊ ಅವ್ರು ಒಂದೇ ಬಿಲ್ ಕೊಟ್ಬಿಟ್ಟಿದ್ದಾರೆ. ನಾನು ಈಗ ಹೊಸದಾಗಿ ನಾನು ಬರ್ತಾ ಇದ್ದೇನೆ, ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಇನ್ ಟು GST. ಆ ತರ ಸುಮಾರು ಎನ್ವಿರಾನ್ಮೆಂಟ್ ಇದೆ, ಪ್ಯಾಕ್ಡ್ ರೈಸ್ ಇರ್ಬೋದು ಅಥವಾ ಸುಮಾರು ಫಸ್ಟ್ ಟೈಮ್ ದೇ ಆರ್ ಕಮಿಂಗ್ ಇನ್ ಟು, ಬಟ್ ಸ್ಟಾಕ್ಸ್ ಇದೆ. ಅವಾಗ ಏನ್ ಮಾಡೋದು, ನಾನು ಇರೋ ಸ್ಟಾಕ್ಸ್ ನ ವಾಪಸ್ ಕೊಟ್ಬಿಟ್ರೆ ಬೆಟರ್ ಅಲ್ಲ, ಬಿಕಾಸ್ ಹೊಸ ಸ್ಟಾಕ್ ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಹಾಕ್ಕೊಡ್ತಾರೆ, ಆ ಟ್ಯಾಕ್ಸ್ ನ ನಾನು ಕ್ರೆಡಿಟ್ ತಗೊಳ್ಬಹುದು ಅಂತ. ಅದಕ್ಕೆ ಏನ್ ಹೇಳಿದ್ದಾರೆ, ಒಂದು ಹೊಸ ರೂಲ್ ಕೊಟ್ಟಿದ್ದಾರೆ. ಇವಾಗ ನನಗೆ ಫಸ್ಟ್ ಟೈಮ್ ಇಫ್ ಐ ಆಮ್ ಕಮಿಂಗ್ ಇನ್ ಟು GST ಎನ್ವಿರಾನ್ಮೆಂಟ್, ನಾನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ, 18% ಇರ್ಬೋದು, 12% ಇರ್ಬೋದು, 5 ತರ ಟ್ಯಾಕ್ಸ್ ಇದೆ. 0%, 5%, 12%, 18%, 28%. ಸೊ ಈ ಫಸ್ಟ್ 3 ಅಂದ್ರೆ 0, 5 ಅಂಡ್ 12ಗೆ ನೀವು ಏನ್ ಚಾರ್ಜ್ ಮಾಡ್ತೀರೋ, ಆ ಮುಂಚೆ ಸ್ಟಾಕ್ ಇರುವಂತಹ ಸ್ಟಾಕ್ಸ್ ನ ಅದರದ್ದು 40% ನೀವು ಕಮ್ಮಿ ಮಾಡ್ಕೊಂಡು ಕಟ್ಟಿ.
ನೀವು ಕಸ್ಟಮರ್ ಇಂದ ಫುಲ್ ಕಲೆಕ್ಟ್ ಮಾಡಿ, ಬಟ್ ನೀವು ಕಟ್ಟುವಾಗ 40% ಕಮ್ಮಿ ಮಾಡಿ ಕಟ್ಟಿ. ಅದೇ 18% 28% ಇದ್ರೆ ಫಸ್ಟ್ ಟೈಮ್ ನೀವು ಬರುವಾಗ ಮಾತ್ರ ಇದು ರೂಲ್ ಅಪ್ಲೈ ಆಗೋದು. 18% 28% ಇದ್ರೆ ನೀವು ಎಷ್ಟು ಕಸ್ಟಮರ್ ಇಂದ ಕಲೆಕ್ಟ್ ಮಾಡಿದ್ರೆ ಟ್ಯಾಕ್ಸ್, ಅದನ್ನ 60% ನೀವು ರಿಬೇಟ್ ತಗೊಂಡು ನೀವು ಕಟ್ಟಿ ಅಂತ ಹೇಳಿ. ಸೊ ಈಗ ಕೊನೆಯದಾಗಿ ಅಂದ್ರೆ ಇದರಲ್ಲಿ ಈಗ ಪರ್ಚೇಸ್ ಮಾಡೋದು ಒಳ್ಳೇದಾ ಅಥವಾ ನಂತರನ ಅಂತ ಹೇಗೆ ಅಂತ ಹೇಳ್ಕೊಂಡ್ಬಿಟ್ಟು GST ಬಂದ್ಮೇಲೆ ಕಡಿಮೆ ಆಗುತ್ತಾ ಅಥವಾ ಈಗ ಆಫರ್ಸ್ ನೋಡಿ ಪರ್ಚೇಸ್ ಮಾಡೋದು ಒಳ್ಳೆ? ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕನ್ಫ್ಯೂಷನ್ ಇಸ್ ದೇರ್, ಟ್ರೇಡರ್ ಇಸ್ ವರಿಡ್, ಎನಿವೇ ಹಿ ಸೆಲ್ಲಿಂಗ್. ಸೊ ಕಸ್ಟಮರ್ ಈಗಲೇ ಪರ್ಚೇಸ್ ಮಾಡ್ಬಿಡೋದು ಒಳ್ಳೇದು. ಒಳ್ಳೆ ಆಫರ್ ಇದ್ರೆ ಪರ್ಚೇಸ್ ಮಾಡ್ಬಿಡಿ. ನಾನು ಹೇಳೋದೇನಂದ್ರೆ ಒಂದೇ ದೇಶ ಒಂದೇ ತೆರಿಗೆ ಒಂದೇ ಮಾರುಕಟ್ಟೆ ಅನ್ನೋ ಸ್ಲೋಗನ್ ನಲ್ಲಿ ಇದ್ ಮಾಡಿದ್ದಾರೆ. ಈಗ ಇಲ್ಲಿ ಏನ್ ಗೊಂದಲ ನೋಡಿ, ಅಲ್ಲೇ ಗೊಂದಲ ಇದೆ. ಒಂದು 2 ತರ ಟ್ಯಾಕ್ಸ್, 18% ಟ್ಯಾಕ್ಸ್ ಇದ್ರೆ 9% ಸ್ಟೇಟಿಗೆ ಕಟ್ಟಿ 9% ಸೆಂಟ್ರಲ್ ಕಟ್ಟಿ ಅಂತಾರೆ. ಅಲ್ಲಿ 2 ಟ್ಯಾಕ್ಸ್ ನಾವು ಕಲೆಕ್ಟ್ ಮಾಡೋಂಗಾಯ್ತು. ಕಟ್ಟೋದು 2 ಸರಿ ಕಟ್ಟಬೇಕು, ಇಬ್ಬರಿಗೆ ಕಟ್ಟಬೇಕು, ಒಂದು ಸ್ಟೇಟಿಗೆ ಕಟ್ಟಬೇಕು, ಒಂದು ಸೆಂಟ್ರಲ್ ಕಟ್ಟಬೇಕು. ಇಲ್ಲೇ ಒಂದೇ ದೇಶ ಒಂದೇ ತೆರಿಗೆ ಒಂದೇ ಮಾರುಕಟ್ಟೆ ಅನ್ನೋದು ಇದಕ್ಕೆ ಅದು ಅರ್ಥವೇ ಬರೋದಿಲ್ಲ. ಅಂದ್ರೆ ಅವ್ರವ್ರು ಹಂಚ್ಕೊಳ್ತಾರೆ ಈಗ ಅಂತ ಬಿಟ್ಬಿಡ್ಬೋದು. ಅವ್ರವ್ರು ಹಂಚ್ಕೊಳ್ಳಿ ಬಿಡಿ, ನಾವ್ಯಾಕೆ ಅವ್ರಿಗೆ ಹಂಚ್ಬೇಕು? ಇವ್ರು ಹೇಳೋದು ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾವು ಬಿಲ್ ಅಲ್ಲಿ 18% ಒಂದು ಕೊಟ್ಬಿಟ್ಟು ನೀವು 50% ಆಫ್ ದಟ್ ಬಿಲ್ ಸಿದ್ದರಾಮಯ್ಯ ತಗೊಳ್ಳಿ, 50% ಆಫ್ ದಟ್ ಅವ್ರು ತಗೊಳ್ಳಿ ಬಿಡಿ ತಗೊಳ್ಳಿ ಅಂತ ಹೇಳಿದ್ರೆ ಬಿಸ್ನೆಸ್ ತುಂಬಾ ಉಪಕಾರ ಆಗೋದು. ಬಟ್ ಅದ್ರಲ್ಲಿ ಏನಂದ್ರೆ ಇನ್ಪುಟ್ ಕ್ರೆಡಿಟ್ ಮೆಕ್ಯಾನಿಸಮ್ ಇದೆ ಅಲ್ವಾ, ಅದು ಬಾರಿ ಒಂದು ಮೈನರ್ ಡೀಟೇಲ್ ಹೋದಾಗ ಅದಾದ ಆ ಇನ್ಪುಟ್ ಅದ್ರಲ್ಲೇ ತಗೋಬೇಕು, ಈ ಇನ್ಪುಟ್ ಇದ್ರಲ್ಲೇ ತಗೊಳ್ಬೇಕು, ಅದೆಲ್ಲ ಮೈನರ್ ಡೀಟೇಲ್ಸ್ ಇದೆ. ಅದಕ್ಕೆ ಅಷ್ಟು ಹಶ್ಮುಖ್ ಅಡಿಯಾ ಅಂತ ಹೇಳಿ ಅವರು ಫೈನಾನ್ಸ್ ಸೆಕ್ರೆಟರಿ ಅವ್ರು ಕುತ್ಕೊಂಡು ತುಂಬಾ ತಲೆ ಖರ್ಚು ಮಾಡಿರುವಂತದ್ದು. ಏನ್ ಗೊತ್ತಾ ಸರ್, ನಮ್ಮ ದೇಶ ವಿಚಿತ್ರ ದೇಶ, ನಮ್ದು ಬಡ ದೇಶ. ಅದು ಬಡ ದೇಶ ಅಂತ ಹೇಳಿದ್ರೆ ಬಡ ದೇಶನೂ ಹೌದು, ಬಡಾ ದೇಶನೂ ಹೌದು. ಸೊ ಈ ಬಡಾ ದೇಶ ಆಗಿರೋದ್ರಿಂದ ಅದೇ ನೀವು ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ತಗೊಂಡ್ರೆ ಕರ್ನಾಟಕಕ್ಕಿಂತ ಸಣ್ಣ. ಈ ಒಂದು IGST ಆಗ್ಲಿ, ಇಷ್ಟು ದೊಡ್ಡ ದೇಶನ ಇಷ್ಟು ದೊಡ್ಡ ಟ್ಯಾಕ್ಸ್, ಈ IGST ಕಾನ್ಸೆಪ್ಟ್ ಮತ್ತೆ ಈ ಇನ್ಕಮ್ ಮ್ಯಾಚಿಂಗ್. ಒಂದ್ ಸೆಕೆಂಡ್ ಇದ್ರ ವಿಚಾರವಾಗಿ ಮಾತಾಡೋಣ. ಯಾಕಂದ್ರೆ ನೀವು ಹೇಳಿದ್ರೆ ಅದು ಯಾವ ರೀತಿ ಶೇರ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇನ್ನು ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಯಾಕೆ ಇದ್ರ ಅಂಡರ್ ಸೇರಿಸಿಲ್ಲ, ಜೊತೆಗೆ GST ಬಂದ ನಂತರದಲ್ಲಿ ಚಿನ್ನದ ಬೆಲೆ ಅಥವಾ ಬೆಳ್ಳಿ ಬೆಲೆ ಇದ್ರಲ್ಲೆಲ್ಲ ಏನೇನಾಗುತ್ತೆ ಅನ್ನುವಂಥದ್ದು. ಓವರ್ ಆಲ್ ಇದು ಗೃಹಿಣಿಯರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅವರಿಗೆ ಲಾಭದಾಯಕನ ಅಥವಾ ನಷ್ಟನ ಅನ್ನುವಂಥದ್ದನ್ನು ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. GST ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ಒಂದಷ್ಟು ಗೊಂದಲಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಲ್ಲಿ ಸಹಜವಾಗಿ ಮತ್ತೊಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಮದ್ಯವನ್ನ ಅಥವಾ ನಾವು ಮತ್ತೆ ಜೊತೆಗೆ ಪೆಟ್ರೋಲ್ ಹಾಗೆ ಡೀಸೆಲ್ ಇದೆರಡನ್ನೂ ಕೂಡ GST ಇಂದ ಹೊರಗಿಟ್ಟಿದ್ದಾರೆ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಸೊ ಇದು ಬಹಳಷ್ಟು ಚರ್ಚೆಗಳ ನಡೆದಂತ ನಂತರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಈ GST ಇಂದ ಹೊರಗಿಡೋದಕ್ಕೆ ನಿರ್ಧರಿಸಲಾಯಿತು. ಸಹಜವಾಗಿ ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾಗೆ ನಮ್ಮ ಜೊತೆಗೆ ಈಗ FKCCI ಅಧ್ಯಕ್ಷರಾಗಿರುವಂತಹ MC ದಿನೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ದಿನೇಶ್ ಅವರೇ, ಒಂದು ವಿಚಾರ ನೀವು ಈಗ ಮಾತನಾಡ್ತಾ ಇರೋ ಟೈಮ್ನಲ್ಲೂ ಹೇಳಿದ್ರಿ, ಅಫ್ಕೋರ್ಸ್ ನೀವು ಇದನ್ನು ವೆಲ್ಕಮ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ. ಜೊತೆಗೆ ಈ ಓವರ್ ಆಲ್ ನೋಡಿದಂತ ಸಂದರ್ಭ, ಜೊತೆಗೆ ಪೆಟ್ರೋಲ್ ಹಾಗೆ ಡೀಸೆಲ್ ಇದನ್ನ ಹೊರಗಿಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತ ಹೇಳಿ. ಈಗ ನೀವು ಆರ್ಟಿಕಲ್ ತೊಗೊಳಕ್ಕೆ ಹೋದ್ರೆ ಬೇಕಾದಷ್ಟು ಆರ್ಟಿಕಲ್ ಇರುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಯಾಕೆ ಆಚೆ ಇಟ್ಟಿದ್ದಾರೆ ಅಂದರೆ, ಈ ಒಂದು ತೆರಿಗೆ ಏನು ಬರ್ತಿದೆ, ಈ ತೆರಿಗೆ ಬರೀ ಒಂದು ನಮ್ಮ ಸೀಮೆ ಕರ್ನಾಟಕ ರಾಜ್ಯಕ್ಕಲ್ಲ, ಒಂದು ಭಾರತ ದೇಶದಲ್ಲಿ. ಸೊ ಎವ್ರಿ ಸ್ಟೇಟ್ ಅದರದ್ದು ರೆವೆನ್ಯೂ ಅಂತ ಇರುತ್ತೆ. ಸೊ ಆ ರೆವೆನ್ಯೂನ ನ್ಯೂಟ್ರಲೈಸ್ ಮಾಡೋಕ್ಕೆ ದಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಪೇ ಬ್ಯಾಕ್ ಇಟ್. ಅದೇ ಸೊ ರೈಟ್ ಅವೇ ಈ ವರ್ಷ ಇರ್ಬೋದು, ಇಲ್ಲ ಇನ್ನೊಂದು ವರ್ಷ ಇರ್ಬೋದು, ವೇರ್ ಸೇಲ್ಸ್ ಟ್ಯಾಕ್ಸ್ ಇದು ತೆರಿಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಇರ್ಬೋದು. ಬಟ್ ಇನ್ ದ ಲಾಂಗ್ ರನ್ ಅದನ್ನು ಇದ್ರೊಳಗೆ ಸೇರ್ಕೊಳ್ಳುತ್ತೆ. ಬಹುಶಃ ಅದೇನು ಅಂತ ಮಚ್ ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಎಲ್ಲವೂ ಕೂಡ ಡೈಲಿ ಆಗಿ ರೇಟ್ ಫಿಕ್ಸ್ ಆಗ್ತಾ ಇರುವ ಎರಡು ರೀಸನ್ ಇದೆ ಯಾಕೆ ಪೆಟ್ರೋಲ್ ಡೀಸೆಲ್ ಹೊರಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ GST ಆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ದಟ್ ಕ್ಯಾನ್ ಬಿ ಟ್ಯಾಕ್ಸ್ಡ್ ಅಂಡರ್ GST is 40%. ಹೌದು. Whereas what is being presently charged for petroleum products is much more than that. Somewhere around 55-60% ಚಾರ್ಜ್ ಮಾಡ್ತಾ ಇದ್ದಾರೆ ಅದರಲ್ಲಿ. ನಮಗೆ ಗೊತ್ತಾಗಲ್ಲ, ಅದ್ರೊಳಗೆ ಇಂಬೈಬ್ ಆಗಿಲ್ಲ. ಸೊ ಹಾಗಾಗಿ ಒಂದೇ ಸರ್ತಿ ಅದನ್ನ ಒಳಗೆ ತಗೊಂಡ್ಬಂದ್ರೆ ಅದನ್ನ 40% ಒಳಗೆ ತಗೊಂಡ್ಬರ್ಬೇಕು. ಮತ್ತೆ ಇಲ್ಲ ಅದಕ್ಕಿಂತ ಜಾಸ್ತಿ ಅಂದ್ರೆ ಸೆಸ್ ಅಂತ ಹೇಳಿ ಅದನ್ನ ಮಾಡಬೇಕು, ಸೆಸ್ ನ ರಿಮೂವ್ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಸೊ ಅದು ಒಂದು ಕಾರಣ. ಎರಡನೇದು, ಬಹುಶಃ ಅವರಿಗೆ ಇನ್ಪುಟ್, ಆ ಪೆಟ್ರೋಲ್ ಮೇಲೆ ಇನ್ಪುಟ್ ಕೊಡುವಂತ ಒಂದು ಇನ್ಪುಟ್ ಕೊಟ್ರೆ ಮತ್ತೆ ಓವರ್ ಆಲ್ ಟ್ಯಾಕ್ಸ್ collection of the government will come down. So ಇದನ್ನ ಕೊಡಬಾರದು ಅಂತ ಹೇಳಿ they have kept it outside the. Okay. ಮತ್ತೊಂದು ದಿನೇಶ್ ಅವರ, ಈಗ ಓವರ್ ಆಲ್ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ, ಈಗ ನಾಡ್ದು 1ನೇ ತಾರೀಕಿನಿಂದ GST ಜಾರಿಗೆ ಬರ್ತಾ ಇದೆ. ಸೊ FKCCI ಯಾವ ರೀತಿಯಾಗಿ ಎದುರು ನೋಡ್ತಾ ಇದ್ದೀರಾ ಇದನ್ನ ಅಂತ ಹೇಳಿ? ಈ ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ಒಂದು ತೆರಿಗೆ ಆಗಲಿ, ಮೋಸ್ಟ್ ಇಂಪಾರ್ಟೆಂಟ್ ಎನಿಥಿಂಗ್ ನ್ಯೂ ಆಲ್ವೇಸ್ ಚಾಲೆಂಜಸ್ ಇರುತ್ತೆ. ದ ಬಿಗ್ಗೆಸ್ಟ್ ಚಾಲೆಂಜ್ ಏನು ಇವಾಗ ಅಂದರೆ, ಪೀಪಲ್ ಶುಡ್ ಲರ್ನ್ ಟು ಅಕ್ಸೆಪ್ಟ್ ದಟ್ ಇಟ್ ಈಸ್ ಎ ರಿಯಾಲಿಟಿ. ಯಾರೋ ಹೇಳಿದ್ರು ಒಂದು ವಾರದಿಂದ ಇಲ್ಲ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ. ಇಟ್ ಕೆನಾಟ್ ಬಿ ಪೋಸ್ಟ್ಪೋನ್. ಯಾಕಂದ್ರೆ ಇಟ್ಸ್ ಓನ್ಲಿ ಪೋಸ್ಟ್ಪೋನ್. ಅಂದರೆ ಜುಲೈ ಆಗದಿರೋ ಸೆಪ್ಟೆಂಬರ್ ಆಗಬಾರ, ಅಕ್ಟೋಬರ್ ಅದು. ಇದು ಅಕ್ಸೆಪ್ಟ್ ಆಗಿರೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ.
ಇಟ್ಸ್ ಲೈಕ್ ಹೌ ಯು ಗಾಟ್ 1947 ನಮ್ಗೆ ಹೆಂಗೆ ಇಂಡಿಪೆಂಡೆನ್ಸ್ ಬಂತು, ಬಿಸ್ನೆಸ್ ಮಾಡುವ ಒಂದು ಇಂಡಿಪೆಂಡೆನ್ಸ್ ಇನ್ನೊಂದು ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ದೀಸ್ ಚಾಲೆಂಜಸ್ ಕ್ಯಾನ್ ಬಿ ಫೇಡ್. ಯಾವಾಗೂ ನಾವು ಫೇಸ್ ಮಾಡಿದ್ದೀವಿ. ವ್ಯಾಟ್ಗೆ ನಾವು ಸೇಲ್ಸ್ ಟ್ಯಾಕ್ಸ್ ವ್ಯಾಟ್ ಬಂದಾಗ ಫೇಸ್ ಮಾಡಿದ್ದೀವಿ. ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ಯಾಕೆ ಅಂದರೆ ಟೂ ಮೆನಿ ಅನ್ರಿಜಿಸ್ಟರ್ಡ್ ಪೀಪಲ್ ವಿಲ್ ಗೆಟ್ ಇನ್ ದ ರಿಜಿಸ್ಟರ್ಡ್ ವ್ಯಾಲ್ಯೂ. ಸೊ ನನ್ನ ಪ್ರಕಾರ ಇಟ್ ವಿಲ್ ಟೇಕ್ ಎನ್ ಇಯರ್ ಫಾರ್ ಅಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು FKCC ಇವಾಗ ಆಲ್ರೆಡಿ ಒಂದು 60-70 ನಾವು ಸೆಮಿನಾರ್ಸ್ ಮಾಡಿದ್ದೀವಿ. ನಾಟ್ ಓನ್ಲಿ ಬರೀ ಬೆಂಗಳೂರು ಸಿಟಿನಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ವಿ, ತಾಲೂಕು ಲೆವೆಲ್ ಮಾಡಿದ್ವಿ. ನಾವು ಅದನ್ನು ಯಾವ ಲೆವೆಲ್ಗೆ ಬೇಕಾದ್ರೂ ತೊಗೊಂಡಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಸ್ಟೇಟ್ ಗೌರ್ಮೆಂಟ್, ಎಸ್ಪೆಷಲಿ ಸಿದ್ದರಾಮಯ್ಯ ಹೂ ಇಸ್ ದ ಫಿನಾನ್ಸ್ ಮಿನಿಸ್ಟರ್, ಆಲ್ಸೋ ಅವರ್ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಮಿಸ್ಟರ್ ರಿತ್ವಿಕ್ ಪಾಂಡೆ ವಿತ್ ISN ಪ್ರಸಾದ್ ಆಸ್ ನಮ್ಮಲ್ಲಿ ಎಷ್ಟೇ ಪ್ರೋಗ್ರಾಮ್ ಮಾಡೋಕ್ಕೂ ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಈವನ್ ಏನು ಅದಕ್ಕೆ ದುಡ್ಡು ಕೊಡೋಕ್ಕೂ ಬಂದಿದ್ದಾರೆ. ಅಂದರೆ ನಾವು ಅದಕ್ಕೆ ಜನಕ್ಕೆ ಬಂದಾಗ ವಿ ಹ್ಯಾವ್ ಟು ಫೈಂಡ್ ಅ ಹಾಲ್, ವಿ ಹ್ಯಾವ್ ಟು ಫೈಂಡ್ ಫುಡ್ ಫಾರ್ ದೆಮ್. ಅಂದ್ರೆ ಗೊಂದಲ ಅವ್ರನ್ನ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಇದೆ. ಸೊ ಈ ಉದ್ಯಮ ವಲಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಬಹಳ ಒಂದ್ ಹಂತದಲ್ಲಿ ಗೊಂದಲದಲ್ಲಿದ್ದಾರೆ ಅವರು. ಈಗ ಗ್ರಾಹಕನಿಗೆ ಅಷ್ಟು ಗೊಂದಲ ಇಲ್ಲ, ಅದೇ ಉದ್ಯಮ ವಲಯದಲ್ಲಿರೋರಿಗೆ ಗೊಂದಲ ಇದ್ರಲ್ಲಿ ಅನ್ನುವಂಥದ್ದು. ಆ ರೀತಿ ಅಂತ ಗೊಂದಲ ಕ್ಲಿಯರ್ ಆಗಿದೆಯಾ ಅಥವಾ ಇನ್ನೂ ಇದೆಯಾ ಅಂತ? ಅಲ್ಲ, ಗೊಂದಲ ಇದ್ದೇ ಇರುತ್ತೆ. ಚಾಲೆಂಜ್ ನಾನು ಹೇಳ್ದಂಗೆ ಎವ್ರಿಥಿಂಗ್ ಕ್ಯಾನಾಟ್ ಬಿ ಸ್ಟಾರ್ಟೆಡ್, ಇಟ್ ಗೋಸ್ ಡೌನ್. ಇವನ್ ನೀವು ಫಾರ್ ಎಕ್ಸಾಂಪಲ್ ನೀವು ಫೈಲಿಂಗ್ ಆಫ್ ರಿಟರ್ನ್ಸ್ ಯಾವುದು ಒಂದು ತಿಂಗಳು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ್ಯಂಡ್ ಯಾರೋ ಹೇಳಿದ್ರು ಕರೆಕ್ಷನ್ ಆದರೆ ಇನ್ನು ಕರೆಕ್ಷನ್ ಮಾಡೋಕ್ಕೆ ಎಲ್ಲನೂ ಆಗುತ್ತೆ, ಆಗಲ್ಲ ಅಂತಲ್ಲ. ಇಟ್ ಇಸ್ ಜಸ್ಟ್ ದಟ್ ವಿ ಹ್ಯಾವ್ ಟು ಮೇಕ್. ನೋಡಿ, ಇಟ್ ಇಸ್ ಲೈಕ್ ಟೇಕಿಂಗ್ ಅನ್ iPhone 7 ನನ್ನ ಹತ್ರ ಇರ್ಬೋದು, ನೀವು ಬರೀ ಇನ್ಕಮಿಂಗ್ ಔಟ್ಕಮಿಂಗ್ ಉಪಯೋಗಿಸ್ಕೊಂಡ್ರೆ ಅದಷ್ಟೇ ಇರುತ್ತೆ. ಸೊ ವಿ ಶುಡ್ ಲರ್ನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಫೀಚರ್ಸ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಒಂದು ಮರಿಬೇಡಿ, ಈ ದೇಶದಲ್ಲಿ ಸಣ್ಣರು ಅಂದರೆ ಚಿಕ್ಕ ಮಕ್ಕಳಿದೆ ಅಂದರೆ 18-28 ಇರೋರು ಅವರು ದೇ ಆರ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಆ್ಯಂಡ್ ಐಮ್ ಶೋರ್ ಆಲ್ ಆಫ್ ದೆಮ್. ಒಂದು ಮಗು ಇವತ್ತು 10ನೇ ಕ್ಲಾಸ್ ಇರೋ ಮಗು ವಿಲ್ ಬಿ ವೆರಿ ವೆಲ್ ವರ್ಸ್ಡ್ ಇನ್ ಅ ಮೊಬೈಲ್. ಸೊ ಇಟ್ ಬಿ ವೀಸಾ ಡಿಮಾನಿಟೈಸೇಷನ್ ಬಂತು. ಎವ್ರಿಬಡಿ ಥಾಟ್ ದ ಹೋಲ್ ಕಂಟ್ರಿ ವಿಲ್ ಗೋ ಬ್ಯಾಕ್. ಐ ಡೋಂಟ್ ಥಿಂಕ್ ವಿ ವೆಂಟ್ ಬ್ಯಾಕ್, ವಿ ಆರ್ ಆನ್ ದ ಮೂವ್ಮೆಂಟ್. ಸೊ ಅದೇನಾಗುತ್ತೆ, ಎಸ್ ಚಾಲೆಂಜಸ್ ಆರ್ ದೇರ್. ಇಷ್ಟು ಫಾರ್ ಎಕ್ಸಾಂಪಲ್ 36 ಎಕ್ಸೈಸು, ಲಕ್ಸುರಿ ಟ್ಯಾಕ್ಸ್ ಎಲ್ಲ ಸೇರಿ ಒಂದು ಕಾರ್ ಮೇಲೆ, ಒಂದು ಮೋಟರ್ ಸೈಕಲ್ ಮೇಲೆ ಈಗ ಅವೆಲ್ಲ 50% ಟ್ಯಾಕ್ಸಲ್ಲಿ ಕಮ್ಮಿ ಆಗುತ್ತೆ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಡೌನ್, ಸಮ್ ಥಿಂಗ್ಸ್ ವಿಲ್ ಗ್ಲೋರ್ ಅಪ್. ಅಟ್ ಈಗ ನೋಡಿ, ದೇರ್ ಇಸ್ ಅನ್ ಅವೈಲಬಲ್ ಲೈನ್. ಇಫ್ ಯು ಕ್ಯಾನ್ ಗೋ ಅಂಡ್ ಪುಟ್ ಅಪ್ ಮೈ ಕ್ವೆಶ್ಚನ್, ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾತಾಡಿ ನಿಮ್ಗೆ ಆನ್ಸರ್ ಕೊಡ್ತಾರೆ. ಮತ್ತೊಂದು ವಿಚಾರ ಅಂದ್ರೆ ಈಗ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇದನ್ನ ಕೆಲವರು ಇಲ್ಲ ಅಂತಹದ್ದೇನಾಗಲ್ಲ ಅನ್ನುವಂಥ 3% ಅಂತೂ ಆಗುತ್ತೆ ನನ್ನ ಪ್ರಕಾರ. GDP ದರದಲ್ಲಿ 7% ಇರೋದು ಯು ವಿಲ್ ಟಚ್ ಅ ಡಬಲ್ ಡಿಜಿಟ್ ಇನ್ ದ ನೆಕ್ಸ್ಟ್ 1.5 years. ಸೊ ಆ ಮಟ್ಟಿಗೆ ಇದಾಗಬಹುದು. ಬಿಕಾಸ್ ಎಷ್ಟೋ ಜನ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ ಆಗ್ತಾರೆ. ಇಟ್ ಇಸ್ ಹೇಗೆ ಇಯರ್ ಬ್ಯಾಕ್ ವೆನ್ ವಿ ಡಿಡ್ ನಾಟ್ ಹ್ಯಾವ್ ಏನಂತೀರ ನಮ್ಮ SB ಅಕೌಂಟ್ಸ್ ಎಷ್ಟೋ ಜನ ತರ ಇಲ್ಲ, ಇವತ್ತು ಎಷ್ಟು ಜನ ತರ SB ಅಕೌಂಟ್ಸ್ ಇದೆ. ಇಟ್ ಇಸ್ ದಟ್. ಸೊ ಇಟ್ ವಿಲ್ ಗೋ ಇನ್ ಟು ದಟ್ ಲೆವೆಲ್ ಅಂಡ್ ವಿ ವಿಲ್ ಆಲ್ವೇಸ್ ಇಂಪ್ರೂವ್. ಮತ್ತೊಂದು ವಿಚಾರ, ಬಹಳಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ, ಅಂದ್ರೆ ಸಾಮಾನ್ಯ ಜನರಿಗೆ ಕಾಡುವಂತಹ ಪ್ರಶ್ನೆ. ಹಾಗೆ ಅದರಲ್ಲಿ ನಂತರದ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗಬಹುದು. ಅದರ ಜೊತೆಗೇನೆ ಸಾರ್ವಜನಿಕರು ಕೂಡ ನಮಗೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಗೊಂದಲಗಳನ್ನ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದು. ನಮ್ಮ ಜೊತೆಗೆ ತಜ್ಞರು ಕೂಡ ಇರುವಂತಹ ಕಾರಣದಿಂದಾಗಿ ನಿಮ್ಮಲ್ಲೇನೋ ಚಿಕ್ಕ ಪುಟ್ಟ ಗೊಂದಲಗಳಿದ್ರೆ ಅದನ್ನ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಜೊತೆಗೆ ನಂತರದ ಪ್ರಶ್ನೆಯನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಪ್ರಮುಖವಾಗಿ ಕೊನೆಯದಾಗಿ ಥಿಂಕ್ ಮಾಡೋದು ಅಂತ ಅಂದ್ರೆ ಮನೆಯಲ್ಲಿರುವಂತಹ ಗೃಹಿಣಿಯರು. ಯಾಕಂತ ಅಂದ್ರೆ ಬಹಳಷ್ಟು ಮನೆಗಳಲ್ಲಿ ಅವರಿಗಾದಂತಹ ಒಂದು ಬಜೆಟ್ ಕೊಟ್ಟಿರ್ತಾರೆ ಅವರಿಗೆ ಮನೆ ಯಜಮಾನ. ಸೊ ಇಂಥದ್ರಲ್ಲೇ ಎಲ್ಲಾ ವಸ್ತುಗಳನ್ನ ನೀನು ಖರೀದಿ ಮಾಡ್ತಾ ಇರಬೇಕು, ಇಂಥದ್ರಲ್ಲೇ ನೀನು ನಿಭಾಯಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ, ಅದರಲ್ಲಿ ದವಸ ಧಾನ್ಯ ಅದರ ವಿಚಾರವಾಗಿ ಎಲ್ಲ ಬಹಳಷ್ಟು ಅವರು ತಲೆ ಓಡಿಸಬೇಕಾಗುತ್ತೆ. ಇರೋದ್ರಲ್ಲೇ ಸ್ವಲ್ಪ ಅಮೌಂಟ್ ಅನ್ನ ಉಳಿಸ್ಕೊಳ್ಳುವಂತ ರೀತಿಲೂ ಕೂಡ ಅವ್ರ ಮನಸ್ಥಿತಿ ಇರುತ್ತೆ. ಆದ್ರೆ GST ಏನಾದ್ರು ಜಾರಿ ಆದ ನಂತರದಲ್ಲಿ ಗೃಹಿಣಿಯರಿಗೆ, ಮೋರ್ ಪರ್ಟಿಕ್ಯುಲರ್ಲಿ ಗೃಹಿಣಿಯರಿಗೆ ಇದು ಸಿಹಿಯೋ ಅಥವಾ ಕಹಿಯೋ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಉದ್ಭವ ಆಗುತ್ತೆ. ಸಾಯಿರಾಮ್ ಪ್ರಸಾದ್ ಅವರೇ, ನೀವೇನ್ ಹೇಳ್ತೀರಾ ಅಂತ ಹೇಳಿ? ದವಸ ಧಾನ್ಯ ವಿಚಾರವಾಗಿ ನೋಡಿದ್ರೆ ಸ್ವಲ್ಪ ಏರಿಕೆ ಆಗೋದ್ರಲ್ಲಿ ಇದ್ದೇ ಇದೆ. ಸೊ ಆದ್ರೆ ಕೆಲವೊಂದು ಅತ್ಯಮೂಲ್ಯ ವಸ್ತುಗಳು ವಿಚಾರವಾಗಿ, ಅದು ಹಾಲು ಅಥವಾ ಬೇರೆ ಬೇರೆ ವಿಚಾರವಾಗಿ ನೋಡೋದಾದ್ರೆ, ಮೊಸರು ವಿಚಾರವಾಗಿ ಎಲ್ಲ ನೋಡೋದಾದ್ರೆ ಕಮ್ಮಿ ಕೂಡ ಆಗುತ್ತೆ. ಯಾಕಂತಂದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಮುಂಚೆ ಇಲ್ಲ, ಅದನ್ನು ಮುಂದುವರಿಸಿದ್ದಾರೆ. ಸೊ ಆ ನಂತರದಲ್ಲಿ ಏನೋ ಡಿಫರೆನ್ಸ್ ಹೇಗಾಗುತ್ತೆ ಗೃಹಿಣಿಯರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಂತ ಸಂದರ್ಭ? ಗೃಹಿಣಿಯರಿಗೆ ಇದು ಸ್ವಲ್ಪ ಹೊರೆನೇ ಆಗುತ್ತೆ. ಯಾಕೆ ಅಂತಂದ್ರೆ ಸಾಕಷ್ಟು ಪದಾರ್ಥಗಳಿಗೆ ಟ್ಯಾಕ್ಸ್ ಇರಲಿಲ್ಲ. ಯಾವಾಗ ಫಾರ್ ಎಕ್ಸಾಂಪಲ್ಗೆ ಹಾಲ್ಗಿರ್ಬೋದು, ಮತ್ತೆ ಬೆಣ್ಣೆಗಿರ್ಬೋದು, ಅಕ್ಕಿಗಿರ್ಬೋದು, ಬೇಳೆಗಿರ್ಬೋದು, ಸಕ್ಕರೆಗಿರ್ಬೋದು, ಮತ್ತೆ ಗೋಧಿಗಿರ್ಬೋದು, ದಿನನಿತ್ಯ ಏನು ನಾವು ಬಳಸ್ತಾ ಇದ್ವಿ ಅದಕ್ಕೆ ಯಾವುದು ಟ್ಯಾಕ್ಸ್ ಇರಲಿಲ್ಲ. ಈಗ ಹಾಲು ಹೊರತುಪಡಿಸಿ ಈಗ ದವಸ ಧಾನ್ಯಗಳಿಗೆ ಈಗ ಬ್ರ್ಯಾಂಡೆಡ್ ಅನ್ಬ್ರ್ಯಾಂಡೆಡ್ 5% ಏನ್ ಗೊಂದಲ ಇದೆ, ಇನ್ನು ಆ ಗೊಂದಲ ನಿವಾರಣೆ ಆಗಿಲ್ಲ. ಆ ಗೊಂದಲ ನಿವಾರಣೆ ಆಗೋವರೆಗೂ ಇದು ಹೊರೆಯಾ ಅಥವಾ ಇಲ್ಲವಾ ಅನ್ನೋದನ್ನ ನಮಗೂ ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಬಹುಶಃ ಗುರುರಾಜ್ ಅವರೇ, ಒಂದಂದ್ರೆ ಈಗ ಲೂಸ್ ಪ್ರಾಡಕ್ಟ್ಸ್ ಅನ್ನ ಏನ್ ಬಹಳಷ್ಟು ಮಂದಿ ತಗೊಂತೀರ ಅದನ್ನೇ ತಗೊಳ್ಳೋದು ಮುಂದುವರ್ಸಿದ್ರೆ ಅವ್ರಿಗೆ ಹೊಡೆ ಬೀಳಲ್ಲ ಅನ್ಸುತ್ತೆ. There are two types of consumers. One who are brand conscious. ಹೌದು. Okay, brand conscious. For them price is not material. ಹೌದು.
ದಿಸ್ GST ಆ ಒಂದು ವಿಚಾರದಲ್ಲಿ ಬಂದಾಗ ಬ್ರಾಂಡೆಡ್ ಗೂಡ್ಸ್ ನೀವು ಪರ್ಚೇಸ್ ಮಾಡಿದಾಗ 1-2% ಹೆಚ್ಚಾಗುವ ಸಾಧ್ಯತೆ ಇದೆ. ಅಂತವ್ರು ಪರ್ಚೇಸ್ ಮಾಡೋರಿಗೆ 1-2% ಅದು ಗೊತ್ತೂ ಆಗ್ಲಿಕ್ಕಿಲ್ಲ, ರೌಂಡ್ ಆಫ್ ಡಿಫರೆನ್ಸ್ ಅಂತ ಹೇಳ್ತೇವೆ ನಾವು. ಇನ್ನು ಸಾಧಾರಣ ಬೇಳೆ, ಅಕ್ಕಿ, ಹಾಲು, ಮೊಸರು, ಕೋಳಿ ತತ್ತಿ ಅಂತ ನಾವೇನ್ ಮಾತಾಡಿದ್ವಿ, ಅದು ಇಷ್ಟಕ್ಕೂ ಮುಂಚೆನೂ ಟ್ಯಾಕ್ಸ್ ಇರಲಿಲ್ಲ, ಈಗಲೂ ಟ್ಯಾಕ್ಸ್ ಇರಲ್ಲ. ಇದು ಆದ್ರಿಂದ ಇನ್ನ ಬೇರೆ ವಿಷಯ ಬಂದಾಗ ಸರ್ವಿಸಸ್ ಸ್ವಲ್ಪ ಎಂಡ್ ಯೂಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಈಗ ನಮ್ಮಲ್ಲಿ ಈಗ APMC ನಲ್ಲಿ ಹೋಲ್ಸೇಲ್ ದರ ಇದೆ, ಅಲ್ಲಿ ಅನ್ಬ್ರಾಂಡೆಡ್ ಇದೆ, ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ, ಬಹಳ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಈಗ ನೀವು ಮಾಲ್ ಸಂಸ್ಕೃತಿಗೆ ನಮ್ ಜನ ಒಗ್ಗೊಳ್ತಾ ಇದ್ದಾರೆ ಅಂತೇಳಿ ತಾವು ಮಾತಾಡಿದ್ರಿ, ಈಗ ವಿಶ್ಲೇಷಣೆ ಮಾಡಿದೀವಿ. ಈಗ ಮಾಲ್ ನಲ್ಲಿ ಹೋದ್ರೆ 5-10% ಜಾಸ್ತಿ ಆಗೇ ಆಗುತ್ತೆ ಅಲ್ಲಿ. ಯಾಕೆಂದ್ರೆ ಪ್ಯಾಕ್ ಐಟಮ್ಸ್ ಇರುತ್ತೆ, ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆನ್ಲೈನ್ ಅಲ್ಲಿ ತಗೊಳ್ಳೋರು ಇರ್ತಾರೆ, ಕೊಡೋರು ಇರ್ತಾರೆ, ಅವ್ರಿಗೆಲ್ಲ ಹೊರೆನೇ ಆಗ್ತಾ ಬರುತ್ತೆ. ಈಗ ನಾವು APMC ಯಾರ್ಡ್ನಲ್ಲಿ ಇವತ್ತಿನ ದಿವಸ ಒಳ್ಳೆ ಅಕ್ಕಿ 40 ರೂಪಾಯಿ 45 ರೂಪಾಯಿ ಬಹಳ ಬೆಸ್ಟ್ ಅಕ್ಕಿ ಸಿಗ್ತಾ ಇದೆ. ಅದೇ ನೀವು ಮಾಲಿಗೆ ಹೋದ್ರೆ ಪ್ಲಸ್ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಸೇರಿದ್ರೆ 50 ರೂಪಾಯಿ ಆಗುತ್ತೆ. ಸೊ ಜನಕ್ಕೆ ಅದು ಹೊರೆನಾ ಅಥವಾ ಇಲ್ಲಿ ಹೊರೆನಾ ಅಂತ ಅದೇ ಹೇಳಿದೆ. ಅಂದ್ರೆ ಈಗ ಅವ್ರು ಹೇಳಿದ್ರು ಮಾರ್ಕೆಟ್ ಅಲ್ಲಿ ಹೋಗಿ APMC ಅಂತ ಕಡೆ ತಗೊಳ್ಳೋರಿಗೆ ಇದೇನ್ ಡಿಫ್ರೆನ್ಸ್ ಗೊತ್ತೇ ಡಿಫ್ರೆನ್ಸ್ ಆಗೋದಿಲ್ಲ. ಆದ್ರೆ ಮಾಲ್ ಅಲ್ಲಿ ಅಥವಾ ಈ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ತಗೊಳ್ಳೋರಿಗೆ ಒಂದ್ ಸ್ವಲ್ಪ ಇದರಲ್ಲಿ ಹೊರತಾ ಬೀಳೋದು. ಬಹುಶಃ ಅದು ಏನ್ ಬಹಳ ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಮೊದಲು ನಾವು ಕಿರಾಣಾ ಅಂಗಡಿಗಳಲ್ಲಿ ಚಿಕ್ಕ ಅಂಗಡಿಗಳಲ್ಲಿ ಏನ್ ತಗೊಳ್ತಾ ಇದ್ವಿ, ಈಗ ಮಾಲ್ ಕಾನ್ಸೆಪ್ಟ್ ಬಂದ್ಮೇಲೆ ಒಂದ್ ಚಿಕ್ಕ ಮಗುಗೂ ಏನಾದ್ರು ಒಂದ್ ಸ್ವಲ್ಪ ಏನೋ ತಗೊಂಡ್ ಬಂದ್ರೆ ಸೀದಾ ಮಾಲಿಗೆ ಹೋಗಿ ನಿಂತ್ಕೊಳ್ತಾನೆ, ಅವ್ನ್ ಕಿರಾಣಾ ಅಂಗಡಿಗೆ ಹೋಗಿ ನಿಂತ್ಕೊಳ್ಳೋದಿಲ್ಲ. ಆ ಸಂಸ್ಕೃತಿ ಈಗ ಬದಲಾಗ್ತಾ ಇದೆ. ಸೊ ಹಾಗಾದ್ರೆ ಏನಾಗುತ್ತೆ, ಅವ್ರ ತಾಯಿ ಅವ್ರು 100 ರೂಪಾಯಿ ಕೊಟ್ಟು ಏನಾದ್ರು ಪದಾರ್ಥ ತಗೊಂಡ್ ಬಂದ್ರೆ ಅವ್ನ್ ಮಾಲಲ್ಲಿ ಹೋಗಿ ತಗೊಂಡ್ಬಂದ್ರೆ ಟ್ಯಾಕ್ಸ್ ಕೊಟ್ಟು ತರ್ತಾನೆ. ಸೊ ಅದೇ ಏನಾದ್ರು ಆ ಎಮ್ಮನೆ ಗೃಹಿಣಿನೇ ಬಂದ್ರೆ ಕಿರಾಣಾ ಅಂಗಡಿನಲ್ಲಿ ತಗೊಂಡ್ರೆ 5 ರೂಪಾಯಿ ಕಮ್ಮಿ ಸಿಗುತ್ತೆ. ಇದು ಮಾಲ್ ಮೇಲೆ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್, ಕಿರಾಣಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ ಅಂತೇಳಿ ಆ ಒಂದು ಐ ಥಿಂಕ್ ಕನ್ಫ್ಯೂಷನ್ ನಾವು ತೆಗಿಬೇಕು. ಮಾಲ್ ನಲ್ಲಿ ಅನ್ಬ್ರಾಂಡೆಡ್ ಆಗಿ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ. ಹೌದು. ಕಿರಾಣಿ ಅಂಗಡಿಯಲ್ಲಿ ಬ್ರಾಂಡೆಡ್ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ ಇದೆ. ಅದೇ ಹೌದು, ಅದನ್ನ ನಾವು ತಿಳ್ಕೋಬೇಕು. ಅದೇ ನಾವು ಬ್ರಾಂಡೆಡ್ ಐಟಮ್ಸ್ ಅಥವಾ ಅಂಗಡಿ ಒಳಗಡೆ ಹೋದ್ರೆ ಇದು ಬ್ರಾಂಡೆಡ್ ಇದು ಅನ್ಬ್ರಾಂಡೆಡ್ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ ಇದಕ್ಕೆ? ಮತ್ತೊಂದು ವಿಚಾರ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಕೂಡ ಬಹಳಷ್ಟು ಗೊಂದಲಗಳು ಎಲ್ಲ ಕ್ರಿಯೇಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಒಂದ್ ರೀತಿ ಜನ ಭಯಭೀತಿಗೀಡಾಗ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ವಿಶ್ಲೇಷಣೆಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಯಾವುದೇ ರೀತಿ ಭಯ ಬೇಡ ಅನ್ನುವಂಥದ್ದನ್ನು ಕೂಡ ಅವರೇ ಹೇಳಿದರೆ. ಜೊತೆಗೆ ಒಂದು ಸ್ವಲ್ಪ ದಿನದಲ್ಲೇ ಈ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಎನ್ನುವಂತ ವಿಶ್ವಾಸವನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ನಾವು ನಂತರದ ನಮ್ಮ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, GST ಜಾರಿಯಿಂದ ಚಿನ್ನದ ಬೆಲೆ ಹೆಚ್ಚಾಗುತ್ತೋ ಕಡಿಮೆಯಾಗುತ್ತೋ ಅನ್ನುವಂತಹ ಪ್ರಶ್ನೆ ನಮ್ಗೆ ಇಲ್ಲಿ ಉದ್ಭವ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ, ಚಿನ್ನಕ್ಕೆ ಸಂಬಂಧಪಟ್ಟಂತೆ ಇದು ಗೃಹಿಣಿಯರು ನೋಡುವಂತ ವಿಚಾರ ಮಾಡಲ್ಲ, ನನಗೆ ಗೊತ್ತಿಲ್ಲ. ಬಟ್ ಪಾಯಿಂಟ್ ಇಸ್ ಲೇಬರ್ ಚಾರ್ಜ್ ಇನ್ ದ ಚೈನಾ ಅಂದ್ರೆ ಮೇಕಿಂಗ್ ಚಾರ್ಜಸ್ ಆರ್ ಗೋಯಿಂಗ್ ಅಪ್. ಆದ್ರಿಂದ ನಮ್ಮ ಅನಾಲಿಸಿಸ್ ಪ್ರಕಾರ 3% ಇತ್ತು ಮುಂಚೆ, ಈಗ 3.33% ಆಗುತ್ತೆ. ಸೊ ಒಂದು 60,000 ನಾನು ಚಿನ್ನ ಪರ್ಚೇಸ್ ಮಾಡಿದ್ರೆ ಮುಂಚೆ 1,800 ರೂಪಾಯಿ ಇತ್ತು, ಈಗ 2,000 ರೂಪಾಯಿ ಆಗುತ್ತೆ. ಸೊ ಚಿನ್ನದ ಮೇಲೆ ಬಿಕಾಸ್ ಆಫ್ ಮೇಕಿಂಗ್ ಚಾರ್ಜಸ್ ಅಂತ ಹೇಳಿ ನಮ್ಮ ಅನಾಲಿಸಿಸ್ ಹೇಳುತ್ತೆ. ಬಹುಶಃ ಇದೇನು ಅಂತ ಹೊರೆ ಬೀಳಲ್ಲ ಅನ್ಸುತ್ತೆ. ಚಿನ್ನ ತಗೊಳ್ಳೋರು ಮಿಡ್ಲ್ ಕ್ಲಾಸ್ ಅಂಡ್ ಅಬೋ ಅದನ್ನ ಹೊರೆ ಬಿಡಲ್ಲ. ಓಕೆ. ಸೊ ಮತ್ತೊಂದು ನಾವಿಲ್ಲಿ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಚಿನ್ನಕ್ಕೆ ಸಂಬಂಧಪಟ್ಟಂತೆ ಹೌದು ಒಂದ್ ಸ್ವಲ್ಪ ಇಲ್ಲಿ ಏರಿಕೆ ಆಗುತ್ತೆ, ಆದ್ರೆ ಅಂತಹ ದೊಡ್ಡ ಮಟ್ಟದ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಹಾಗೆ ಯಾವ ಉದ್ಯಮಕ್ಕೆ ಹೊಡೆತ, ಯಾವ ಉದ್ಯಮಕ್ಕೆ ಇದು ಲಾಭಕರ ಅನ್ನುವಂಥದ್ದನ್ನ ಬಹುಶಃ ಇದನ್ನ ನಾವು ದಿನೇಶ್ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಬಹಳಷ್ಟು ಗೊಂದಲಗಳು ಅವರಿಗೂ ಕೂಡ ಇದೆ, ಇನ್ನೂ ಕೂಡ ಅದು ಒಂದ್ 2 ತಿಂಗಳಾದ ನಂತರದಲ್ಲಿ ಸರಿ ಹೋಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದವ್ರೆ. ಅದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ GST ಇಂದ ಬಡವರ ಮೇಲಾಗುವಂತ ಪರಿಣಾಮಗಳೇನು ಅಂತ ಇಲ್ಲಿ ನಾವು ಏನು ಅಪ್ಪರ್ ಕ್ಲಾಸ್ ಜನ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದವರನ್ನ ವಿಚಾರವಾಗಿ ನೋಡಿದ್ರೆ ಬಹಳ ಏನು ಹೊಡೆತ ಬೀಳೋಲ್ಲ ಅನ್ನುವಂಥ ರೀತಿಯ ವಿಶ್ಲೇಷಣೆ ಇದೆ. ಆದ್ರೆ ಬಡವನ ಗತಿ ಏನು, 1 ರೂಪಾಯಿಗೂ ಕೂಡ ಲೆಕ್ಕ ಹಾಕಿ ಜೀವನ ದುಡುವಂತ ಬಹಳಷ್ಟು ಮಂದಿ ದೊಡ್ಡ ವರ್ಗನೇ ಇದೆ ನಮ್ಮಲ್ಲಿ, ಅವರ ಕತೆ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಯಾವ ಉದ್ಯಮಕ್ಕೆ ಹೊಡೆತ ಅಥವಾ ಯಾವ ಉದ್ಯಮಕ್ಕೆ ಲಾಭ ಅಂತ ಹೇಳಿ ದಿನೇಶ್ ಅವರೇ ನೋಡಿದಂತಹ ಸಂದರ್ಭದಲ್ಲಿ ನಾನು ಈಗ ಗ್ರಾಹಕರ ಪಾಯಿಂಟ್ ಆಫ್ ವ್ಯೂ ಬಿಟ್ಟು ಈಗ ಉದ್ಯಮದ ವಿಚಾರವಾಗಿ ಅಲ್ಲ, ನಾನು ಅದನ್ನೇ ಆಸ್ ಎ ಆಂಟ್ರಪ್ರಿನರ್ ಯಾವುದಕ್ಕೆ ಏಟ್ ಬೀಳುತ್ತೆ ಯಾವುದಕ್ಕೆ ಏಟ್ ಬೀಳೋದಲ್ಲ, ಎಲ್ಲಾನು ಒಂದು ಬಿಸ್ನೆಸ್. ಸೊ ಐ ವಿಲ್ ನೆವರ್ ಸೇ ಇವ್ರಿಗೆ ಏಟ್ ಆಗುತ್ತೆ ಇವ್ರಿಗೆ ಏಟ್ ಬೀಳಲ್ಲ ಅನ್ನೋದು. ದ ಕ್ವೆಶನ್ ಇಸ್ ವೆರಿ ಸಿಂಪಲ್. ಯಾವುದೇ ಒಬ್ಬ ಪ್ರೊಡ್ಯೂಸರ್ ಅಂದರೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಂಟ್ರಪ್ರಿನರ್ ಏನು ಮಾಡ್ತಾನೆ ಅದು ಅವನದೇ ಪ್ರೈಸಲ್ಲಿ ಇರಬೇಕು, ಎಲ್ಲರೂ ಕೊಂಡ್ಕೊಳ್ಳೋ ಪ್ರೈಸಲ್ಲಿ ಇರಬೇಕು ಅನ್ನುತ್ತೆ. ಸಿ ಟ್ಯಾಕ್ಸ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಪೇ ಟು ವಾಟ್ ಯು ವಾಂಟ್ ಆಸ್ ಕಂಫರ್ಟ್. ಓಕೆ, ಈಗ ನಿಮಗೆ ರೋಡ್ ಬೇಕು, ಒಳ್ಳೆ ವಾತಾವರಣ ಬೇಕು, ಪಾರ್ಕ್ ಬೇಕು, ಮೆಟ್ರೋ ಬೇಕು ಅಂದರೆ ಯು ಹ್ಯಾವ್ ಟು ಪೇ ಟ್ಯಾಕ್ಸ್. ಯು ಕಾಂಟ್ ಎಕ್ಸ್ಪೆಕ್ಟ್ 120 million ಅಲ್ಲಿ 1 million ಟು ಪೇ ಟ್ಯಾಕ್ಸ್ ಆ್ಯಂಡ್ ರಿಮೈನಿಂಗ್ 110 million ಟು ಎಂಜಾಯ್. ಸೊ ಐ ಥಿಂಕ್
ಅರ್ನೆಸ್ಟ್ ಎಫರ್ಟ್ ಈಸ್ ಬೀಯಿಂಗ್ ಮೇಡ್ ಬೈ ದಿ ಗವರ್ಮೆಂಟ್ ಆ್ಯಂಡ್ ನಾವೆಲ್ಲರೂ ಸೇರಬೇಕು ಅದ್ರ ಜೊತೆಗೆ. ಸೊ ನಾನು ಯಾವುದೇ ಒಂದು ಸೆಕ್ಟರು ಈ ಸೆಕ್ಟರ್ ಮೇಲೆ ಹೋಗುತ್ತೆ ಈ ಸೆಕ್ಟರ್ ಕೆಳಗೆ ಹೋಗುತ್ತೆ ಅನ್ನೋದಿಲ್ಲ. ಯಾಕಂದರೆ ಟುಡೇ ಮಾರ್ಕೆಟ್ ನಿಮ್ಗೆ ಹೇಳ್ದಂಗೆ ಕರ್ನಾಟಕ ರಾಜ್ಯಕ್ಕೆ ಒಂದಕ್ಕೆ ಸೀಮಿತವಾಗಿಲ್ಲ. ನಾವು ಇವಾಗ GST ಬಂದ್ಮೇಲೆ ದ ಮಾರ್ಕೆಟ್ ಇಸ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ. ಸೊ ವೇರ್ ವಿಲ್ ಐ ಸೇ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಇಸ್ ಬಿಗರ್, ಇಟ್ ಇಸ್ 10 times ಬಿಗರ್ ಇನ್ಮೇಲೆ. ಸೊ ವೇರ್ ಇಸ್ ಅ ಕ್ವೆಶನ್, ನಿನ್ನ ಬಿಸ್ನೆಸ್ ಕಮ್ಮಿ ಆಗುತ್ತೆ ನಿನ್ನ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಮೊದಲಾದ್ರೆ ನಾನು ಹೊಸೂರಿಗೆ ಹೋಗಿ ಏನಾದ್ರು ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲ ಏನಾದ್ರು ಮೆಟೀರಿಯಲ್ ಕಳಿಸ್ಬೇಕಾದ್ರೆ ಅವ್ರ ಟ್ಯಾಕ್ಸ್ ನಮ್ಮ 2%, 5%, 5.5 ಇದೆಯಾ, ಇಲ್ಲ CST ಕಳಿಸ್ಬೇಕಾ ಅನ್ನೋದು ಯೋಚನೆ ಇದೆ. ಸೊ ಐ ಡೋಂಟ್ ಥಿಂಕ್ ಯು ಶುಡ್ ಎವರ್ ಥಿಂಕ್ because the whole market is big. ಓಕೆ, ಮತ್ತೊಂದು ವಿಚಾರ ಅಂತಂದ್ರೆ ಅದ್ರ ಬಗ್ಗೆ ನಿಮ್ಮನ್ನು ಕೇಳ್ತೀನಿ. ಈಗ ಬಿಸ್ನೆಸ್ಗೆ ಏನು ಲಾಭ ನಷ್ಟ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ನಾವು ಮೊದಲೇ ಹೇಳಿದಾಗೆ ಸಾರ್ವಜನಿಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಅನುಮಾನಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗಿದೆ. ರಾಜೇಶ್ ಅವರು ನಮಗೆ ಗುಜರಾತ್ ಇಂದ ಕರೆ ಮಾಡಿದ್ದಾರೆ. ರಾಜೇಶ್ ಅವರು ಹೇಳಿ, ಏನು ನಿಮ್ಗಿರುವಂತಹ ಗೊಂದಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ. ಸರ್ ನಮಸ್ಕಾರ. ಹೇಳಿ ಸರ್, ಹೇಳಿ ಸರ್. ನಾನಿಲ್ಲಿ ಗುಜರಾತ್ ಮಾತಾಡ್ತೀನಿ ಸರ್. ಹೇಳಿ ಸರ್. ಇದೆ ನಂದು. ಇಲ್ಲಿ ಏನ್ ಇವರು ರೂಲ್ಸ್ ತೆಗೆದಿದ್ದಾರೆ ಸರ್, ನನಗೆ ಗುಜರಾತ್ ಇಂದ ಕರ್ನಾಟಕಕ್ಕೆ ಇಲ್ಲಿಂದ ಕಳಿಸ್ತಿದೆ ಮೆಟೀರಿಯಲ್. ಓಕೆ, ಈಗ ನಾನಿಲ್ಲಿ 18% ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನಾನು ಈಗ ಗುಜರಾತಿಗೆ ಕಳ್ಸಿದ್ರೆ ಅವ್ರು ಅಕಸ್ಮಾತ್ ರಿಟರ್ನ್ ತುಂಬಿಲ್ಲ ಅಂದ್ರೆ ಅದನ್ನ ನಾನು ಹೊಣೆ ಆಗುತ್ತೆ ಅಂತ ಹೇಳಿ ಅದೇನೋ ರೂಲ್ಸ್ ಇದೆ, ನಿಜ ಸರ್ ಅದು? ಓಕೆ, ಸೊ 1 second ಸರ್, ನೀವು ಮುಂಚೆ ಏನೋ ಹೇಳಿದ್ರಿ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು, ಬಹುಶಃ ಏನು ಅಂತ ಸರಿಯಾಗಿ ಗೊತ್ತಾಗಿಲ್ಲ ಅದು ಸರ್. ಇವಾಗ ನಾನು ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಸರ್. ಓಕೆ ರಾಜೇಶ್ ಸರ್. ಓಕೆ, ನಮ್ಮ ಇದರ ಸರಕಿಗೆ ಬಂದು 18% ಟ್ಯಾಕ್ಸ್ ಇದೆ. ಓಕೆ, ಈಗ ನಾನು ಇಲ್ಲಿಂದ GST ನಂಬರ್ ಮೇಲೆ ನಾನು ಮುಂದೆ ಕರ್ನಾಟಕದಲ್ಲಿ ಪಾರ್ಟಿಗೆ ಸೇಲ್ ಮಾಡಿದ್ದೀನಿ. ಓಕೆ, ಈಗ ಸೇಲ್ ಮಾಡಿದ್ಮೇಲೆ ಅಕಸ್ಮಾತ್ ಮುಂದಿನ ಪಾರ್ಟಿ ವಿತಿನ್ 2 months ಒಳಗೆ ಅವನು ರಿಟರ್ನ್ ತುಂಬಲಿಲ್ಲ ಅಂದ್ರೆ ನನಗೆ ಇಲ್ಲಿ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸಿಗೋದಿಲ್ಲ. ಹೌದು. ಈಗ ಅದು ಅಕಸ್ಮಾತ್ ಅವ್ನು ಕಟ್ಟಲಿಲ್ಲ ಅಂದ್ರೆ ಅದು 18% ನಾನು ಕಟ್ಬೇಕಾ ಸರ್? ಅದೇ ಹೇಗೆ ಅಂತ ಹೇಳಿ ದಿನೇಶ್ ಅವರೇ. ದಿಸ್ ಇಸ್ ಇದು ಎಲ್ಲರ ಹತ್ರ ಇದೇ ಒಂದು ಕ್ವಶನ್ ಇದೆ. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ನೀವು ಕ್ರೆಡಿಟ್ ತಗೋಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಅದರ್ ಮ್ಯಾನ್ ವಾಸ್ ಗೋಯಿಂಗ್ ಟು ಟೇಕ್ ಅ ಡೆಬಿಟ್, ನೋ? ಸೊ ಯಾವ್ದು ಒಳಗೆ ಬರ್ತದೆ ಅದು ಆಚೆ ಹೋಗ್ಬೇಕು ತಾನೆ. ಸೊ ದ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ಎವ್ರಿಬಡಿ ಹೂ ಡಸ್ ಬಿಸ್ನೆಸ್ ಹ್ಯಾಸ್ ಟು ಬಿ ಅ ಪಾರ್ಟ್ ಆಫ್ ಅ ರಿಜಿಸ್ಟರ್. ಇಟ್ ಶುಡ್ ಬಿ ಲೈಕ್ ಅ ಫ್ಲೋ. ಸೊ ಅವ್ನು ಕಟ್ಟಲಿಲ್ಲ ಅಂದ್ರೆ ಯಾರು ಕಟ್ಟಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಡಿಪಾರ್ಟ್ಮೆಂಟ್ ಗೊತ್ತಾಗುತ್ತೆ ವಿ ಹ್ಯಾವ್ ನಾಟ್ ಟೇಕನ್ ಕ್ರೆಡಿಟ್. ದಟ್ ಈಸ್ ಹೌ ದೇ ವಾಂಟ್ ಟು ನೋ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಬರ್ಕೊಡುದು ಅಂತ. ಸೊ ದಿ ವೆರಿ ಸಿಸ್ಟಮ್ ಇಸ್ ವೆರಿ ಕ್ಲಿಯರ್. ಒಬ್ಬರಿಂದ ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಟಿನ್ ನಂಬರ್ ತಗೊಂಡಿರ್ಬೇಕು ತಾನೆ. ಅಂದ್ರೆ ನೀವು ಇಷ್ಟು ದಿನ ಬಿಸ್ನೆಸ್ ಮಾಡ್ತಾ ಇದ್ದೀರಿ ವಿತ್ ಅನ್ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ. ಯು ಡೂ ಬಿಸ್ನೆಸ್ ವಿತ್ ರಿಜಿಸ್ಟರ್ಡ್ ಡೀಲರ್ಸ್. ಓಕೆ. ರಮೇಶ್ ಅವರು ನಮ್ಗೆ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಹೇಳಿ ರಮೇಶ್ ಅವರೇ. ಸರ್, ನಂದೊಂದು ಪ್ರಶ್ನೆ ಇದೆ. ಹೇಳಿ. ಏನಪ್ಪಾ ಅಂದ್ರೆ, ಈಗ ಒಂದು ದೇಶ ಒಂದು ತೆರಿಗೆ ಅಂತ ಈಗ ಬಂದಿರುವಂತದ್ದು ವ್ಯವಸ್ಥೆ. ಹೌದು. ಇದರಲ್ಲಿ ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ಒಂದು ಪ್ರಾಡಕ್ಟ್ ತಯಾರಾದ್ರೆ ಯಾವ್ದೋ ಒಂದು ಸೋಪ್ ಬಾಕ್ಸ್ ಅಂತ ಇಟ್ಕೊಳ್ಳೋಣ, ಡಿಟರ್ಜೆಂಟ್ ಒಂದು 60 ಡಿಟರ್ಜೆಂಟ್ ಇರುವಂತ ಒಂದು ಬಾಕ್ಸ್ ಅಂತದ್ದು 1000 ಬಾಕ್ಸ್ ತಯಾರಾದ್ರೆ ಅದು ಇನ್ವಾಯ್ಸ್ ಆಗ್ತಿದ್ದು ಒಂದು 500 ಬಾಕ್ಸ್ಗೆ, ಇನ್ನೊಂದು 500 ಬಾಕ್ಸ್ಗೆ ಇನ್ವಾಯ್ಸೇ ಮಾಡ್ತಿರ್ಲಿಲ್ಲ ಅವರು, ಅದನ್ನ ಹಂಗೆ ಕಳಿಸ್ತಿದ್ರು. ಅವಾಗ ಸರ್ಕಾರಕ್ಕೆ ತೆರಿಗೆನೂ ಬರ್ತಿರ್ಲಿಲ್ಲ, ಇನ್ವಾಯ್ಸ್ ಆಗ್ತಿರ್ಲಿಲ್ಲ. ಅದನ್ನ ಸುಮ್ನೆ ವಿತೌಟ್ ಬಿಲ್ಲಿಂಗ್ ನೆಕ್ಸ್ಟ್ ಹಂತದಲ್ಲಿ ಇರ್ತಾನಲ್ಲ ಡಿಸ್ಟ್ರಿಬ್ಯೂಟರ್ ಅಥವಾ ರಿಟೈಲರ್, ಅವನು ಹಂಗೆ ಮಾರ್ತಿದ್ದ. ಈಗ್ಲೂ ಆ ರೀತಿ ಮಾಡುವಂತಹ ಅವಕಾಶ ಇದೆಯಾ? ಆಗುತ್ತಾ? ಈಗ ಏನಾಗಿದೆ, ಇದು ರೋಡಲ್ಲಿ ಬರುವಾಗ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಸಾಧ್ಯತೆಗಳು ಹಿಡ್ಕೊಳ್ಳುವಂತ ಅಂದ್ರೆ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಹೆಚ್ಚಿದೆ. ಯಾಕೆಂತ ಹೇಳಿದ್ರೆ, ಈಗ ಈ ಮ್ಯಾಚಿಂಗ್ ಮುಂಚಿನ ಗುಜರಾತ್ ಇಂದ ಮಾಡಿದವರು ಸ್ವಲ್ಪ ಅವ್ರ ಕ್ವಶನ್ ಅಲ್ಲಿ ಅವ್ರು ಸೇಲ್ ಮಾಡುವಾಗ ಅಂತ ಹೇಳಿದ್ರೆ, ಅದು ಸೇಲ್ ಮಾಡುವಾಗ ಬರಲ್ಲ, ಪರ್ಚೇಸ್ ಮಾಡುವಾಗ. ಸಪೋಸ್ ನಾನು ಹೇಳಿದಲ್ಲ, ನನ್ನ ಸರ್ವಿಸ್ ನಲ್ಲಿ ನಾನು ಒಂದು ಲೈಟ್ ಪರ್ಚೇಸ್ ಮಾಡಿದೆ, ಕಂಪ್ಯೂಟರ್ ಪರ್ಚೇಸ್ ಮಾಡಿದೆ, ನನಗೆ ಆ ವ್ಯಾಟ್ ಇನ್ಪುಟ್ ಕ್ರೆಡಿಟ್ ಸಿಗ್ಬೇಕು ಅಂತ ಹೇಳಿದ್ರೆ, ಆ ವ್ಯಾಟ್ ಇನ್ಪುಟ್ ಕ್ರೆಡಿಟ್ ಸಿಗ್ಬೇಕು ಅಂತ ಹೇಳಿದ್ರೆ ಅವನು ನನ್ನ ಹತ್ರ ದುಡ್ಡು ತಗೊಂಡು ಟ್ಯಾಕ್ಸ್ ಕಟ್ಟಿ ರಿಟರ್ನ್ ಫೈಲ್ ಮಾಡ್ಬೇಕು. ಅವಾಗ ಅವ್ನು ಕಟ್ಟಿರೋ ರಿಟರ್ನ್ ನಲ್ಲಿ ನನ್ನ ಹೆಸರು ತೋರಿಸಬೇಕು, ನಾನು ಆಚಾರ್ಯಗೆ ಸೇಲ್ ಮಾಡಿದ್ದೀನಿ, ನಾನು ಇಷ್ಟು ಕಟ್ಟಿದ್ದೀನಿ ಅಂತ ಹೇಳಿ. ಅವಾಗ ನಾನು ನನ್ನ ಟ್ಯಾಕ್ಸ್ 1 ಲಕ್ಷ ಟ್ಯಾಕ್ಸ್ ನಲ್ಲಿ ನಾನು 18% ಅಂತ ಹೇಳಿದ್ರೆ 18,000 ತಗೊಂಡು, ಈ ಇನ್ಪುಟ್ ಅಲ್ಲಿ ಲೇಟೆಸ್ಟ್ ನಾನು ಕಂಪ್ಯೂಟರ್ ಪರ್ಚೇಸ್ ಮಾಡಿದ 5,000 ರೂಪಾಯಿ ಕಟ್ಟಿದ್ದೆ ನಾನು ಟ್ಯಾಕ್ಸ್, 18 ಮೈನಸ್ 5 13,000 ಕಟ್ಟಿದ್ರೆ ಆಯ್ತು. ಆ 5,000 ನನಗೆ ಅವನು ಕಟ್ಟಿದ್ರೆ ಮಾತ್ರ ನನಗೆ ಸಿಗೋದು. ಅದೇ ದಿನೇಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಅದು ರಿಟರ್ನ್ ಮ್ಯಾಚಿಂಗ್ ಅಂತ ಹೇಳ್ತೇವೆ ನಾವು. ಅವ್ನು ಕಟ್ಟಿದ್ರೆ ಮಾತ್ರ ನನಗೆ ಕ್ರೆಡಿಟ್ ಸಿಗೋದು, ಇಲ್ಲಾಂದ್ರೆ ನಾನು 18,000 ಕಟ್ಟಬೇಕು. ಈ ಪೂರ್ಣ ಪ್ರಮಾಣದಲ್ಲಿ ಇದೆಲ್ಲ ತಪ್ಪಿಸ್ಕೊಳಕ್ ಆಗುತ್ತಾ? ಇದಕ್ಕೆ ಒಂದೇ ನಾನು ಹೇಳ್ಬಿಡ್ತೀನಿ, ಇದು ಯಾವಾಗ ಅಂದ್ರೆ ಕಂಪ್ಲೀಟ್ ಹಿಂದ್ಗಡೆ ಪರ್ಚೇಸ್ ಮುಂದ್ಗಡೆ ಪರ್ಚೇಸ್ ಎಲ್ಲನೂ ಔಟ್ ಅಲ್ಲಾದ್ರೆ
ಟೋಟಲಿ ಔಟ್ ಇರ್ಬೋದು. ಬಟ್ ಎಲ್ಲಾದ್ರೂ ಇನ್ಸ್ಪೆಕ್ಟರ್ಸ್ ಇ ವೇ ಬಿಲ್ ಅಂತ ಹೇಳಿ ಒಂದು ತಗೊಂಡ್ಬರ್ತಾರೆ. ಆ ನಾನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದು ಬಿಲ್ ಇಲ್ಲ ಅಂತ ಹೇಳಿ ಆಗುವಾಗ ಈಗಲೂ ಇದೆ ಅದು, ಬಟ್ ಅವಾಗ ಚಾನ್ಸಸ್ ಆರ್ ಮೋರ್ ದಟ್ ಯು ವಿಲ್ ಗೆಟ್ ಕಾಟ್. ಓಕೆ ಓಕೆ ಇದ್ರ ವಿಚಾರವಾಗಿ ಉದ್ಯಮದಲ್ಲಿ ಏನಾಗ್ತಾ ಇದೆ ಚರ್ಚೆ ಅಂತ ಹೇಳಿದ್ರೆ? ಅಲ್ಲ, ಐ ಥಿಂಕ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಸಿ, ಇವತ್ತು ನಾನು ಬಹಳ ಸಂತೋಷವಾಗಿ ಹೇಳಬೇಕು ಅಂದ್ರೆ ಅವ್ರಿಗೆ ಹೇಳಿದ್ರಲ್ಲ 50%. ಕರ್ನಾಟಕ ರಾಜ್ಯದಲ್ಲಿ 97.7% ಕಂಪ್ಲೇಂಟ್ಸ್ ಇದೀವಿ. ಅಂದ್ರೆ 100 ಜನಕ್ಕೆ 97.7 ಜನ ಟ್ಯಾಕ್ಸ್ ಕಟ್ತವೆ. ವಿ ಆರ್ ದ ಓನ್ಲಿ ಸ್ಟೇಟ್ ಇನ್ ದಿಸ್ ಕಂಟ್ರಿ ಹೂ ಆರ್ ಲೈಕ್ ದಟ್. ವಿ ಆರ್ ನಂಬರ್ 1 ಈ ದೇಶದಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್ ದಟ್ಸ್ ಅ ಟೈಪ್ ಆಫ್ ಯೂನಿಫಿಕೇಶನ್ ಬಿಟ್ವೀನ್ ಒಬ್ಬ ಆಂಟ್ರಪ್ರನರ್, ಒಬ್ಬ ಬಿಸ್ನೆಸ್ ಮ್ಯಾನ್ ವಿತ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಗವರ್ಮೆಂಟ್. ಸೊ ಇದೆಲ್ಲ 97.7 ಇರೋ ನಾವೊಬ್ಬರೇ 100% ಮುಟ್ಟಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಸೊ ನಮ್ದು ರಾಜ್ಯದಲ್ಲಿ ಯಾವುದೇ ಆಗಲಿ, ನಮ್ಮ ರಾಜ್ಯ, ನಮ್ಮ ದೇಶ ಒಂದೇ. ಇದನ್ನ 500 ಕಳಿಸ್ತೀನಿ, 500 ಬಿಲ್ ಅವೆಲ್ಲ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ಮಾಡಬೇಡಿ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಆಟೋಮ್ಯಾಟಿಕ್ ಸಿಗಾಕೊಂಡ್ರೆ ಮೊದಲಷ್ಟರ ಇವನೇನೋ ಕಾಸು ಕೊಟ್ಟು ಇಸ್ಕೊಂಡೇ ಇಲ್ಲ, ಈಗ ಕ್ಲೀನ್ ಒಳಗಡೆ ಕುಂಡ್ರಿಸ್ತಾರೆ. ಓಕೆ, ಶಿವಮೊಗ್ಗದಿಂದ ನಮ್ಗೆ ರೇಮತ್ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ಹೇಳಿ ಸರ್. ರೇಮತ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಓಕೆ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಹಾಗೆ ಮತ್ತೊಂದಷ್ಟು ವಿಚಾರಗಳು, ಅಂದ್ರೆ ಈಗ ತಾನೇ ಹೇಳ್ತಾ ಇದ್ರು, ಈ ತೆರಿಗೆ ವಿಚಾರವಾಗಿ ಸುಲಲಿತವಾಗಿ ತೆರಿಗೆ ಸಂಗ್ರಹ ಹೇಗೆ ಸಾಧ್ಯ ಆಗುತ್ತೆ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಏನಾದ್ರೂ ವಿಶೇಷವಾದಂತಹ ರೀತಿಯಲ್ಲಿ ಏನಾದ್ರು ಯೋಜನೆಗಳಿದೆಯಾ ಕೇಂದ್ರ ಸರ್ಕಾರಕ್ಕೆ GST ಬಂದ ನಂತರದಲ್ಲಿ ಈ ತೆರಿಗೆ ಸಂಗ್ರಹ ಹೇಗೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಅದರ ಜೊತೆಗೇನೆ ಜನಸಾಮಾನ್ಯರಿಗೆ ಯಾವ ರೀತಿಯಂತಹ ಗೊಂದಲಗಳಿದೆ ಅದಕ್ಕೂ ಕೂಡ ನೀವು ಕರೆ ಮಾಡಿ ನಮಗೆ ಸಮಸ್ಯೆಯನ್ನ ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಳ್ಬಹುದಾಗಿದೆ. ಚಿಕ್ಕ ಬ್ರೇಕ್ನ ನಂತರ GST ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಿಲ್ಲಿ ತೆರಿಗೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಂದ್ರೆ ತೆರಿಗೆ ಸಂಗ್ರಹ ಹೇಗೆ ಸುಲಲಿತವಾಗುತ್ತೆ ಅಂತ ಹೇಳಿ ದಿನೇಶ್ ಅವರೇ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಈಗ ಆಲ್ರೆಡಿ ಬಂದಿದೆಯಾ? ಇದಕ್ಕೆ GST ಜಾರಿ ಆದ ನಂತರದಲ್ಲಿ ಹೇಗಿರ್ಬೇಕು ಏನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಇಸ್ ವೆರಿ ಸಿಂಪಲ್. ಎಲ್ಲರೂ GST ನ ವೆಲ್ಕಮ್ ಮಾಡೋಣ. ಯಾವುದೇ ಒಂದು ತೊಂದರೆ ಕೊರತೆ ಏನಿದೆಯೋ, ವಿ ಅಟ್ FKCCI ನಾವು KG ರೋಡ್ ಅಲ್ಲಿ ಇದ್ದೀವಿ, ಯಾರು ಬೇಕಾದ್ರೂ ಅಲ್ಲಿ ಬಂದು ವಿ ಹ್ಯಾವ್ ಓಪನ್ಡ್ ಎ ಸೆಂಟರ್ for helping people to understand if there are something. There is a designated officer department in the ಬಂದು ಅಲ್ಲಿರ್ತಾರೆ, who will be able to help you. ಕರೆಕ್ಟ್. ನಮಗೆ ಅರ್ಜುನ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಹೇಳಿ ಅರ್ಜುನ್ ಅವರೇ. ಅರ್ಜುನ್ ಅವರೇ, ಕೇಳಿಸ್ತಾ ಇದೆಯಾ? ಹೇಳಿ, ನಿಮ್ ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡ್ಬಿಡಿ ಅರ್ಜುನ್ ಅವರೇ. ಹೇಳಿ. ನಮ್ಗೆ ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ನಮ್ಗೆ GST ಬಗ್ಗೆ ಗೊತ್ತು. ಓಕೆ. ಆದ್ರೆ ಇನ್ನು ಹಳ್ಳಿ ಕಡೆ ಇರೋರಿಗೆ ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ. ಅವರು ಡೈಲಿ ಅವರ ಬಿಸ್ನೆಸ್ ಆತರ ಏನೂ ಇರಲ್ಲ, ಅವ್ರು ಹೇಗ್ ದುಡಿತಾರೋ ಹಾಗೆ ಖರ್ಚು ಮಾಡ್ತಿರ್ತಾರೆ. ಸೊ ಅವ್ರಿಗೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಸರ್. ಓಕೆ, ಬಹುಶಃ ಈಗ ತಾನೇ ಅದೇ ವಿಚಾರ ಮಾತನಾಡ್ತಿದ್ವಿ. ಅಂದ್ರೆ ಅವರಿಗೂ ಕೂಡ ಅರಿವು ಮೂಡಿಸೋದಕ್ಕೆ ಏನೇನೋ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟದೆ. ಬಹುಶಃ ಸಾಯಿರಾಮ್ ಪ್ರಸಾದ್ ಅವ್ರು, ನೀವು ಬಹಳಷ್ಟು ಕಡೆಯಿಂದ ಬಂದವರನ್ನೆಲ್ಲ ನೋಡ್ತಾ ಇರ್ತೀರಾ, ಗೂಡ್ಸ್ ಗಳನ್ನೆಲ್ಲ ತರುವಂತವರಿಗೆಲ್ಲ, ಅವರಿಗೆಲ್ಲ ಇದಕ್ಕೆ ಅರಿವು ಇದೆಯಾ ಇದಕ್ಕೆ ಸಂಬಂಧಪಟ್ಟದೆ? ಒಂದ್ ಸೆಕೆಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ. ಮೈಸೂರಿಂದ ವಿನಯ್ ಅನ್ನೋರು ನಮ್ಗೆ ಕರೆ ಮಾಡಿದ್ದಾರೆ. ಹೇಳಿ ವಿನಯ್ ಅವರೇ, ನಿಮ್ ಪ್ರಶ್ನೆ ಏನು? ನಮಸ್ಕಾರ, ನಾನು ಒಂದು ಟೆಲಿಕಾಂ ಡಿಸ್ಟ್ರಿಬ್ಯೂಟರ್. ಓಕೆ. ಇವಾಗ ನಾವು ಏನ್ ಕಂಪ್ನಿಯಿಂದ ಬಿಲ್ ಮಾಡಿದೀವಿ, ಇದು ನಮಗೆ 15% ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಬಿಲ್ ಆಗ್ತಾ ಇದೆ. ಓಕೆ. ಸೊ ಇವಾಗ ಸ್ಟಾಕ್ ಸಪೋಸ್ ಈಗ 30th ನಮ್ಮ ಸ್ಟಾಕ್ಸ್ ಬಂದು ಅರೌಂಡ್ ವಾಟ್ ಎವರ್ ಸ್ಟಾಕ್ ನಮ್ದು ಏನಿದೆ ಅದು ನಮ್ಮ ಅಕೌಂಟ್ ಅಲ್ಲಿ ಇದ್ರೆ, ಸೊ ಅದು ನೆಕ್ಸ್ಟ್ ಹೆಂಗೆ ಬೆನಿಫಿಟ್ ಆಗುತ್ತೆ? ಅಂದ್ರೆ ಇವಾಗ 3% ಏನ್ ಬರ್ಡನ್ ಇದೆ, ಆ ಬರ್ಡನ್ ಯಾರು ಇದರಲ್ಲಿ ಬರುತ್ತೆ? ಅದು ಯಾರನ್ನು ಹೊರಬೇಕಾಗುತ್ತೆ? ನಿಮಗೆ ಇನ್ಪುಟ್ ಕ್ರೆಡಿಟ್, ಈಗ ಇಷ್ಟುವರೆಗೆ ಪರ್ಚೇಸ್ ಮಾಡಿರೋದು ಇನ್ಪುಟ್ ಕ್ರೆಡಿಟ್ ನಿಮಗೆ ಖಂಡಿತವಾಗ್ಲಿ ಬಿಲ್ ಅಲ್ಲಿ ಇದ್ರೆ, ನಿಮ್ಮ ಬಿಲ್ ನಲ್ಲಿ ಟ್ಯಾಕ್ಸ್ ಇದೆಯಾ? ಈಗಿದ್ರೆ ಅದನ್ನ ಸಪರೇಟ್ ಆಗಿ ಅಕೌಂಟ್ ಮಾಡಿ, ಅದನ್ನ ನೆಕ್ಸ್ಟ್ ನೀವು ಕಟ್ಟುವಾಗ CGST SGST ಅಂತ ಹೇಳಿ ಕಟ್ತೀರಿ 9%. ನೀವು ಅದರಲ್ಲಿ ಇನ್ಪುಟ್ ಕ್ರೆಡಿಟ್ ತಗೊಳ್ಬಹುದು. ನೀವು ಇಷ್ಟವರೆಗೆ ಇರೋ ಬಿಲ್ ನ ಇನ್ಪುಟ್ ಕ್ರೆಡಿಟ್ ತಗೋಬಹುದು, ಪ್ರೊವೈಡೆಡ್ ಯು ಹ್ಯಾವ್ ದಟ್ ಮಚ್ ಸ್ಟಾಕ್ ಆಸ್ ಆನ್ 30th of June. ಸೊ 30th Juneಗೆ ನೀವು ಸ್ಟಾಕ್ ಟೇಕಿಂಗ್ ತಗೊಂಡು ಅದು ಎಷ್ಟು ಸ್ಟಾಕ್ ಇದೆಯೋ ಅಂತ ಹೇಳಿ ನೋಡ್ಕೊಂಡು ಅದ್ರ ಮೇಲೆ ನಿಮಗೆ ಕ್ರೆಡಿಟ್ ಸಿಗುತ್ತೆ. ಓಕೆ, ಸೊ ಅಂದ್ರೆ ಕ್ಲೈಮ್ ಮಾಡಬಹುದು 3%. ಓಕೆ, ಥ್ಯಾಂಕ್ ಯು ವಿನಯ್ ಅವರೇ. ಹಾಗೆ ನೀವು ಅಲ್ಲಿ ಮಾತನಾಡ್ತಾ ಇದ್ವಿ, ರೈತರಿಗೆ ಎಲ್ಲ ಇದ್ರ ಬಗ್ಗೆ ಅರಿವು ಇದೆಯಾ ಅಂತ ಹೇಳಿ. ಹಾಗೆ ಕಾಲ್ ಕೂಡ ತುಂಬಾ ಬರ್ತಾ ಇರುವಂತ ಕಾರಣದಿಂದಾಗಿ ಯೋಗೇಶ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಹೇಳಿ ಯೋಗೇಶ್ ಅವರೇ. ಯೋಗೇಶ್ ಅಂತ. ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಸರ್, ಹೇಳಿ. ಸರ್ ನಮ್ದು ಫ್ಯಾಬ್ರಿಕೇಶನ್ ವರ್ಕ್. ಏನ್ ವರ್ಕ್ ನಿಮ್ದು? ಫ್ಯಾಬ್ರಿಕೇಶನ್. ಓಕೆ. ನಮ್ದೆಲ್ಲ ಟ್ಯಾಕ್ಸ್ GST ಹೆಂಗ್ ಬರುತ್ತೆ ಸರ್?
ಓಕೆ, ಈ ಕ್ಲಾತ್ಗೆ ಫಸ್ಟ್ ಆಫ್ ಆಲ್ ನಿಮ್ಮ ಟರ್ನ್ ಓವರ್ 20 ಲಕ್ಷ ಮೇಲಿದೆಯಾ ಕಮ್ಮಿ ಇದೆಯಾ ವರ್ಷಕ್ಕೆ? 20 ಲಕ್ಷದ ಮೇಲೆ ಇದೆ ಸರ್. 20 ಲಕ್ಷ ಮೇಲೆ ಇದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. 75 ಲಕ್ಷ ಒಳಗಿದ್ರೆ ನಿಮಗೆ ಕಾಂಪೋಸಿಷನ್ ಸ್ಕೀಮ್ ಅಂತ ಬರ್ತದೆ. ಸೊ ನಿಮ್ಗೆ 75 ಲಕ್ಷಕ್ಕಿಂತ ಒಳಗಿದ್ಯಾ ಮೇಲಿದ್ಯಾ? 70 ಲಕ್ಷಕ್ಕಿಂತ ಒಳಗಿದೆ ಸರ್. ಒಳಗಿದ್ರೆ ನೀವು ಕಾಂಪೋಸಿಷನ್ ಸ್ಕೀಮ್ ನಲ್ಲಿ ಹೋಗಿ ನೀವು ಆಸ್ ಎ ಮ್ಯಾನುಫ್ಯಾಕ್ಚರರ್ ಯು ಜಸ್ಟ್ ಹ್ಯಾವ್ ಟು ಪೇ 1%, 1% of the turnover and get going. ಅಷ್ಟು ಮಾಡ್ಬಿಟ್ಟು ಐ ಥಿಂಕ್ ಟ್ರೇಡರ್ 1%, 2% ಮ್ಯಾನುಫ್ಯಾಕ್ಚರರ್ಗೆ, 5% ಹೋಟೆಲ್ಗೆ ಅಂತ ಹೇಳಿ ಆ ತರ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸಿಂಪ್ಲಿಫೈಡ್ ಸ್ಕೀಮ್ ನಲ್ಲಿ ಹೋಗ್ಬಿಡಿ, ನೀವು ಕಾಂಪೋಸಿಷನ್ ಸ್ಕೀಮ್ ನಲ್ಲಿ ಹೋಗ್ಬಿಡಿ. ಓಕೆ, ಸೊ ಸಾಯಿರಾಮ್ ಪ್ರಸಾದ್ ಅವರೇ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ APMC ಅಡಿಗೆ ನಾನಾ ರೀತಿ ಜನ ಬರ್ತಾ ಇರ್ತಾರೆ. ಅದರಲ್ಲಿ ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ರೈತರು ನೇರವಾಗಿ ಬಂದಿರ್ತಾರೆ, ಅನಕ್ಷರಸ್ಥರಾಗಿರ್ತಾರೆ. ಇದು ಏನಂದ್ರೆ ಕ್ರಮೇಣ ಇದು ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ನಡ್ಕೊಂಡು ಹೋಗ್ತಿರ್ತೀವಿ ಆ ರೀತಿ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಮೊಬೈಲ್ ಮೊದಲು ರಿಂಗ್ ಮಾಡಿ ಫೋನ್ ಮಾಡ್ತಿದ್ರು, ಈಗ ಮೊಬೈಲ್ ಚಿಕ್ಕದಾಗಿ ಬಂತು. ಆ ನಂತರ ಸ್ಮಾರ್ಟ್ ಫೋನ್ಗಳಿದೆ. ಅನಕ್ಷತರು ಕೂಡ ಇವತ್ತು ಸ್ಮಾರ್ಟ್ ಫೋನ್ ನಿಮ್ಗಳಿಗಿಂತ ಚೆನ್ನಾಗಿ ಆಪರೇಟ್ ಮಾಡ್ತಾರೆ. ಇದು ಕ್ರಮೇಣ ಅದಕ್ಕೆ ಒಗ್ಗೊಳ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ, ಅವ್ರಿಗೆ ಏನಾದ್ರು ಇದು ಗೊಂದಲ ಇದೆಯಾ? ಈಗ ಗೊಂದಲ ಖಂಡಿತ ಇದೆ ಸರ್. ಗೊಂದಲ ಈಗ ನಮ್ಮ ಬಿಸ್ನೆಸ್ ಮೆನ್ಗೂ ಗೊಂದಲ ಇದೆ, ಮತ್ತೆ ಕಳಿಸೋರ್ಗೂ ಗೊಂದಲ ಇದೆ, ಮ್ಯಾನುಫ್ಯಾಕ್ಚರರ್ಗೂ ಗೊಂದಲ ಇದೆ. ಈ ಗೊಂದಲ ಎಲ್ಲ ನನಗೆ ತಿಳಿದಾಗೆ 30ನೇ ತಾರೀಕು ತೆರೆ ಬೀಳ್ಬೋದು ಈ ಗೊಂದಲಗಳಿಗೆ ಅಂತ. ಬೆಂಗಳೂರಿನಿಂದ ಈಶ್ವರನ್ ಅವರು ಕರೆ ಮಾಡಿದ್ದಾರೆ. ಹೇಳಿ ಈಶ್ವರ್ ಅವರೇ, ನಿಮ್ ಪ್ರಶ್ನೆ. ಹಲೋ, ಹೇಳಿ ಸರ್. ಈಶ್ವರ್ ಅಂತ ಮಾತಾಡೋದು. ಹೇಳಿ ಸರ್. ಸರ್, ನಮ್ದು ಗ್ಲಾಸ್ ಅಂಡ್ ಪ್ಲೈವುಡ್ ಅಂಗಡಿ ಇದೆ. ಓಕೆ. ನಮ್ದೊಂದು ಸ್ಟಾಕ್ ಇದೆ. ಓಕೆ. ಕ್ರೆಡಿಟ್ ಇಲ್ಲ ನಮ್ದು. ಓಕೆ. ಕ್ರೆಡಿಟ್ ಆ ತಿಂಗಳಿಗೆ 0 ಮಾಡ್ತಾ ಇದ್ವಿ. ಓಕೆ. ಅಂದ್ರೆ ಸೇಲ್ಸ್ ಜಾಸ್ತಿ ಇರುತ್ತೆ, ಪರ್ಚೇಸ್ ಕಡಿಮೆ ಇರುತ್ತೆ. ಇವಾಗ ನಮ್ದು ಇದೇನು ಸರ್, ಪರ್ಚೇಸ್ ಅಲ್ಲ ಸೇಲ್ಸ್, ಇದು ಸ್ಟಾಕ್ ಇದೆ, ಒಂದು 20 ಲಕ್ಷ ಸ್ಟಾಕ್ ಇದೆ. ಅದೇನು ಯಾವ ತರ ನಮ್ಗೆ ಏನಾದ್ರು ಬೆನಿಫಿಟ್ ಇದೆಯಾ ಇಲ್ಲ ಸರ್? ಬಹುಶಃ ದಿನೇಶ್ ಅವರು ಹೇಳಿ, ಇದಕ್ಕೆ ಏನಂತ ಇದೆ. ನೀವು ಹೇಳಿ, ಅವ್ರು ಚಾರ್ಟ್ ಅಕೌಂಟ್ ಈ ತರ ನಿಮಗೆ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿದ್ರೆ ಸ್ಟಾಕ್ ಇರಬೇಕು. ಅನ್ಅಕೌಂಟೆಡ್ ಸ್ಟಾಕ್ ಇದ್ರೆ ಅದನ್ನ ನಾನು ನೀವು ಈಗ ಮಾತಾಡ್ಲೇಬಾರ್ದು. ಇದು ನಾನು ನಿಮಗೆ ಕ್ಲಿಯರ್ ಮಾಡ್ಬೇಕು ಅಂತಿದ್ದೀನಿ. ಇದು ಇದು ಪಾರ್ಟ್ನರ್ಶಿಪ್ ಫರ್ಮ್. ನಾವು ಬರೀ ಯಾವ್ದೇ ತರದ ಲಾಭ ಇದೆಯಲ್ಲ, ನಮ್ದು 20 ವರ್ಷ ಆಯ್ತು, ಯಾವ್ದೇ ತರದ ಲಾಭ ನಾವೇನು ಹಂಚ್ಕೊಂಡಿಲ್ಲ, ಅಂಗಡಿನಲ್ಲೇ ಇದೆ. ಅದು ಲಾಭದ ಮಟೀರಿಯಲ್ ಅದು ಅಂಗಡಿನಲ್ಲಿ ಇರೋದು. ಇವಾಗ ನೀವು ಫಸ್ಟ್ ಟೈಮ್ ಟ್ಯಾಕ್ಸ್ ಕಟ್ತಾ ಇರೋದಾ? ಮುಂಚೆ ಟ್ಯಾಕ್ಸ್ ಇರ್ಲಿಲ್ವಾ ನಿಮಗೆ? ಇಲ್ಲ, ಎವ್ರಿ ಟೈಮ್ ಕಟ್ತಾ ಇದೀವಿ. ಹಾಗಿದ್ರೆ ನೀವು ಪರ್ಚೇಸ್ ಮಾಡುವಾಗ ಬಿಲ್ ನಲ್ಲಿ ಎಕ್ಸೈಸ್ ಡ್ಯೂಟಿ, ವ್ಯಾಟ್ ಇತ್ತಲ್ಲ? ಎಕ್ಸೈಸ್ ಡ್ಯೂಟಿ ಇಲ್ಲ, ಎಕ್ಸೈಸ್ ಡ್ಯೂಟಿ ಪ್ರಾಡಕ್ಟ್ ಅಲ್ಲ ಅದು. ಓಕೆ, ವ್ಯಾಟ್ ಮಾತ್ರ ಇರ್ತಿತ್ತಾ? ವ್ಯಾಟ್ ಮಾತ್ರ ಇತ್ತು. ಸೊ ನೀವು ವ್ಯಾಟ್ ನ ಇನ್ಪುಟ್ ಕ್ರೆಡಿಟ್ ಏನಿದೆಯೋ ನಿಮ್ದು ಸ್ಟಾಕ್ ಅಲ್ಲಿ, ಅದನ್ನ ನೀವು ನೆಕ್ಸ್ಟ್ CGST ಬಂದಾಗ SGST ಅಲ್ಲಿ ಇನ್ಪುಟ್ ತಗೋಬಹುದು ನೀವು. ಸರ್ ಇಲ್ಲ, ನನ್ನ ಹತ್ರ ಇದೇ ಇಲ್ಲ, ಕ್ರೆಡಿಟ್ ಇರಲ್ಲ. ಎವ್ರಿ ಮಂತ್ ನಾನು ಏನ್ ಪರ್ಚೇಸ್ ಮಾಡ್ತೀನಿ ಅದಕ್ಕೆ. ಹಾಗಿದ್ರೆ ಇನ್ನೇನ್ ಬರಲ್ಲ, ನೀವು ಫುಲ್ಲಿ ಯುಟಿಲೈಸ್ ಮಾಡಾಯ್ತು ಅಂತ. ಅದಕ್ಕೆ ಓಕೆ. ಅಂದ್ರೆ ಒಂದ್ ಸೆಕೆಂಡ್, ಕಾರ್ತಿಕ್ ಹೇಳಿ. ಕ್ರೆಡಿಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅವರು ಮುಂಚೆನೆ. ಪರ್ಚೇಸ್ ಮಾಡಿರೋದೆಲ್ಲ ಕ್ರೆಡಿಟ್ ತಗೊಂಡ್ಬಿಟ್ಟಿದ್ದಾರೆ. ಅದೇನಾಗುತ್ತೆ, ನಾರ್ಮಲಿ ವೆನ್ ಪರ್ಚೇಸ್ ಮಾಡುವಾಗ ಹೈ ರೇಟ್ ಇದ್ದು ಸೇಲ್ ಮಾಡುವಾಗ ಲೋ ರೇಟ್ ಇದ್ರೆ ಈ ತರ ಸಮಸ್ಯೆ ಬರುತ್ತೆ. ಹೊಸದುರ್ಗದಿಂದ ಕಾರ್ತಿಕ್ ಅವರು ನಮ್ಗೆ ಕರೆ ಮಾಡಿದ್ದಾರೆ. ಕೇಳಿ ಕಾರ್ತಿಕ್ ಅವರ ನಿಮ್ಮ ಪ್ರಶ್ನೆ. ಸರ್, ನಮ್ದೊಂದು ಜ್ಯುವೆಲರಿ ಶಾಪ್ ಇದೆ. ಓಕೆ ಸರ್, ನಾವು ಬಂಡವಾಳನ ಕಡಿಮೆ ಬಂಡವಾಳ ಹೊಂದ್ಕೊಂಡಿದೀವಿ. ಆದ್ರೆ ಬಿಲ್ ಒಂದು 10 lakhs ಒಳಗಡೆ. ಆದ್ರೆ ನಾವು GST ಅಪ್ರೂವ್ ಆದ್ರೆ ಯಾವ ರೀತಿ ತೆರಿಗೆ ಕಟ್ಬೋದು ಸರ್? ಇದುವರೆಗೂ ವ್ಯಾಟ್ ಇಲ್ಲ, ಟ್ಯಾಕ್ಸ್ ಕಟ್ಟಿರ್ಲಿಲ್ಲ. ಹೊಸದಾಗ ಅಂಗಡಿ ಮಾಡ್ತೀವಿ ಅಥವಾ ಹಳೆ ಅಂಗಡಿ ಯಾವ ತರ ಇದು ಮಾಡ್ಕೋಬೇಕು? ನಮ್ದು ಒಂದೇ ಒಂದು ಪ್ರಶ್ನೆ, ನಿಮ್ದು ಟರ್ನ್ ಓವರ್ 20 ಲಕ್ಷ ಒಳಗೆ ಇದ್ರೆ ನೀವು GST ಅಲ್ಲಿ ಬರಲ್ಲ. 20 ಲಕ್ಷದಿಂದ 75 ಲಕ್ಷ ಒಳಗೆ ಇದ್ರೆ ಯು ಹ್ಯಾವ್ ಅನ್ ಆಪ್ಷನ್ ಟು ಗೋ ಫಾರ್ ಕಾಟ್, ಅಂದ್ರೆ ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳಿ. ಅದು ಆಪ್ಷನ್. ಅಂದ್ರೆ ಕಾಂಪೋಸಿಷನ್ ಅಲ್ಲಿ ಹೋದ್ರೆ ನಿಮಗೆ ಟ್ರೇಡರ್ ಆದ್ರೆ 1%, ನೀವು ಪರ್ಚೇಸ್ ಮಾಡಿದ್ದೆ ಐಟಮ್ ಸೇಲ್ ಮಾಡಿದ್ರೆ ನೀವು ಟ್ರೇಡರ್ ಅಂತ ಹೇಳಿ, ಅವಾಗ 1%. ಮ್ಯಾನುಫ್ಯಾಕ್ಚರರ್ ಅಂದ್ರೆ ನೀವು ಪರ್ಚೇಸ್ ಮಾಡಿದ ಒಂದು ಐಟಮ್ ಆಮೇಲೆ ಆರ್ನಮೆಂಟ್ ಮಾಡಿ ಸೇಲ್ ಮಾಡಿದ್ರೆ ಯು ಬಿಕಮ್ ಅ ಮ್ಯಾನುಫ್ಯಾಕ್ಚರರ್, 2%. ಬಟ್ ಈ 1%, 2% ಹೋಟೆಲ್ ಅವರಿಗೆ 5% ಅಂತೇಳಿ ಕಾಂಪೋಸಿಷನ್ ಅಲ್ಲಿ ಇದೆ. ಅಂದ್ರೆ ಸೇಲ್ಸ್ ಎಷ್ಟಾಯ್ತು ಅದ್ರದ್ದು 1%, 2%, 5% ಕಟ್ಬಿಡೋದು. ಬಟ್ ಗಿರಾಕಿಯಿಂದ ಕಲೆಕ್ಟ್ ಮಾಡಿ ಕಟ್ ಹಾಗಿಲ್ಲ. ಅದೊಂದು ಕಾಂಪೋಸಿಷನ್ ಅಲ್ಲಿ ವೀಕ್ನೆಸ್ ಬಂದ್ಬಿಟ್ಟು ಗಿರಾಕಿಯಿಂದ ಕಲೆಕ್ಟ್ ಮಾಡಿ ಕೊಟ್ಟ ಹಾಗಿಲ್ಲ. ನಾನು ನನ್ನ ಟ್ಯಾಕ್ಸ್ ನಲ್ಲೇ, ಅಂದ್ರೆ ನನ್ನ ಟರ್ನ್ ಓವರ್ ನಲ್ಲೇ 1%, 2%, 5% ಕಟ್ಟಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಯಾವುದೇ ಇನ್ಪುಟ್ ಕ್ರೆಡಿಟ್ ತಗೊಳ್ಳೋ ಹಾಗಿಲ್ಲ. ಸೊ ಇದು ರಿಸ್ಟ್ರಿಕ್ಷನ್. ಸೊ ಇವ್ರ ಕ್ವಶನ್ಗೆ ಇವ್ರು 75 ಲಕ್ಷಕ್ಕಿಂತ ಮೇಲಿದ್ರೆ
ನಿಮ್ಗೆ 3% ಅಂತ ಹೇಳಿ ಟ್ಯಾಕ್ಸ್ ಈಗ ಚಾರ್ಜ್ ಮಾಡಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿ ಕಟ್ಟಬೇಕು. ಓಕೆ. ಸೊ ಮತ್ತೊಂದು ವಿಚಾರ, ಈಗ ದಿನೇಶ್ ಅವ್ರ ಹತ್ರನೂ ಕೂಡ ಅದೇ ಮಾತನಾಡ್ತಾ ಇದ್ವಿ. ಈಗ ತೆರಿಗೆ ವಿಚಾರಕ್ಕೆ ಬಹುಶಃ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಕಾರಣದಿಂದ ನಿಮ್ಗೆ ಬಹಳಷ್ಟು ಜನ ಈ ಸಂದರ್ಭದಲ್ಲಿ ನಿಮ್ಮ ಕ್ಲೈಂಟ್ಸ್ಗಳು ಕೇಳ್ತಾ ಇರ್ತಾರೆ, ಏನು ಗೊಂದಲ, ಏನು ವಿಚಾರ ಅನ್ನುವಂಥದ್ದು ಸಂಬಂಧಪಟ್ಟದೆ. ನೀವು ಪರ್ಸನಲ್ ಆಗಿ ಸ್ಟಡಿ ಮಾಡಿದಂತಹ ವಿಚಾರವಾಗಿ ನೋಡಿದ್ರೆ, ಸೊ ಈ ತೆರಿಗೆ ನಂತರದ ದಿನಗಳಲ್ಲಿ ಯಾವ ರೀತಿಯಾಗಿ ಸುಧಾರಿಸಬಹುದು ಅಂತ ಹೇಳಿ GST ಬಂದ ನಂತರದಲ್ಲಿ ಅಂತ. ಒಂದು ಇಷ್ಟುವರೆಗೆ ಯಾರ್ಯಾರು ನೆಟ್ ಅಲ್ಲಿ ಇರ್ಲಿಲ್ಲ ಅವರು ನೆಟ್ ಅಲ್ಲಿ ಬರುವಂತ ಸಂಭಾವನೆ ತುಂಬಾ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರದು ಪರ್ಚೇಸ್ ಸೇಲ್ಸ್ ಇಷ್ಟುವರೆಗೆ ಇನ್ವಾಯ್ಸ್ ಬೇಸ್ಡ್ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಅಂದ್ರೆ ನಾನು ಇವರಿಗೆ ಸೇಲ್ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಸೇಲ್ ಮಾಡಿ ನಾನು ಆಮೇಲೆ ಫೋನ್ ಮಾಡಿ ಅದು ಇನ್ವಾಯ್ಸ್ ಹರಿದು ಬಿಸಾಕು, ನಾನು ಹರಿದು ಬಿಸಾಕ್ತೇನೆ ಅಂತೇವಿ. ಈಗ ಆಗಿಲ್ಲ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅಪ್ಲೋಡೆಡ್ ಇನ್ ಟು ದ ಸಿಸ್ಟಮ್ ಅಂಡ್ ದ ಗವರ್ಮೆಂಟ್ ದ ಡಿಪಾರ್ಟ್ಮೆಂಟ್ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಥಿಂಗ್. ನಾನು ಹರಿಲಿಕ್ಕಾಗಲ್ಲ, ಇವ್ರಿಗೂ ಹರಿಲಿಕ್ಕಾಗಲ್ಲ. ಅಂಡ್ ಅವ್ರ ಕ್ರೆಡಿಟ್, ಮುಂಚೆ ಕ್ರೆಡಿಟ್ ಹೆಂಗ್ ಅಂತ ಹೇಳಿದ್ರೆ he just used to purchase the invoice. I mean, ಆ ತರ ಒಂದು ಕಾನ್ಸೆಪ್ಟ್ ಇರ್ತಿತ್ತು. ಬರೀ ಇನ್ವಾಯ್ಸ್ ಪರ್ಚೇಸ್ ಮಾಡ್ತಾ ಇದ್ರು, ಗೂಡ್ಸ್ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಟ್ಯಾಕ್ಸ್ ಕಟ್ತೀನಿ, ಅದು ಮಾಡ್ತೀನಿ ಅಂತ ಹೇಳಿ. ಈಗೆಲ್ಲ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ರೂಟೆಡ್ ಪ್ರಾಪರ್ಲಿ ವಿತ್ ದ ಇ-ವೇ ಬಿಲ್ ಆಗಲಿ ಎಲ್ಲ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡೇ ಮಾಡುವಂತಹ ಒಂದು ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆದ್ರಿಂದ ಅನ್ಅಕೌಂಟೆಡ್ ಟ್ರಾನ್ಸಾಕ್ಷನ್ಸ್ ವಿಲ್ ಡೆಫಿನೆಟ್ಲಿ ಬಿಕಮ್ ಅಕೌಂಟೆಡ್. ಅಂಡ್ ಯಾಕಂತ ಹೇಳಿದ್ರೆ ಎದುರುಗಡೆ ಅವನು ಕ್ರೆಡಿಟ್ ಸಿಗಬೇಕು ಅಂತ ಹೇಳಿದ್ರೆ ಅವನು ಜಸ್ಟ್ ಇನ್ವಾಯ್ಸ್ ಬೇಸ್ಡ್ ಕ್ರೆಡಿಟ್ ತಗೊಳ್ಬಹುದು. ಈಗ ಇನ್ವಾಯ್ಸ್ ಬೇಸ್ಡ್ ಕ್ರೆಡಿಟ್ ಅಲ್ಲ, ನಾನು ಸಿಸ್ಟಮ್ ನಲ್ಲಿ ಫೀಡ್ ಮಾಡಿ ಪೇಮೆಂಟ್ ಮಾಡಿ. ಇವಾಗ ನಮ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಎಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಗೊತ್ತಿರುತ್ತದೆ. TDS ಮಾಡಿದಾಗ, ಇವಾಗ ನಿಮ್ಮ ಸಂಬಳದಲ್ಲಿ TDS ಮಾಡಿದಾಗ ನಾನು ಡಿಡಕ್ಟ್ ಮಾಡಿ ನಿಮ್ಮ ಅಕೌಂಟ್ಗೆ ಹಾಕಿದೀನಿ ಅಂತೇಳಿ ಡಿಡಕ್ಟ್ ಮಾಡಿದೀನಿ ಅಂತೇಳಿ ಫಾರ್ಮ್ 16 ಕೊಟ್ರೆ ಮುಂಚೆ ಫಾರ್ಮ್ 16 ಬೇಸಿಸ್ ಮೇಲೆ ತಗೊಳ್ತಿದ್ರು. ಈಗ ಹಾಗಲ್ಲ, ಫಾರ್ಮ್ 26AS ನಲ್ಲಿ ನಾನು ರಿಟರ್ನ್ ಫೈಲ್ ಮಾಡಿ ಫಾರ್ಮ್ 26AS ನಲ್ಲಿ ನಾನು ತೋರಿಸಿದ್ರೆ, ನಾನು ಫೀಡ್ ಮಾಡಿ ಕ್ವಾರ್ಟರ್ಲಿ TDS ರಿಟರ್ನ್ ಫೈಲ್ ಮಾಡಿದ್ರೆ ಫಾರ್ಮ್ 26AS ನಲ್ಲಿ ಹೋಗಿ ಕುತ್ಕೊಳ್ತದೆ. ಸೊ ನಾನು ಫಾರ್ಮ್ 16 ಕೊಡ್ಲಿಲ್ಲ ಪರವಾಗಿಲ್ಲ. ಅದೇ ತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕ್ರೆಡಿಟ್ ಸಿಗಬೇಕು TDS ಮಾಡಿದ್ದು ಅಂತ ಹೇಳಿದ್ರೆ ನಿಮಗೆ ಸಿಸ್ಟಮ್ ನಲ್ಲೇ ಕಾಣಿಸುತ್ತೆ ಎಷ್ಟು ಡಿಡಕ್ಟ್ ಮಾಡಿದ್ವಿ ಅಂತ. ಅದೇ ತರ ಪ್ರೊಸೀಜರ್ GST ಯಲ್ಲೂ ಬರ್ತಾ ಇದೆ. ಸೊ ಹುಬ್ಬಳ್ಳಿಯಿಂದ ಮಲ್ಲಿಕಾರ್ಜುನ್ ಅನ್ನೋರು ನಮಗೆ ಕರೆ ಮಾಡಿದ್ದಾರೆ. ಹೇಳಿ ಮಲ್ಲಿಕಾರ್ಜುನ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಹಲೋ, ಕೇಳಿ ಪ್ರಶ್ನೆ ಮಲ್ಲಿಕಾರ್ಜುನ್ ಅವರೇ. ಸರ್, ಈಗ ನಮ್ದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ. ಟ್ರಾನ್ಸ್ಪೋರ್ಟ್ಗೂ GST ನಂಬರ್ ತಗೋಬೇಕಾ? ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ನಿಮ್ದು? ಹೌದು. ಹೇಳಿ ಸರ್. ಈಗ ಟ್ರಾನ್ಸ್ಪೋರ್ಟೇಷನ್ಗೂ GST ನಂಬರ್ ತಗೋಬೇಕಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಇದೆ ಆಕ್ಚುಲಿ. ನಮ್ಮ ಪ್ರಕಾರ ತಗೊಳ್ಬೇಕು. ಯಾಕೆ ಇವರಿಗೆ ಆ ಕ್ವಶನ್ ಬಂತು ಅಂತ ಹೇಳಿದ್ರೆ, ನಾವು ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ VRL ಇರ್ಬೋದು, ಬೇರೆ ಯಾರ್ದನ್ನ ಗೂಡ್ಸ್ ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಾನು ಅವರಿಗೆ ಟ್ಯಾಕ್ಸ್ ಕಟ್ಟಿ ನಾನು 1 ಲಕ್ಷ ನಾನು 10,000 ರೂಪಾಯಿ ನಾನು VRL ಅವ್ರು ಕೊಡ್ಬೇಕು ಅಂತ ಹೇಳಿ ಬಂದ್ರೆ ನಾನು VRL ಗೆ ಟ್ಯಾಕ್ಸ್ ಕಟ್ಟಲ್ಲ. ಅವ್ರು 10,000 ರೂಪಾಯಿ ಅವ್ರು ಕೊಟ್ಬಿಟ್ಟು ನನ್ನ GTA ಅಂದ್ರೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಅಂತ ಹೇಳಿ ಅವ್ರ ಮೇಲೆ 18% ಅಂತ ಹೇಳಿದ್ರೆ ನಾನೇ ಈಗ 5% ಇದ್ದಿದೆ. 5% 10,000 ರೂಪಾಯಿ ಇದ್ರೆ 5% ಅಂದ್ರೆ 500 ರೂಪಾಯಿ. ನಾನೇ 500 ರೂಪಾಯಿ ಹೋಗಿ ಟ್ಯಾಕ್ಸ್ ಕಟ್ಟಬೇಕು. ಸೊ ಅದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ನಲ್ಲಿ ಕಟ್ತೇನೆ. ಆದ್ರಿಂದ GTA ಅವ್ರು ಮಾಡ್ಬೇಕಾ ಬೇಡ ಅಂತ ಹೇಳಿ ಒಂದು ಸಮಸ್ಯೆ ಇದೆ. ಅದಕ್ಕೆ ನಮ್ಮ ಪ್ರಕಾರ ಮಾಡ್ಬೇಕು ಅವರು. ಬಟ್ ಅವ್ರಿಗೆ ಅವ್ರು ಕಲೆಕ್ಟ್ ಮಾಡೋದು ಬೇಡ, ನಾವು ಪೇ ಮಾಡ್ಕೊಂಡು ಮಾಡ್ಬೇಕು. ಓಕೆ. ಇಲ್ಲಿ ಮತ್ತೊಂದು ವಿಚಾರ ಸಾಯಿರಾಮ್ ಪ್ರಸಾದ್ ಅವರೇ, ಅಂದ್ರೆ ಈಗ ಒಂದು ಬಹುಚರ್ಚಿತ ಆಗ್ತಾ ಇರುವಂತ ವಿಚಾರ ಅಂತಂದ್ರೆ ಈಗ ವಾಣಿಜ್ಯ ಬೆಳೆಗಳಂತ ನಾವೇನು ನೋಡ್ತೀವಿ, ಕಮರ್ಷಿಯಲ್ ಕ್ರಾಪ್ಸ್ ಅಂತ. ಸೊ ಅದು ಅಡಿಕೆ ಆಗಿರಬಹುದು ಅಥವಾ ಕಾಫಿ ಆಗಿರಬಹುದು, ಜೊತೆಗೆ ಈ ಧಾನ್ಯಗಳ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಫ್ಲಕ್ಚುಯೇಷನ್ ಆಗ್ತಾ ಇರ್ತಿತ್ತು ಪ್ರೈಸ್. ಸೊ ಈ GST ಬಂದ ನಂತರದಲ್ಲಿ ಒಂದು ಸ್ಟೇಬಲ್ ಆಗಬಹುದು ಅನ್ನುವಂತ ರೀತಿಯಲ್ಲೂ ಕೂಡ ನಿರೀಕ್ಷೆಗಳಿದೆ. ಬೆಳೆ ಚೆನ್ನಾಗಿ ಬಂದ್ರು ಕೂಡ ಪ್ರೈಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಬೆಲೆ ಫ್ಲಕ್ಚುಯೇಷನ್ ಆಗಿರುವಂತಹ ಕಾರಣದಿಂದಾಗಿ ಬಹಳಷ್ಟು ಕಳ್ಕೊಳ್ಳೋದೇ ಜಾಸ್ತಿ ರೈತರು. ಸೊ ಈ GST ಬಂದ ನಂತರ ರೈತರಿಗೆ ಹೇಗೆ ಹೆಲ್ಪ್ಫುಲ್ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ನಾವು. GST ಬರೋದ್ರಿಂದ ಇದನ್ನ ರೈತರಿಗೇನು ಅನುಕೂಲ ಆಗೋದಿಲ್ಲ. ಯಾಕೆಂತಂದ್ರೆ ಕಾಫಿ ಆಗ್ಬೋದು, ಇಲ್ಲ ಅಂದ್ರೆ ಅಡಿಕೆ ಆಗ್ಬೋದು, ಅದೆಲ್ಲ ಏನು ಅಂದ್ರೆ ದ ಕ್ರಾಪ್ಸು ಡಿಪೆಂಡ್ಸ್ ಆನ್ ರೈನು, ಆ ಸೀಸನ್ಗೆ ತಕ್ಕಾಗೆ ಅದು ಬರ್ತಾ ಇರುತ್ತೆ. ಆಗ ಡಿಮ್ಯಾಂಡ್ ಸಪ್ಲೈಸ್ ಯಾವ ರೀತಿ ಇರುತ್ತೆ, ಆ ಡಿಮ್ಯಾಂಡ್ ಸಪ್ಲೈಸ್ ಮೇಲೆ ರೇಟು ನಿರ್ಧಾರ ಆಗುತ್ತೆ. ಈ GSTಗೂ ಮತ್ತೆ ಇದಕ್ಕೂ ಯಾವುದು ವ್ಯತ್ಯಾಸ ಬರೋದಿಲ್ಲ. ಓಕೆ. ಅಂದ್ರೆ ಈಗ ಮತ್ತೊಂದು ವಿಚಾರ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಅಡಿಕೆ ಬೆಳಿತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಸೊ ನಾನು ಅದನ್ನ ಗುಜರಾತಿಗೋ ಅಥವಾ ಬಿಹಾರಿಗೋ ಅಲ್ಲಿರುವಂತದ್ದು ಕಳಿಸ್ಕೊಟ್ರೆ, ಸೊ ಅಲ್ಲಿರುವಂತಹ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಎಲ್ಲ ಆಡ್ ಆಗ್ಬಿಟ್ಟು ಬಹಳಷ್ಟು ಟ್ಯಾಕ್ಸ್ ಅನ್ನ ಇಲ್ಲಿ ವರ್ತಕರು ಕೊಡ್ಬೇಕಾಗ್ತಿತ್ತು, ಕಲೆಕ್ಟ್ ಮಾಡ್ಕೊಂಡಂತ ನಂತರ ಮಂಡಿ ಅಂತ ನಾವು ಹೇಳ್ತೀವಿ ಅಲ್ಲಿ. ಸೊ ಈಗ 1% ಟ್ಯಾಕ್ಸ್ ಅನ್ನ ಕೊಡುವಂತಹ ಕಾರಣದಿಂದಾಗಿ ಸೊ ಏನಾದ್ರೂ ಚೇಂಜಸ್ ಆಗ್ಬಹುದು, ಸ್ಟೇಬಲ್ ಆಗಿ ನಾವೇನಾದ್ರು ನಿರೀಕ್ಷೆ? ಖಂಡಿತ ಏನಿಲ್ಲ. ಇಲ್ಲಿಯೂ ಈಗ ಏನಿತ್ತು APMC ಚೆಸ್ ಅಂತ ಅಂದ್ಬಿಟ್ಟು 1.5% ಇಲ್ಲಿತ್ತು, ಅದು 1.5% ಈಗಲೂ ಸಹ ಇದೆ. ಅದನ್ನ ನಾನು ಈಗ ಒಂದೆಲ್ಲ ನಾನು ನಿವಾರಣೆ ಮಾಡಬೇಕು. ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಏಕರೂಪ ತೆರಿಗೆ ಬಂದ್ಮೇಲೆ ಈ APMC ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದು APMC ಹೋಗೋದಿಲ್ಲ. APMC ಇಸ್ ಕಾಲ್ಡ್ ಆಸ್ ಎ ಸೆಸ್, ಅಂದ್ರೆ ಲೋಕಲ್ ಫೀಸ್ ನಾವು ಕಲೆಕ್ಟ್ ಮಾಡ್ತಾ ಇರೋದು. ಟ್ಯಾಕ್ಸ್ ಬೇರೆ,
ಸೆಸ್ ಬೇರೆ. ಇವೆರಡನ್ನು ನಾವು ಸಪ್ರೇಟ್ ಮಾಡಿ ಜನ ತಿಳ್ಕೊಳ್ಬೇಕಾಗತ್ತೆ. ತುಂಬಾ ಜನ ಕನ್ಫ್ಯೂಸ್ ನಲ್ಲಿದ್ದಾರೆ. APMC ಹೊಟ್ಟೋಗುತ್ತೆ ನಾಳೆ 1.5% ನಮ್ಗೇನು ಇರೋದಿಲ್ಲ ಅಂತ ನಿನ್ನೆವರೆಗೂ ಇವತ್ತು ನಾನು ಇಲ್ಲಿಗೆ ಬರಬೇಕಾದ್ರೂ ಕೂಡ ಕೇಳಿದ್ರು 1ನೇ ತಾರೀಕಿಂದ APMC ಇರೋದಿಲ್ವಾ GST ಬಂದ್ಬಿಟ್ರೆ ಅಂತ. ಖಂಡಿತ APMC ಸಪ್ರೇಟ್ ಮತ್ತೆ ಈ GST ಅನ್ನೋದು ಸಪ್ರೇಟ್, ಅದರಿಂದ ಫ್ರೀಡಮ್ ಇಲ್ಲ. ಸೊ ತುಮಕೂರಿಂದ ಹೇಮಾ ಅನ್ನೋರು ಕರೆ ಮಾಡಿದ್ದಾರೆ. ಹೇಳಿ ಹೇಮಾ ಅವರೇ. ಸರ್, ನಾವು ಡಿಸ್ಟ್ರಿಬ್ಯೂಟರ್. ನಾವು ಈಗ ಪರ್ಚೇಸ್ ನಾವು ಕಾಸ್ಮೆಟಿಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಫ್ಯಾನ್ಸಿ ಶಾಪ್ಸ್ಗೆಲ್ಲ. ಅಂದ್ರೆ ನಾವೊಂದು 5 lakhs ಪರ್ಚೇಸ್ ಮಾಡಿರ್ತೀವಿ ಅನ್ಕೊಳ್ಳಿ, ನಮ್ಮಲ್ಲಿ ಒಂದು 3 lakhs ಏನೋ ಸೇಲ್ಸ್ ಆಗಿರುತ್ತೆ, ಇನ್ನು ಉಳಿದಿದ್ದು ಒಂದು 2 lakhs ಉಳ್ಕೊಂಡಿರುತ್ತೆ. ಇದನ್ನ ನೆಕ್ಸ್ಟ್ GST ಬಂದಾಗ ಯಾವ ರೀತಿ ಇದ್ ಮಾಡ್ಬೇಕಾಗತ್ತೆ? ಓಕೆ ದಿನೇಶ್ ಅವ್ರೆ, ಬಹುಶಃ ಇದೇ ನಾರ್ಮಲ್ ಪ್ರಶ್ನೆ ಕಾಡ್ತಾ ಇರೋದು. ಅಲ್ಲ, ಐ ಥಿಂಕ್ ಅದೇ ನೀವು ಇವಾಗ ಹೇಗೆ ನೀವು ವ್ಯಾಟ್ ಕ್ರೆಡಿಟ್ ತೊಗೊಂತಿದ್ರು ಅದೇ ತರ ತಗೊಳ್ಳಿಮ್ಮ, ಅಷ್ಟೇ ಇರೋದು. ದರ್ ಇಸ್ ನೋ ಡಿಫರೆನ್ಸ್ ಇನ್ ಇಟ್. ಯು ಹ್ಯಾವ್ ಟು ಟೇಕ್ ದಿ ಕ್ರೆಡಿಟ್. ನೀವು ಏನಿರುತ್ತೋ ಸ್ಟಾಕ್ ತೋರಿಸ್ತಾರೆ, ಕ್ಲೋಸಿಂಗ್ ಸ್ಟಾಕ್ ತೋರಿಸ್ಬಿಟ್ಟು ಓಪನಿಂಗ್ ಸ್ಟಾಕ್ ಅಲ್ಲಿ ಹೋಗ್ತೀರಾ ನೀವು ಮುಂದಕ್ಕಷ್ಟೇ. ಅಷ್ಟೇ. ಶ್ಯಾಮ್ ಸುಂದರ್ ಅನ್ನೋರು ಕರೆ ಮಾಡಿದ್ದಾರೆ ನಮಗೆ ದೊಡ್ಡಬಳ್ಳಾಪುರದಿಂದ. ಹೇಳಿ ಶ್ಯಾಮ್ ಸುಂದರ್ ಅವರೇ. ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದೇನೆ ನಾನು 10 ವರ್ಷದಿಂದ. ನಾನೀಗ 5% ಅಲ್ಲಿ ಮೆಡಿಸಿನ್ ಪರ್ಚೇಸ್ ಮಾಡ್ತಾ ಇದ್ದೀನಿ, 12.5 ಪರ್ಚೇಸ್ ಮಾಡ್ತಾ ಇದ್ದೀನಿ. 1ನೇ ತಾರೀಕಿನ ನಾನು ಯಾವ ರೇಟಲ್ಲಿ ಸೇಲ್ ಮಾಡಬೇಕಾಗುತ್ತೆ ಸರ್ ಕಸ್ಟಮರ್ಸ್ಗೆ? ಓಕೆ. ಸೊ ಒಂದು ವಿಚಾರ ಶ್ಯಾಮ್ ಸುಂದರ್, ಇದು ಬಹಳ ಸಂದರ್ಭದಲ್ಲಿ ನಮಗೂ ಕೂಡ ಗೊಂದಲಕ್ಕೆ ಆಗ್ತಾ ಇರುವಂತ ವಿಚಾರ. ಅಂದ್ರೆ ಈಗ ನಿಮ್ಗಿರುವಂತ ಮಾಹಿತಿಯಂತೆ ನಾಡಿದ್ದಿಂದ ನೀವು ಹೊಸ ದರದಲ್ಲಿ ಮಾರಾಟ ಮಾಡ್ಬೇಕು ಅಂತ ಏನಾದ್ರು ಇದೆಯಾ, ಅಥವಾ ಹಳೆ ದರವನ್ನೇ ಬಳಸಿ ಮಾರಾಟ ಮಾಡಬಹುದು ಅಂತ ಇದೆಯಾ, ಹೇಗೆ ಅಂತ ಹೇಳ್ಬಿಟ್ಟು? ಇಲ್ಲಿವರೆಗೂ ನಮ್ಗೆ ಡ್ರಗ್ ಕಂಟ್ರೋಲ್ ಅಂತಿದೆ, ಅಂದ್ರೆ ಡ್ರಗ್ ಪ್ರೈಸಿಂಗ್ ಅಥಾರಿಟಿ ಅಂತಿದೆ, ಅಲ್ಲಿಂದನೂ ಮಾಹಿತಿ ಬಂದಿಲ್ಲ. ಸೇಲ್ ಟ್ಯಾಕ್ಸ್ ಇಂದ ಮಾಹಿತಿ ಬಂದಿಲ್ಲ. ಅದಕ್ಕೆ ಆನ್ಲೈನ್ ನೋಡ್ಬಿಟ್ಟು ನಿಮಗೆ ಫೋನ್ ಮಾಡಿದೆ. ಹೇಳಿ, ಟ್ಯಾರಿಫ್ ಕೊಟ್ಟಿದ್ದಾರೆ ರೂಲ್ಸ್ ನಲ್ಲಿ, GST ಕೌನ್ಸಿಲ್ ಅವರು ತಗೊಂಡಿದ್ದಾರೆ. ಆ ರೂಲ್ಸ್ ನೋಡಿ, ಅದು ಆ ಪರ್ಟಿಕ್ಯುಲರ್ ಟ್ಯಾರಿಫ್ ಲಿಸ್ಟ್ ನೋಡಿ ಹೇಳಬೇಕು. ಅದ್ರಲ್ಲಿ ನಮಗೊಂದು 50 ಪೇಜ್ ಲಿಸ್ಟ್ ಇದೆ. ಅದು ನಾವು ಇದರಿಂದ ಏನೋ ದುರ್ದುಂಬಿ ಇಟ್ಕೊಂಡು ನೋಡ್ತೇವೆ ನಾವು ಅದನ್ನ. ಹೀಗೆ ಟಿವಿಯಲ್ಲಿ ಹಾಗೆ ಹೇಳಲಿಕ್ಕೆ ಆಗಲ್ಲ. ಅದು ಇನ್ಕಮ್ ಟ್ಯಾಕ್ಸ್ ರೇಟ್ ತರ ಎಲ್ರಿಗೂ ಒಂದೇ ರೇಟ್ ಅಲ್ಲ. ಈ ಸುಮಾರು ಪದಾರ್ಥಗಳಿದೆ, ಇರೋದು 5 ರೇಟ್, 0, 5, 12, 18 and 28. ಅದರಲ್ಲಿ ಈ ಪ್ರಾಡಕ್ಟ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿ ಆ ಚಾಪ್ಟರ್ ನಂಬರ್ ನಮ್ದು HSN ಕೋಡ್ ಅಂತ ಹೇಳಿ ಇರುತ್ತದೆ. ಆ HSN ಕೋಡ್ ಪ್ರಕಾರ ಅವ್ರು ನೋಡ್ಬಿಟ್ಟು ಆ ಪ್ರಾಡಕ್ಟ್ ಗೆ ಯಾವ ರೇಟ್ ಬರುತ್ತೆ ಅಂತ ಹೇಳಿ ಅವರು ಲಗಾಯಿಸಬೇಕು. ನಮ್ಗೆ ಹಾಗೆ ಹೇಳಲಿಕ್ಕೆ ಆಗಲ್ಲ, ಅದು ನೋಡ್ಬಿಟ್ಟು ಹೇಳಿ. ನಮ್ಮ ಸ್ನೇಹಿತರು ಹೇಳ್ದಂಗೆ ಆಡ್ ಅಂದ್ರೆ ಆ ಡಿಸ್ಟ್ರಿಬ್ಯೂಟರ್ ಯಾರು ಅವ್ರು ಇರ್ತಾರಲ್ಲ, ಫ್ರಮ್ ವೇರ್ ಹಿ ವುಡ್ ಹವ್ ಪರ್ಚೇಸ್, ಐ ಆಮ್ ಶೋರ್ ದೇ ವುಡ್ ಗೆಟ್ ದ ಫೀಡ್ಬ್ಯಾಕ್. ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವ ರೇಟ್ ಇನ್ ಟ್ಯಾಕ್ಸ್ ಅಲ್ಲಿ ನೀವು ಸೇಲ್ ಮಾಡಬೇಕು. ಮತ್ತೊಂದು ವಿಚಾರ ಅಂದ್ರೆ, ಬಹಳಷ್ಟು ಮೆಡಿಕಲ್ ಶಾಪ್ಸ್ ಗಳಲ್ಲಿ ಔಷಧಿಗಳೇ ಒಂದಷ್ಟು ವಿಚಾರಗಳು ಸಿಗ್ತಾ, ಒಂದಷ್ಟು ಸಂಬಂಧಪಟ್ಟಂತ ಔಷಧಿಗಳೇ ಸಿಗ್ತಾ ಇಲ್ಲ, ಅದು ಸ್ಟಾಕೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಕೆಲವರು ಹೇಳ್ತಾರೆ ಇಲ್ಲ, ಇದೆಲ್ಲ ಹೊಸ ಪ್ರೈಸಿಂಗ್ ಮಾರೋಣ ಅಂತ ಹೇಳ್ಕೊಂಡ್ಬಿಟ್ಟು ಇವರು ಇಟ್ಕೊಂಡಿರೋದು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನಾಗಿರೋದು ಅಂತ ಹೇಳಿ ಸಿಂಪಲ್ ಕೂಡ ಅವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು. ಅದೇನ್ 20%, 28% ಅದೇನ್ ಏನ್ ಸ್ಲ್ಯಾಬ್ ಬರುತ್ತೆ ಅದನ್ನ ಕಲೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಏನ್ ಸ್ಟಾಕ್ ಇಟ್ಕೊಂಡಿದ್ದಾರೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವರಲ್ಲೂ ಗೊಂದಲಗಳಿದೆ. ಇದು 5% ನಾಳೆ ದಿವಸ ನನಗೆ 12% ಏನಾದ್ರು ಎಫೆಕ್ಟ್ ಆಗುತ್ತಾ, ಇಲ್ಲ 12% ಇರೋ ದಿಢೀರ್ ಅಂತ 5% ಏನಾದ್ರು ಬರುತ್ತಾ ಅನ್ನೋದು ಅವ್ರಿಗೂ ಆ ಸ್ಲ್ಯಾಬ್ ಗಳಲ್ಲಿ ಫಿಕ್ಸ್ ಆಗಿಲ್ಲ. ಓಕೆ, ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಏನು ಗ್ರಾಹಕರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಡೌಟ್ಸ್ ಕ್ರಿಯೇಟ್ ಆಗ್ತಾ ಇರೋದೇ ವ್ಯವಹಾರ ಮಾಡ್ತಾ ಇದ್ದಂತವರಿಗೆ, ವ್ಯವಹಾರದಲ್ಲಿ ತೊಡಗಿದ್ದಂತವರಿಗೆ ಬಹಳಷ್ಟು ಡೌಟ್ಸ್ ಕ್ರಿಯೇಟ್ ಆಗ್ತಾ ಇರೋದು ನಮ್ ಕರೆ ಮಾಡಿದಂತ ಸಂದರ್ಭದಲ್ಲೂ ಕೂಡ. ಹಾಗೆ ಗ್ರಾಹಕರು ಕೂಡ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ನಮ್ಮ ತಜ್ಞರ ಜೊತೆಗೆ ನೀವು ಮಾತನಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗಿದೆ. ಹಾಗೆ GST ಇಂದ ಮತ್ತೇನೇನು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. GST ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ ಅಲೋಕರೇ, ಈಗ ನಿಮ್ದು ವಾಹನಗಳು ವಿಚಾರವಾಗಿ ಬರೋದಾದ್ರೆ, ಈಗ ನಾವು ಸ್ಮಾಲ್ ಸೆಗ್ಮೆಂಟ್ ಕಾರ್ಗಳಿಗೆ ಸ್ವಲ್ಪ ಜಾಸ್ತಿ ತೆರಿಗೆ ಆಗುವಂತಹ ಕಾರಣದಿಂದಾಗಿ ಸಹಜವಾಗಿ ಪ್ರೈಸ್ ಕೂಡ ಹೆಚ್ಚಾಗುತ್ತೆ. ಸೊ ಅದೇನಾದ್ರೂ ಒಂದು ಹಂತದಲ್ಲಿ ವಿರೋಧ ವ್ಯಕ್ತ ಆಯ್ತಾ? ಏನು ಪ್ರಮುಖವಾಗಿ ಅದ್ರ ಜೊತೆಗೆ ಮತ್ತೆ ಏನಂತ ಅಂದ್ರೆ, ಈಗ ಏನು ಪ್ರಮುಖವಾಗಿ ಈ ಎಲೆಕ್ಟ್ರಾನಿಕ್ ಕಾರ್ಗಳಾಗಿರ್ಬೋದು ಅಥವಾ ಬ್ಯಾಟರಿ ಚಾಲಿತ ಕಾರ್ಗಳಿಗೂ ಕೂಡ ಸ್ವಲ್ಪ ತೆರಿಗೆ ಜಾಸ್ತಿ ಇದೆ, ಇದೆಲ್ಲ ಬೇಡ, ಸರಿ ಹೋಗಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಮಟ್ಟಿಗೆ ವಿರೋಧ ಕೂಡ ವ್ಯಕ್ತ ಆಗಿದ್ದಂಥದ್ದೆಲ್ಲ ಕೂಡ ನೋಡಿದ್ವಿ. ಸೊ ಅದು ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ? ಜೊತೆಗೆ ನೀವು ಗ್ರಾಹಕರಿಗೆ ಈ ಸಂದರ್ಭದಲ್ಲಿ ಕೊಡುವಂತ ಮೆಸೇಜ್ ಏನಂತ ವಾಹನ ಖರೀದಿ ಮಾಡೋದು? ಸರಿ, ಇವತ್ತಿನ ಸಿಚುವೇಶನ್ ಅಲ್ಲಿ ಎರಡು ಪ್ರಶ್ನೆ ನೀವು ಕೇಳಿದ್ರಿ. ಒಂದು ಹೈಬ್ರಿಡ್ ಅಂತ ನಾವು ಕಳೀತಾ ಇದೀವಿ, ನಾನ್ ಹೈಬ್ರಿಡ್. ಇಫ್ ಇಟ್ ಇಸ್ ಹೈಬ್ರಿಡ್ ಅನ್ನೋದಾದ್ರೆ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ನೆಕ್ಸ್ಟ್ ಮುಂದಕ್ಕೆ ಜುಲೈ 1ರಿಂದ ಜಾಸ್ತಿ ಆಗುವ ಸಂಭವ ಇದೆ. ಅದಕ್ಕೆ ಒಂದು ಸ್ವಲ್ಪ ಪೆಟಿಷನ್ಸ್ ನಮ್ಮ ಆಟೋಮೊಬೈಲ್ ಡೀಲರ್ ಫೆಡರೇಷನ್ಸ್ ಇಂದಾನು
ಹೋಗಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್ಗೆ 30ನೇ ತಾರೀಕಲ್ಲಿ ಆ ಒಂದು ಕ್ಲಾರಿಟಿ ಸಿಗುತ್ತೆ, ಏನಾದರೂ ಮೈನಸ್ ಕಮ್ಮಿ ಮಾಡಿದ್ರೆ. ಇವಾಗ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ಓಡುವಂತ ಗಾಡಿಗಳಾಗುವಂತ ಏನಿದೆ, ಸ್ಮಾಲ್ ಕಾರ್ಸ್ ವೇರ್ ಎಕ್ಸ್ಪೆಕ್ಟಿಂಗ್ ಅ ಪ್ರೈಸ್ ಇನ್ಕ್ರೀಸ್, ಬಟ್ ಏನು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ಬಟ್ ಅಪ್ ಫ್ರಂಟ್ ಮ್ಯಾನುಫ್ಯಾಕ್ಚರರ್ಸ್ ಕನ್ಸ್ಯೂಮರ್ಸ್ಗೆ ಇವತ್ತು ಆ ಬೆನಿಫಿಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ದಟ್ ಆ ಲಾಸ್ ಅನ್ನ ಅವ್ರು ತಗೋಬಾರ್ದು ಅಂತ ಹೇಳಿ ಆ ಬೆನಿಫಿಟ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ. ಕಸ್ಟಮರ್ಸ್ಗೆ ನೀಡ್ ಇರೋರು ಆ ಬೆನಿಫಿಟ್ ಅನ್ನು ಯೂಸ್ ಮಾಡಿ ಯುಟಿಲೈಸ್ ಮಾಡಿಕೊಂಡು ಈ ಮಂತ್ ಅಲ್ಲಿ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಮಂತ್ ಏನಾಗುತ್ತೆ 1ನೇ ತಾರೀಕಿಂದ ಗೊತ್ತಿರಲ್ಲ ಏನು ಅಂದ್ರೆ. ಬಟ್ ಲಾಟ್ ಆಫ್ ಫೈಲಿಂಗ್ಸ್, ರಿಟರ್ನ್ಸ್, ಪೇಪರ್ ವರ್ಕ್ ಇಂಥದ್ದು ತುಂಬಾ ಹೆಚ್ಚು ಇರುತ್ತೆ. ಸ್ವಲ್ಪ ದಿನಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ನಿಮಗೂ ಕ್ಲಾರಿಟಿ ಬಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಅಂದ್ರೆ ಈಗ ಬಹಳಷ್ಟು ಸಂದರ್ಭದಲ್ಲಿ ಈಗ GST ಅಪ್ಲೈ ಆಗೋಕ್ಕಿಂತ ಮುಂಚೆನೆ ಕಾರ್ ತೆಗೆದುಕೊಂಡ್ಬಿಡಿ ಅಥವಾ ವೆಹಿಕಲ್ಸ್ ತೆಗೆದುಕೊಳ್ಬಿಡಿ, ಅದು ಬೈಕ್ ಆಗಿರೋ ಕಾರ್ ಆಗಿರ್ಬೋದು, ಆ ರೀತಿ ಅದೆಲ್ಲ ಕೇಳಿ ಬರ್ತಾ ಇತ್ತು. ಸೊ ಅಂತದ್ದೇನಾದ್ರೂ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಾ ಈ ಕೊನೆ? ಮಾರ್ಕೆಟ್ ವಾಸ್ ಪಾಸಿಟಿವ್, ಮಾರ್ಕೆಟ್ ಪಾಸಿಟಿವ್ ಆಗಿ ಫ್ಲಕ್ಚುಯೇಟ್ ಮಾಡ್ತಾ ಇತ್ತು. ಆಕ್ಟಿವಿಟಿ ಇಟ್ ವಾಸ್ ರೆಸ್ಪಾಂಡಿಂಗ್ ಪಾಸಿಟಿವ್ಲಿ. ಯಾಕಂದ್ರೆ ಒಂದು ಬೆನಿಫಿಟ್ ಅಂತ ಏನು ಇವಾಗಲೇ ಪಾಸ್ ಆನ್ ಮಾಡಿದ್ರು. ಸೊ ಕಸ್ಟಮರ್ ಏನಾದ್ರು ಬೆನಿಫಿಟ್ ಸಿಗ್ತಾ ಇದೆಯಲ್ಲ, ಇದನ್ನೇ ಇವಾಗಲೇ ತಗೊಳ್ಳೋಣ, ವೈ ಶುಡ್ ವಿ ಪೋಸ್ಟ್ ಪೋನ್ ಅನ್ನೋ ಒಂದು ರೀಸನ್ ಇತ್ತು. ಬಟ್ ಕೆಲವೊಂದು ಜನ ಇಲ್ಲ ಇನ್ನೂ ಕಮ್ಮಿ ಆಗಬಹುದು, ಲೆಟ್ ಅಸ್ ವೇಟ್ ಅನ್ನೋಂತ ಈ ಕಸ್ಟಮರ್ GST ಬಂದ ಮೇಲೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಅನ್ಕೊಳ್ಳೋರು ಐ ಥಿಂಕ್ ವೇಟ್ ಮಾಡ್ತಾರೆ. ಸೊ ಆ ರೀತಿ ವೇಟ್ ಮಾಡ್ತಿರೋರಿಗೆ ನೀವೇನು ಹೇಳ್ತೀರಾ ಅಂತ ಹೇಳಿ, ಏನಾದ್ರು ಪಾಸಿಟಿವ್ ಆಗಿ ತೆಗೆದುಕೊಳ್ಬಹುದಾ ಇದನ್ನ, ಏನಾದ್ರು ವೆಹಿಕಲ್ ಆ ನಂತರದಲ್ಲಿ ಪರ್ಚೇಸ್ ಮಾಡಿ? ಕ್ಲಾರಿಟಿ ಇರಲ್ಲ. ಇವಾಗ ತಗೊಂಡ್ರೆ ಬೆನಿಫಿಟ್ ಇದೆ. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೆ ಟ್ಯಾಕ್ಸೇಷನ್ ಸ್ಟ್ರಕ್ಚರ್ಸ್, ಆ ಒಂದು ಫ್ಲೋ ಆಫ್ ಆಕ್ಟಿವಿಟೀಸ್ ಹೆಂಗ್ ನಡೆಯುತ್ತೆ ಅನ್ನೋದು ನಮಗೆ ಕ್ಲಾರಿಟಿ ಇರಲ್ಲ. ಸೊ ಅದ್ರ ಪ್ರಕಾರ ವಿ ಕೆನಾಟ್ ರೆಸ್ಪಾಂಡ್ ಟು ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಬಟ್ ಇವಾಗ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಅಂತೂ ಬಂದಿದೆ. ಟ್ಯಾಕ್ಸ್ ಸ್ಟ್ರಕ್ಚರ್ ಇಸ್ ಆನ್ ದಿ ಬೋರ್ಡ್, ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಬಂದಿದೆ. ಸೊ ಅದು ಏನ್ ಇನ್ಕ್ಲೂಡ್ ಮಾಡುತ್ತೆ, ಏನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಅನ್ನೋದು ನಮಗೆ ಕ್ಲಾರಿಟಿ ಇರಲ್ಲ. ಈಗ ಆಫರ್ಸ್ ಅಲ್ಲಿ ತಗೊಂಡ್ಬಿಟ್ರೆ ಬೆಟರ್. ಸೊ ಮತ್ತೊಂದು ವಿಚಾರ ಆದ್ರೆ, ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ಈಗ ತಾನೇ ನಾವು ಮಾತನಾಡ್ತಾ ಇದ್ವಿ, ಜೊತೆಗೆ ಅದು ಬಹಳ ಕಮ್ಮಿ ಆಗ್ಬೇಕು, ಜೊತೆಗೆ ಒಂದು ಅಕೌಂಟಬಿಲಿಟಿ ಇರಬೇಕು ಏನೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರು ಅನ್ನುವಂಥದ್ದೆಲ್ಲವೂ ಕೂಡ ಈಗಿನ ಸಂದರ್ಭದಲ್ಲಿ ಬಹಳ ಕೇಳಿ ಬರ್ತಾ ಇರುವಂತಹ ಮಾತು. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ಷನ್ಸ್ ಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಈ GST ನಂತರದಲ್ಲಿ ಅದನ್ನ ಹೇಗೆ ನಿರೀಕ್ಷೆ ಮಾಡಬಹುದು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ನಿಮಗೆ ಬಂದಿರುವಂತಹ ಮೆಸೇಜಸ್ ಗಳೇನಾದ್ರು? ನಾನು ಈ ಪ್ರೋಗ್ರಾಮ್ ಶುರು ಆದಾಗ ನಿಮಗೆ ಕ್ಲಿಯರ್ ಆಗಿ ಹೇಳಿದೆ, ನಾವು ವಿ ಎಕ್ಸ್ಪೆಕ್ಟ್ ದಟ್ GDP ಟು ಗ್ರೋ ಫ್ರಮ್ 7% ಇಂದ 10%, ಡಬಲ್ ಡಿಜಿಟ್. ದಿಸ್ ಇಸ್ ವೇರ್ ದಿ ಅನ್ರಿಜಿಸ್ಟರ್ಡ್ ಡೀಲರ್ಸ್ ವಿಲ್ ಕಮ್ ಇನ್ ಟು ರಿಜಿಸ್ಟ್ರೇಷನ್. ಯಾಕೆಂದ್ರೆ ಅದು ಬಂದಾಗೇನೆ ಈಗ ಯಾರು ಹೇಳಿದ್ರಲ್ಲ, ನಾನು 18% ಗುಜರಾತ್ ಇಂದ ಕಳಿಸ್ತೀನಿ, ನಾನು ಹೆಂಗ್ ತಗೊಳ್ಬೇಕು ಅಂತ. ಇಫ್ ಯು ಹ್ಯಾವ್ ಎ ರಿಜಿಸ್ಟರ್ಡ್ ಡೀಲರ್, ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಯು ಟೇಕ್ ಯರ್ ಇನ್ಪುಟ್ ಕ್ರೆಡಿಟ್ ಅಂಡ್ ಗೋ ಅಹೆಡ್ ಆಫ್ ಇಟ್. ಸೊ ಇದೆಲ್ಲ ಚೇಂಜ್ ಆಗುತ್ತೆ. ಸೊ ನನ್ನ ಪ್ರಕಾರ ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಲ್ಲರೂ ಫಾಲ್ ಇನ್ ಪ್ಲೇಸ್ ಆಗ್ತಾರೆ, ಸಿಸ್ಟಮ್ ಒಂದು ಇದಕ್ಕೆ ಬರುತ್ತೆ, ಆಟೋಮೆಟಿಕ್ ಆಗಿ ಮೂವ್ ಆಗ್ತೀವಿ ನಾವು. ಮತ್ತೊಂದು ವಿಚಾರ, ಇದು ಬಹಳಷ್ಟು ಸಂದರ್ಭದಲ್ಲಿ ಏನ್ ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ, GST ಬಂದ ನಂತರದ ಎಲ್ಲ ಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಮುಂಚೆ ಸ್ವಲ್ಪ ಅಲ್ಲಿ ಇಲ್ಲಿ ಕಳ್ಳ ಮಾರ್ಗ ಇತ್ತು, ಅದೆಲ್ಲ ಬಂದಾಗ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಗ್ರಾಹಕರ ಮೇಲೆ ಈ ಉದ್ಯಮದವರು ಲಾಭ ಮಾಡಲೇಬೇಕು ಅನ್ನುವಂತ ಸಂದರ್ಭದಲ್ಲಿ ಸ್ವಲ್ಪ ಹೊರೆ ಹಾಕುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ರೀತಿದೆಲ್ಲ ಒಂದು ಲೆಕ್ಕದಲ್ಲಿ ಅನುಮಾನ ಬರುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಎಲ್ಲಾ ಬೈ ರೂಲ್ಸೇ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ರೀತಿ ಆಗ್ಬಿಡುತ್ತೆ ಅಂತ ಹೇಳಿ, ಆ ರೀತಿ ಏನಾದ್ರು ಭಯ ಇದ್ರೆ ನೀವು ಹೇಗೆ ಅದನ್ನ? ಆಸ್ ಎ ಸಿಟಿಸನ್, ನಾವು ಯಾರೇ ಆಗಲಿ, ನೀವಾಗ್ಲಿ ನಾವಾಗಲಿ, ದೇರ್ ಇಸ್ ಅ ರೂಲ್, ವಿ ಹ್ಯಾವ್ ಟು ಫಾಲೋ ದ ರೂಲ್. ಅಂಡ್ ದಟ್ ರೂಲ್ ಇಸ್ ನಾಟ್ ಲೈಕ್ ಒಂಥರ ನಿಮಗೆ ದಿಕ್ಕತ್ ಮಾಡ್ದಂಗಲ್ಲ. ಅದು ಕ್ವೆಶ್ಚನ್ ಇಸ್, ನೀವು ಇಫ್ ಯು ಫಾಲೋ ಇನ್ ಲೋ, ಆಲ್ ಆಫ್ ಅಸ್ ವಿಲ್ ಫಾಲೋ. ಈಗ ಎಲ್ಲೋ ಲೈನ್ ರೋಡಲ್ಲಿ ಇರುತ್ತೆ, ಯಾಕೆ ಹಾಕಿದೆ, ನೀವು ಆ ಕಡೆ ಬರಬೇಡಿ, ನಾವು ಈ ಕಡೆ ಬರಲ್ಲ ಅನ್ನೋದೊಂದು. ನೀವು ಕ್ರಾಸ್ ಮಾಡ್ತೀನಿ, ನೀನು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀರಾ. ಸೊ ರೂಲ್ಸ್ ಆರ್ ದೇರ್ ವಿಚ್ ಆರ್ ಫ್ರೇಮ್. ಬಟ್ ಆಸ್ ವಿ ಆಲ್ ಹ್ಯಾವ್ ಆಂಕ್ಷಿಯಸ್ ಮೂಮೆಂಟ್ಸ್, ಏನಂದ್ರೆ ಏನಾಗ್ಬೋದು, ಇದಾಗ್ಬೋದು, ದೇರ್ ಆರ್ ಗೋಟ್ ಟು ಬಿ ಚಾಲೆಂಜಸ್. ನಮ್ಗೆ ಇವಾಗ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಡ್ರಗ್ ವಿಚಾರದಲ್ಲಿ ವಿ ಡೋಂಟ್ ನೋ, ಬಿಕಾಸ್ ಆಲ್ ಆಫ್ ದೆಮ್ ಸೆಲ್ ಆನ್ MRP. ಈಗ MRP ಗೆ ಅವ್ನು ಮಾರಬೇಕು 1ನೇ ತಾರೀಕಿಂದ, ಆರ್ ಶುಡ್ ಈ ಗೋ ಬ್ಯಾಕ್, ಬಿಕಾಸ್ ಒನ್ಸ್ ದ GST ಕಮ್ MRP ಬರಲ್ಲ. ಇದೆಲ್ಲ as on 30th I'm sure will happen. So what is important to us, let's accept, ಮನಸ್ಸಿನಲ್ಲಿ we should accept that this is going to be the way of life. ಅದು ದೇಶದ ಆರ್ಥಿಕದಲ್ಲಿ it is the way of life. Let's ಅದಿರುತ್ತೆ, ಈ ಕಡೆ ತೊಂದರೆ ಕೊರತೆಗಳು ಇರ್ತವೆ, that we will have to pass through it. And ಏನು ಗೌರ್ಮೆಂಟ್ ನೀವು ತಪ್ಪು ಮಾಡಿದ ತಕ್ಷಣ ನಾಳೆ ನಿಮಗೆ ಪೆನಾಲ್ಟಿ ಹಾಕ್ಬಿಡ್ತೀವಿ ಅಂತ ಏನು ಹೇಳಿಲ್ವಲ್ಲ. ಅಂಡ್ ನಾವು ಆಸ್ FKCCI, ನಾವು ರಾಜ್ಯದ ಫೆಡರೇಷನ್ ಆಗಿರೋ ನಾವೇನು ಬಿಡೋದಿಲ್ಲಲ್ಲ. ವಿ ಹ್ಯಾವ್ ಅ ಸ್ಟ್ರಾಂಗ್ ಕಾನ್ವೆ, ವಿ ವಿಲ್ ವರ್ಕ್ ಅಂಡ್ ಫೈಟ್ so that all these things don't happen. Yes. Okay. So ಗುರುರಾಜ್ ಅವರೇ, ಈಗ ಬಹುತೇಕ ಸಂದರ್ಭದಲ್ಲಿ ನನಗೆ ಗ್ರಾಹಕರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಿದ್ರೆ, ಬಹುತೇಕ ಸಂದರ್ಭದಲ್ಲಿ ಕಾರ್ಡ್ ಕೊಡೋಕೆ ಹೋದಂತ ಸಂದರ್ಭದಲ್ಲಿ ಬೇಡ, ಕ್ಯಾಶ್ ಇದ್ರೇನೆ ಕೊಡಿ, ಬೇಕಾದ್ರೆ ಸ್ವಲ್ಪ ಹಣ ಬೇಕಾದ್ರೆ ಬಿಟ್ಕೊಡ್ತೀನಿ ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಪ್ರಸ್ತಾವನೆಗಳೆಲ್ಲ ಆಗುತ್ತೆ ಏನಾದ್ರು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ. ಸೊ ಇದು ಬಂದ ನಂತರದಲ್ಲಿ ಈ ರೀತಿಯದಕ್ಕೆಲ್ಲ ಸ್ವಲ್ಪ ಹೊಡೆತ ಬೀಳುತ್ತೆ ಅನ್ಸುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಬೀಳ್ಬೇಕು. ನಾನು ಹೇಳಿದಾಗೆ ಈಗ ಎಲ್ಲನೂ ಅನ್ಅಕೌಂಟೆಡ್ ಆಗಿ ಹೋಗ್ತಾ ಇದ್ರೆ ಅನ್ಅಕೌಂಟೆಡ್ ಆಗಿ ಹೋಗುವ ಸಾಧ್ಯತೆ ಈಗಲೂ ಇದೆ. ಐ ಮೀನ್ GST ಬಂದ ಮೇಲೂ ಇದೆ. ಬಟ್ ಏನಂದ್ರೆ ಒಂದ್ಸರ್ತಿ ಟ್ರ್ಯಾಕ್ ಆದ್ರೆ, ಒಂದ್ಸರ್ತಿ ಈ ಸಿಸ್ಟಮ್ಗೆ ಎಂಟರ್ ಆದ್ರೆ ಅದ್ರದ್ದು ಎಂಡ್ವರೆಗೂ ಹೋಗುತ್ತೆ.
ಬಟ್ ಈಗೇನ್ ಆಗ್ತಾ ಇದೆ, ಬಹುಶಃ ವಿ ಎಸ್ಟಿಮೇಟ್ ದಟ್ ಮೇ ಬಿ 30% ಆಫ್ ದ ಟ್ರಾನ್ಸಾಕ್ಷನ್ ಇನ್ ಇಂಡಿಯಾ is happening in a parallel economy. That should be reduced, if not to zero, at least to 10%. I would say, I'm very hopeful it should tend towards zero. ಹಾಗೆ ಹೇಳಿ ಡಿಪ್ಲೊಮ್ಯಾಟಿಕ್ ಆಗಿ ಸುಮ್ಮನೆ ನಿಲ್ಲೋದು ಒಳ್ಳೇದು. ಬಿಕಾಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ಗೊತ್ತಿಲ್ಲ, ಇನ್ನೊಂದು ಫಿಯರ್ ಬರಬೇಕು ಜನಗಳು. ಇದು ನಾನು ತಪ್ಪು ಮಾಡಿದ್ರೆ ನಾನು ಒಳಗೆ ಹಾಕ್ತಾರೆ, ಅಷ್ಟೊಂದು ಫಿಯರ್ ಬರೋವರಿಗೆ ಜನಗಳು ಇನ್ನೂ ತಪ್ಪು ಮಾಡ್ತಾ ಇರ್ತಾರೆ. ಅದನ್ನ ಮಾಡ್ಲಿಕ್ಕೆ ಆದಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ. ಈಗೇನು ಕ್ಯಾಶ್ ಟ್ರಾನ್ಸಾಕ್ಷನ್ 269 ಇನ್ಕಮ್ ಟ್ಯಾಕ್ಸ್ ನಲ್ಲೂ ಸುಮಾರಷ್ಟು ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅದು ಇದು ಸೇರ್ಕೊಂಡು ದ ರಿಡಕ್ಷನ್ ಶುಡ್ ಬಿ ಗ್ರೇಟ್. ಸೊ ಸಾಯಿರಾಮ್ ಪ್ರಸಾದ್, ಈಗ ಬಹಳಷ್ಟು ಹೋದ ವರ್ಷ ನಾವು ಗಮನಿಸಿದ್ವಿ ಮಾರ್ಕೆಟ್ ನಲ್ಲಿ, ಅಂದ್ರೆ ಕೆಲವೊಂದು ದವಸ ಧಾನ್ಯಗಳ ಬೆಲೆ 300-350 ರೂಪಾಯಿ ತನಕ ಎಲ್ಲ ಹೋಯ್ತು ಪರ್ ಕೆಜಿ. ಸೊ ಈ ಬಾರಿ GST ಅಪ್ಲೈ ಆದ ನಂತರದಲ್ಲಿ ಆ ರೀತಿಯಾದಂತದ್ದು ಏನಾದ್ರೂ ಚಾನ್ಸಸ್? ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಏನು ಬಹಳ ಸ್ಟೋರ್ ಮಾಡ್ಕೊಳ್ತಾ ಇದ್ದಂಥವ್ರು ಅದು ಕಳ್ಳ ಮಾರ್ಗದಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ರು, ಕೃತಕ ರೀತಿಯ ಅಭಾವ ಸೃಷ್ಟಿಸಿ ಈ ರೀತಿಯಂತ ಪ್ರೈಸ್ ಎಲ್ಲ ಹೈಕ್ ಮಾಡ್ತಾ ಇದ್ರು ಅನ್ನುವಂಥದ್ದೆಲ್ಲ ಗೊತ್ತಿರೋ ವಿಚಾರಣೆ. ಸೊ ಅಂತದ್ಕೆಲ್ಲ ಏನಾದ್ರೂ ಕಂಟ್ರೋಲ್ ಆಗುತ್ತಾ ಇದರಲ್ಲಿ? ಖಂಡಿತ ಇಲ್ಲ. ಮತ್ತೆ ನಾವೇನು ನೀವು ಕೃತಕವಾಗಿ ಇಟ್ಕೊಳ್ತಾ ಇದ್ರು ಮತ್ತೆ ಕಳ್ಳಮಾರ್ಗದಲ್ಲಿ ಇಟ್ಕೊಳ್ತಿದ್ರು, ಅದು ಸತ್ಯಕ್ಕೆ ದೂರ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗ್ತಿದೆ ಅಂತಂದ್ರೆ ಪ್ರೊಡಕ್ಷನ್ ಎಲ್ಲಾಗುತ್ತೆ, ಆ ಪ್ರೊಡಕ್ಷನ್ ಆದ್ಮೇಲೆ ಟ್ರೇಡರ್ಗೆ ಬರುತ್ತೆ. ಟ್ರೇಡರ್ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಬಹಳ ಕಷ್ಟಪಡ್ತಾ ಇದ್ದಾರೆ. ಅವ್ರು ಹಾಕೊಂಡಿರೋ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ವರ್ಕೌಟ್ ಆಗ್ತಾ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯನ್ನ ಅವ್ರು ಎದುರಿಸ್ತಾ ಇರೋದ್ರಿಂದ ಯಾರು ಅದು ಅಷ್ಟೊಂದು ಸ್ಟಾಕ್ ಆಗಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಎರಡನೇದಾಗಿ ತಾವು ರೇಟ್ಗಳ ಬಗ್ಗೆ ಕೇಳಿದ್ರಿ, ರೇಟ್ 200 ರೂಪಾಯಿ 300 ರೂಪಾಯಿ ಆಗಿತ್ತು ಅಂತೇಳಿ. ಕಳೆದ ಸರಿ ಏನಾಗಿತ್ತು ಅಂತಂದ್ರೆ ಮಳೆ ಅಭಾವ ಎದ್ದಿದ್ದು, ಮಳೆ ಬರ್ದೇ ಇರೋ ಕಾರಣಕ್ಕೆ ಡಿಮಾಂಡ್ ಇರಲಿಲ್ಲ, ಐ ಮೀನ್ ಸಪ್ಲೈ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಇಲ್ಲಿ ಅಭಾವ ಇದಾಯ್ತು. ಯಾವಾಗ ಇಲ್ಲಿ ಬೇಳೆ ಆಗ್ಲಿ ಅಥವಾ ಅಕ್ಕಿ ಆಗ್ಲಿ ಈ ಮುಂದಿನ ತಿಂಗಳು ಸಿಗೋದಿಲ್ವಂತೆ ಅಂತಂದಾಗ ಗ್ರಾಹಕರು ಕೂಡ ಗಾಬರಿ ಪಟ್ಟು ಒಂದಕ್ಕೆ ದುಪ್ಪಟ್ಟು ತಗೊಂಡು ಮನೇಲಿ ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಹಾಗಾಗಿ ಅದು 100 ಇರೋದು 200 ರೂಪಾಯಿಗೆ ಹೋಗಿ ನಿಂತ್ಕೊಳ್ತು. ಕ್ರಮೇಣ ಮಳೆ ಆಯ್ತು, ಮತ್ತೆ ಸ್ವಲ್ಪ ಇಂಪೋರ್ಟ್ ಕೂಡ ಮಾಡ್ಕೊಂಡ್ರು ಬೇಳೆನ. ಹಾಗಾಗಿ ಸ್ವಲ್ಪ ರೇಟ್ ಖಂಡಿತ ಇಲ್ಲ. ಈಗ ವಿಚಾರವಾಗಿ ಆಗಲ್ಲ, ಖಂಡಿತ ಆಗಲ್ಲ. ಥ್ಯಾಂಕ್ ಯು ಸರ್ ಎಲ್ಲರೂ ಕೂಡ. ಹಾಗೆ GST ವಿಚಾರವಾಗಿ ಸಹಜವಾಗಿ ಗೊಂದಲಗಳಂತೂ ಇದ್ದೇ ಇದೆ. ಗ್ರಾಹಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಗೊಂದಲಗಳು ಕ್ಲಿಯರ್ ಆಗುವಂತಹ ಸ್ಥಿತಿಗತಿಗಳಲ್ಲೇ ಇದೆ. ಆದ್ರೆ ಇಲ್ಲಿ ಉದ್ಯಮಕ್ಕೆ ಸಂಬಂಧಪಟ್ಟಂತವರಿಗೆ ಇನ್ನೂ ಕೂಡ ಗೊಂದಲಗಳು ಇದ್ದೇ ಇದೆ. ಅದೆಲ್ಲವೂ ಕೂಡ ಒಂದು GST ಜಾರಿಗೆ ಬಂದು ಅಂದ್ರೆ ನಾಡ್ದು 1ನೇ ತಾರೀಕು ಬಂದ ನಂತರದ ಒಂದು 10-15 ದಿನಗಳ ಒಳಗಾಗಿ ಅಥವಾ ಒಂದು ತಿಂಗಳು ಮ್ಯಾಕ್ಸಿಮಮ್ 1 ತಿಂಗಳಾಗಿ ಅದು ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಬಟ್ ಎಂಡ್ ಆಫ್ ದ ಡೇ ಏನೇ ಆಗಲಿ ಇಲ್ಲಿ ದೇಶದ ಆರ್ಥಿಕತೆ ಸುಧಾರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲದಕ್ಕೂ ಕೂಡ ಈ ಹೊಸ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ಮುಂದೆ ಹೋಗಲೇಬೇಕು ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರುವಂತದ್ದು ಅದು ನಿಜ ಕೂಡ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.